ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತು ಇಂದು ಅದೇ ಗೋವರ್ಧನಗಿರಿಧಾರಿಯಾಗುತ್ತದೆ ಎಂದ ಕುವೆಂಪು ಅವರು ಕನ್ನಡ ತಾಯಿಯನ್ನು ಭಾರತ ಜನನಿಯ ತನುಜಾತೆ ಎಂಬುದಾಗಿ ಹೇಳಿ ಕನ್ನಡವು ಭಾರತವು ಜಗವೆಲ್ಲ ಒಂದೇ ಎಂಬ ತತ್ವವನ್ನು ನೀಡಿದ್ದರು. ಈಗ ಕನ್ನಡಿಗರ ಕಣ್ಣಲ್ಲಿ ಸಾಂಸ್ಕೃತಿಕ ಭಾರತ ಎಂಬ ಗೋಷ್ಠಿಯನ್ನು ಪ್ರಾರಂಭಿಸುತ್ತಿದ್ದೇವೆ. ಈ ಗೋಷ್ಠಿಯಲ್ಲಿ ಭಾಗವಹಿಸುವಂತಹ ಗಣ್ಯರು ಡಾಕ್ಟರ್ GB ಹರೀಶ್, ಲೇಖಕರು, ವಿಮರ್ಶಕರು. ನಿಮ್ಮನ್ನು ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಡಾಕ್ಟರ್ ನಿರಂಜನ ವಾನಳ್ಳಿ, ಕವಿ, ವಿಮರ್ಶಕ, ಸಂಶೋಧಕ, ಅಧ್ಯಾಪಕ, ಪ್ರಸ್ತುತ ಸಂಗೀತ ವಿಶ್ವವಿದ್ಯಾನಿಲಯದ ಕುಲಸಚಿವರು, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿಗಳು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ಶ್ರೀ GR ಗಣೇಶ್, ಬರಹಗಾರರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. GR ಸಂತೋಷ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಡಾಕ್ಟರ್ ವಿಜಯಲಕ್ಷ್ಮಿ, ಸಂಸ್ಕೃತ ಉಪನ್ಯಾಸಕರು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ. ನಿರ್ವಾಹಕರಿಗೆ ಈ ವೇದಿಕೆ ನೀಡ್ತಿದ್ದೇನೆ. ನಮಸ್ತೆ. ಮಂಗಳೂರು ಲಿಟ್ ಫೆಸ್ಟ್ನ 2ನೇ ದಿನದ ಈ 2ನೇ ಗೋಷ್ಠಿಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಕನ್ನಡಿಗರ ಕಣ್ಣಲ್ಲಿ ಸಾಂಸ್ಕೃತಿಕ ಭಾರತ ಈ ಗೋಷ್ಠಿಯ ವಿಷಯ. ಕೆಲವರಿಗಾದರೂ ವಿಷಯ ನೋಡುವಾಗ ಅನ್ನಿಸ್ಬೋದು, ಕನ್ನಡಿಗರ ಕಣ್ಣಲ್ಲಿ ಸಾಂಸ್ಕೃತಿಕ ಭಾರತ ಅಂತ ಹೇಳ್ತಾರಲ್ಲ, ಹಾಗಾದರೆ ತಮಿಳರು ಸಾಂಸ್ಕೃತಿಕ ಭಾರತವನ್ನು ಬೇರೆ ರೀತಿ ನೋಡ್ತಾರಾ, ಉತ್ತರದವರು ಬೇರೆ ರೀತಿ ನೋಡ್ತಾರಾ ಸಾಂಸ್ಕೃತಿಕ ಭಾರತವನ್ನು ಅಥವಾ ಭಾರತೀಯ ಸಂಸ್ಕೃತಿಯನ್ನು ಅಂತ ಹೇಳಿ. ಆದರೆ ಇಲ್ಲ, ಅದಲ್ಲ. ನಾವೆಲ್ಲರೂ ಕೂಡ ಭಾರತದ ಜನನಿಯ ತನುಜಾತೆಯ ಮಕ್ಕಳು. ನಾವು ಕನ್ನಡ ಮಾತೆಯ ಮಕ್ಕಳಿರ್ಬೋದು ಅಥವಾ ತಮಿಳರು ತಮಿಳು ಮಾತೆಯ ಮಕ್ಕಳಿರಬಹುದು. ಎಲ್ಲರಿಗೂ ತಾಯಿಯ ಸ್ಥಾನದಲ್ಲಿರುವವಳು ಭಾರತ ಮಾತೆ. ಹಾಗೆ ಇಲ್ಲಿಯ ಸಂಸ್ಕೃತಿಯು ಕೂಡ ನಮಗೆಲ್ಲರಿಗೂ ಸಮಾನವಾಗಿ ಇರುವಂತಹದ್ದು. ಇಂತಹ ಭಾರತದ ಶ್ರೀಮಂತ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ನಮ್ಮ ಕನ್ನಡಿಗರು ಹೊರದೇಶಗಳಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಹೋಗಿದ್ದಾರೆ. ಅಲ್ಲಿ ಈ ಹೆಮ್ಮೆಯ ಕನ್ನಡಿಗರು ಭಾರತದ ಸಾಂಸ್ಕೃತಿಕ ಪ್ರತಿನಿಧಿಗಳಾಗಿ ಅಲ್ಲಿಯ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕೃತಿಯನ್ನು ಬೆಸೆಯುವಂತಹ ಸೇತುವೆಯಾಗಿದ್ದಾರೆ, ಕೊಂಡಿಗಳಾಗಿದ್ದಾರೆ. ಅಥವಾ ಅಲ್ಲಿಯ ಕನ್ನಡಿಗರಿಗೆ ಇರ್ಬೋದು, ಅಲ್ಲಿಯ ನಿವಾಸಿ ಭಾರತೀಯರಿಗೆ ಇರ್ಬೋದು, ಅಥವಾ ಅಲ್ಲಿಯ ನಾಗರಿಕರಿಗೆ ನಮ್ಮ ಸಂಸ್ಕೃತಿಯ ಕುರಿತಾಗಿ ಏನೊಂದು ಕುತೂಹಲಗಳಿರ್ತವೆ, ಏನೊಂದು ಆಸಕ್ತಿಗಳಿರ್ತವೆ, ಯಾವೆಲ್ಲ ಪ್ರಶ್ನೆಗಳಿರ್ತವೆ, ಇವುಗಳನ್ನೆಲ್ಲ ತಣಿಸುವಂತಹ ಮಾಧ್ಯಮಗಳಾಗಿ ಅಥವಾ ಅವುಗಳಿಗೆಲ್ಲ ಉತ್ತರವನ್ನು ಕೊಡುವಂತಹ ವ್ಯಕ್ತಿಗಳಾಗಿ ಈ ನಮ್ಮ ಹೆಮ್ಮೆಯ ಕನ್ನಡಿಗರಿದ್ದಾರೆ. ಹಾಗಾಗಿ ಅವರ ದೃಷ್ಟಿಯಲ್ಲಿ ಸಾಂಸ್ಕೃತಿಕ ಭಾರತವನ್ನು ಅವರು ಹೇಗೆ ನಿರೂಪಿಸ್ತಾರೆ ವಿದೇಶಗಳಲ್ಲಿ, ಇದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ಸಾಂದರ್ಭಿಕವಾಗಿ ಒಂದು ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇತ್ಯಾದಿಗಳ ಬಗ್ಗೆ ಒಂದೆರಡಷ್ಟೇ ಮಾತನ್ನು ಹೇಳ್ತೇನೆ. ಉಳಿದ ಹಾಗೆ ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳೇ ಹೆಚ್ಚಾಗಿ ಮಾತನಾಡ್ತಾರೆ. ಸಂಸ್ಕೃತಿ ಅಂದ್ರೆ ಏನು? ಶಬ್ದ ಅರ್ಥ ನಮ್ಗೆ ಗೊತ್ತಿದೆ. ಅಂದ್ರೆ ಚೆನ್ನಾಗಿ, ಕೃತಿ ಅಂತ ಹೇಳಿದ್ರೆ ಮಾಡಲ್ಪಟ್ಟದ್ದು, ಅಂದ್ರೆ ಚೆನ್ನಾಗಿ ಮಾಡಲ್ಪಟ್ಟದ್ದು ಅಂತ ಹೇಳುವುದಕ್ಕಿಂತಲೂ ರಿಫೈನ್ಮೆಂಟ್ ಅಂತ ನಾನು ಹೇಳಿದ್ರೆ ಹೆಚ್ಚು ಎಲ್ಲರಿಗೂ ಅರ್ಥವಾಗ್ತದೆ. ಆ ಸಂಸ್ಕೃತಿ ಎನ್ನುವುದನ್ನು ಬಿಂಬಿಸುವುದಕ್ಕೆ ಅಥವಾ ಅದನ್ನು ಅರ್ಥ ಮಾಡುವುದಕ್ಕೆ ನಾವು ಇಂಗ್ಲಿಷಲ್ಲಿ ಕಲ್ಚರ್ ಅನ್ನುವಂತಹ ಶಬ್ದವನ್ನು ಬಳಸ್ತೇವೆ. ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರಿರ್ಬೋದು ಅಥವಾ ಹಿರಿಯ ವಿದ್ವಾಂಸರು ಇದನ್ನು ಒಪ್ಪುವುದಿಲ್ಲ, ಅಂದರೆ ನಿರಾಕರಿಸುವುದಿಲ್ಲ. ಆದರೆ ಅಲ್ಲಿ ಸಂಸ್ಕೃತಿ ಮತ್ತು ಕಲ್ಚರ್ ಎನ್ನುವುದಕ್ಕೆ ಒಂದು ಸಣ್ಣ ಗೆರೆಯನ್ನು ಎಳಿತಾರೆ. ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳೋದಕ್ಕೆ. ವ್ಯತ್ಯಾಸ ಏನು ಬಹುದೊಡ್ಡದಾಗಿರುವಂತಹದ್ದಲ್ಲ. ಸಂಸ್ಕೃತಿ ಎನ್ನುವಂತಹದ್ದು ನಮ್ಮನ್ನು ನಾವು ಒಳ್ಳೆಯವರನ್ನಾಗಿ ಮಾಡಿಕೊಳ್ಳುವಂಥದ್ದು, ನಮ್ಮನ್ನು ನಾವು ರಿಫೈನ್ ಮಾಡುವಂಥದ್ದು. ಕಲ್ಚರ್ ಅಥವಾ ಸಿವಿಲೈಸೇಷನ್ ಅನ್ನು ಒಟ್ಟಿಗೆ ಬಳಕೆ ಮಾಡ್ತೇವೆ. ಅದೇನು ಅಂತ ಹೇಳಿದ್ರೆ ನಾಗರಿಕತೆ. ಅಂದರೆ ಇಡೀ ಸಮಾಜವನ್ನು, ಇದು ಸಾಮೂಹಿಕವಾಗಿ ಬರುವಂತಹದ್ದು, ಆ ಸಮಾಜವನ್ನು ಉತ್ತಮವನ್ನಾಗಿ ಮಾಡುವಂತಹದ್ದು. ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ನಮ್ಮನ್ನು ನಾವು ರಿಫೈನ್ ಮಾಡಿಕೊಂಡಾಗ, ನಮ್ಮನ್ನು ಸಂಸ್ಕಾರಗಳ ಮೂಲಕ ಸುಸಂಸ್ಕೃತರನ್ನಾಗಿ ಮಾಡಿಕೊಂಡಾಗ ಸಮಾಜವೋ ನಗರವೋ ಇದೆಲ್ಲವೂ ಸುಸಂಸ್ಕೃತವಾಗುವುದಕ್ಕೆ ಸಾಧ್ಯ, ಸಂಸ್ಕೃತಿ ಸುಸಂಸ್ಕೃತಿಯಾಗುವುದಕ್ಕೆ ಸಾಧ್ಯ. ಇಂತಹ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ ಸದಾತನವಾದದ್ದು ಅಂತ ನಾವು ಹೇಳ್ತೇವೆ, ಸನಾತನವಾದದ್ದು ಅಂತ ಹೇಳ್ತೇವೆ. ಇದು
ಭಾರತೀಯ ಸಂಸ್ಕೃತಿ ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಒಂದು ಭೌಗೋಳಿಕ ಹಿನ್ನೆಲೆಯಲ್ಲಿ, ಭಾರತ ಅಂತ ಹೇಳಿದ್ರೆ ಭೌಗೋಳಿಕವಾಗಿ ಇಷ್ಟು ವಿಸ್ತೃತವಾದದ್ದು, ಇಲ್ಲಿ ಬೆಳೆದಂತಹ ಸಂಸ್ಕೃತಿ ಎನ್ನುವಂತಹ ನೆಲೆಯಲ್ಲಿ ಇಂತಹ ಸಂಸ್ಕೃತಿ ಇತರ ದೇಶಗಳ ಸಂಸ್ಕೃತಿಗಿಂತ ಹೇಗೆ ಭಿನ್ನವಾಗಿದೆ, ಯಾಕೆ ಇದನ್ನು ನಾವು ಸನಾತನ ಅಂತ ಕರೆಯುತ್ತೇವೆ, ಹೇಗೆ ಹಾಗೆ ಉಳಿದಿದೆ ಎನ್ನುವಂತಹದ್ದನ್ನೆಲ್ಲ ಇವರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಈಗ ನಿರೂಪಣೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲೊಂದು ಮಾತಿದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹೆಚ್ಚಿನ ಅನುಭವವನ್ನು ದೇಶವನ್ನು ಸುತ್ತುವ ಮೂಲಕ ಇವರು ಸಂಪಾದಿಸಿಕೊಂಡಿದ್ದಾರೆ. ಆ ನೆಲೆಯಲ್ಲಿ ಭಾರತೀಯ ಸಂಸ್ಕೃತಿಯ ಪರವಾಗಿ ಅಥವಾ ಸನಾತನ ಭಾರತೀಯ ಸಂಸ್ಕೃತಿಯ ಕುರಿತಾಗಿ ಹೆಚ್ಚಿನ ನಿರೂಪಣೆಯನ್ನು ಇವರು ಮಾಡಲಿಕ್ಕಿದ್ದಾರೆ. ಚಿಕಿತ್ಸಕ ದೃಷ್ಟಿಯ ಮೂಲಕ, ವಿಮರ್ಶಕ ದೃಷ್ಟಿಯ ಮೂಲಕ ಅಥವಾ ಸಂಶೋಧನಾತ್ಮಕ ದೃಷ್ಟಿಯ ಮೂಲಕ ಹೆಚ್ಚಿನ ವಿವರಣೆಯನ್ನು ಇವರು ನೀಡುತ್ತಾ ಇದ್ದಾರೆ. ಆ ಮೂಲಕ ಒಂದು ಸಮನ್ವಯದ ಸಾಧನೆಯನ್ನು, ನಮ್ಮ ಸಂಸ್ಕೃತಿ ಇತರ ಸಂಸ್ಕೃತಿಗಳ ನಡುವಿನ ಸಮನ್ವಯದ ಸಾಧನೆಯನ್ನು, ಬೆಸುಗೆಯನ್ನು ಅವರು ಉಂಟು ಮಾಡುತ್ತಾರೆ. ಯಾಕೆ ಇದು ಬೇಕು ಅಂತ ಹೇಳಿದ್ರೆ, ಮತ್ತೆ ನಮ್ಮ ಸಂಸ್ಕೃತಿಯ ಮೂಲ ತತ್ವಕ್ಕೆ ಬರಬೇಕಾಗ್ತದೆ. ನಮ್ಮ ಸಂಸ್ಕೃತಿ ಏನು ಹೇಳುತ್ತದೆ, ಆನೋ ಭದ್ರ ಕ್ರತವೋ ಎಂತು ವಿಶ್ವತಃ, ವಿಶ್ವದ ಎಲ್ಲೆಡೆಯಿಂದ ಉತ್ತಮವಾದದ್ದು ಬರಲಿ, ನಾವು ಉತ್ತಮಗೊಳ್ಳುತ್ತೇವೆ, ವಿಶ್ವದೆಲ್ಲೆಡೆಯಿಂದ ಉತ್ತಮವಾದದ್ದೇನಿದೆ ಅದು ನಮಗೆ ಸಿಗಲಿ, ನಮ್ಮಲ್ಲಿ ಬರಲಿ, ಆ ಮೂಲಕ ನಮ್ಮಲ್ಲಿರುವಂತಹ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳೋಣ. ಆ ನೆಲೆಯಲ್ಲಿ ಈ ಸಂಪನ್ಮೂಲ ವ್ಯಕ್ತಿಗಳು ಎರಡು ನದಿಗಳನ್ನು, ಎರಡು ಸಂಸ್ಕೃತಿ ಎನ್ನುವಂತಹ ಎರಡು ನದಿಗಳ ನಡುವೆ ಸೇತುವೆಯಾಗಿ ಅಷ್ಟೇ ಅಲ್ಲ, ಕೆಲವೊಮ್ಮೆ ನಾನು ಯೋಚನೆ ಮಾಡ್ತೇನೆ, ಎರಡು ಎಲ್ಲಿ ಈ ಹರಿವು ಅಥವಾ ಈ ಸ್ರೋತಸ್ಸು ಸ್ವಲ್ಪ ಕಡಿಮೆಯಾಗಿದೆಯೋ ಅಲ್ಲಿ ನದಿ ಜೋಡಣೆ ಮಾಡುವ ಮೂಲಕ ಈ ಸ್ರೋತಸ್ಸಿನ ಪ್ರವಾಹವನ್ನು ಹೆಚ್ಚು ಮಾಡುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅಲ್ಲಿ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಹೋಗಿ ಇಂತಹ ಸಂಸ್ಕೃತಿ ಯಾವ ನೆಲೆಯಲ್ಲಿ ಇವರು ಮುಂದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಸಂಸ್ಕೃತಿಯನ್ನು ಅಭಿವ್ಯಕ್ತಿ ಹೇಗೆ ಮಾಡ್ತೇವೆ ನಾವು, ಸಂಸ್ಕೃತಿಯ ಅಭಿವ್ಯಕ್ತಿ ಹೇಗಿದೆ, ಯಾಕೆಂತ ಹೇಳಿದ್ರೆ ಅದು ಅಮೂರ್ತವಾಗಿರುವಂತಹ ಒಂದು ಶಬ್ದ ಅಥವಾ ವಿಚಾರ. ಅದಕ್ಕೆ ಫಿಸಿಕಲ್, ಈಗ ಒಂದು ಬಾಟಲ್ ಅಥವಾ ಒಂದು ಪೆನ್ ಈ ರೀತಿಯಾಗಿ ರೂಪ ಇಲ್ಲ, ಅಮೂರ್ತವಾಗಿರುವಂಥದ್ದು. ಹಾಗಾದ್ರೆ ಅದರ ಅಭಿವ್ಯಕ್ತಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಆಗಲೇ ಮತ್ತೆ ನಮ್ಮ ಸಂಸ್ಕೃತಿಯ ಮೂಲತತ್ವಕ್ಕೆ ಹೋಗ್ಬೇಕು. ಇದೆಲ್ಲವೂ ನಮ್ಮ ಒಂದು ವಿಚಾರಗಳ ಮೂಲಕ, ಮನಸ್ಸಲ್ಲಿ ನಾವು ಏನು ಯೋಚನೆ ಮಾಡ್ತೇವೋ ಆ ವಿಚಾರಗಳ ಮೂಲಕ ಅಭಿವ್ಯಕ್ತವಾಗ್ತದೆ. ನಾವು ಅದನ್ನು ಫಿಲಾಸಫಿ ಅಂತ ಬೇಕಾದರೂ ಕಡಿಬೋದು. ವೇದಗಳು, ಉಪನಿಷತ್ತುಗಳು ಇದನ್ನೇ ಪ್ರತಿಪಾದನೆ ಮಾಡಿದ್ದಾವೆ, ಸತ್ಯಂ ವದ ಧರ್ಮಂ ಚರ ಇತ್ಯಾದಿ ವಾಕ್ಯಗಳ ಮೂಲಕ. ಆ ಬಳಿಕ ಇನ್ನೊಂದು ಅಭಿವ್ಯಕ್ತಿಯ ಮಾಧ್ಯಮ ಯಾವುದು ಅಂತ ಹೇಳಿದ್ರೆ ನಮ್ಮ ಮಾತು ಅಥವಾ ನಮ್ಮ ಭಾಷೆ. ಈ ಭಾಷೆಯಲ್ಲಿ ಬಂದಿರುವಂತಹದ್ದು ಅನೇಕ ಸಾಹಿತ್ಯಗಳು. ವೈದಿಕವಾಗಿರುವಂಥದ್ದನ್ನು ಸಾಹಿತ್ಯ ಅಂತ ಕರೆದರೂ ಕೂಡ ಅಲ್ಲಿ ಒಂದು ಪ್ರಭುತ್ವ ಇರುವ ಕಾರಣ ನಾವು ಸಾಹಿತ್ಯ ಅಂತ ಹೇಳುವಾಗ ಲೌಕಿಕ ಸಾಹಿತ್ಯವನ್ನೇ ಪರಿಗಣಿಸ್ತೇವೆ. ಇಲ್ಲಿ ಬರುವಂತಹ ಬೇರೆ ಬೇರೆ ಕವಿಗಳಿರಬಹುದು, ವಚನಕಾರರಿರ್ಬೋದು, ಇವರು ಕೂಡ ಈ ಸಂಸ್ಕೃತಿಯ ಪ್ರತಿನಿಧಿಗಳಾಗಿ ಸಂಸ್ಕೃತಿಯ ವಿಚಾರವನ್ನು ಮಂಡಿಸ್ತಾರೆ. ಉದಾಹರಣೆಗೆ ಬಸವಣ್ಣನವರು ಹೇಳುವ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಇತ್ಯಾದಿ ವಿಚಾರಗಳ ಮೂಲಕ ಸಂಸ್ಕೃತಿಯ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಮಾತಿನ ಮೂಲಕ, ಸಾಹಿತ್ಯದ ಮೂಲಕ ಅಥವಾ ಕೀರ್ತನಕಾರರು ಇರಬಹುದು, ಇವರೆಲ್ಲರೂ ಕೂಡ. ಆಮೇಲೆ ಸಂಸ್ಕೃತಿ ಅಭಿವ್ಯಕ್ತವಾಗಿರುವಂಥದ್ದು ನಮ್ಮ ಆಚಾರಗಳ ಮೂಲಕ. ಅಂದ್ರೆ ನಮ್ಮ ಆಹಾರ, ನಮ್ಮ ವಿಹಾರ, ವಸ್ತ್ರ, ಉಡುಗೆ ತೊಡುಗೆ ಅಥವಾ ಆಚರಣೆಗಳು, ಸಂಪ್ರದಾಯಗಳು, ಇವುಗಳು ಕೂಡ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಒಟ್ಟಾರೆಯಾಗಿ ಈ ಎಲ್ಲ ವಿಚಾರಗಳನ್ನು ಅಥವಾ ಇಂತಹ ಸಾಂಸ್ಕೃತಿಕ ಭಾರತವನ್ನು ಹೊರನಾಡ ಕನ್ನಡಿಗರು ಹೇಗೆ ಕಾಣುತ್ತಾರೆ ಅಥವಾ ನಮ್ಮ ಕನ್ನಡಿಗರು ಅದನ್ನು ಹೊರಗಡೆಗೆ ಹೇಗೆ ಕಾಣಿಸ್ತಾರೆ ಸಾಂಸ್ಕೃತಿಕ ರಾಯಭಾರಿಗಳಾಗಿ, ಈ ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡ್ತೇವೆ. ಅವರ ಮಾತುಗಳಲ್ಲಿ ಅವರ ಅನುಭವಗಳ ಮೂಲಕ ಅದನ್ನು ಅವರು ವಿವರಿಸ್ತಾರೆ. ನಾನು ಮೊದಲಿಗೆ ಡಾಕ್ಟರ್ ಹರೀಶ್ ಅವರನ್ನು ಮಾತನಾಡಿಸ್ತೇನೆ. ಹರೀಶ್ ಅವರು ಎಲ್ಲರಿಗೂ ಗೊತ್ತಿರುವ ಹಾಗೆ ಬರಹಗಾರರು, ವಿಮರ್ಶಕರು, ಸಂಶೋಧಕರು, ಪ್ರಾಧ್ಯಾಪಕರು, ಲೇಖಕರು. ಅನೇಕ ಜೀವನ ಚರಿತ್ರೆಗಳು, ಸಂಶೋಧನಾ ಗ್ರಂಥಗಳು, ಸಂಸ್ಕೃತಿ ಬರಹಗಳನ್ನು, ಸಂಪಾದನಾ ಗ್ರಂಥಗಳನ್ನು, ಇವರು ಅನುವಾದ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಮಿಥಿಕ್ಸ್ ಸೊಸೈಟಿಯಿಂದ ಶತಮಾನದ ಕಿರಿಯ ಸಂಶೋಧಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಕಾಡೆಮಿ ಪ್ರಶಸ್ತಿಗೂ ಪಾತ್ರರಾಗಿದ್ದಾರೆ. ವ್ಯಾಸ ಸಮ್ಮಾನಗೂ ಕೂಡ ಇವರು ಭಾಜನರಾಗಿದ್ದಾರೆ. ಇವರನ್ನೇ ನಾನು ಮೊದಲಿಗೆ ಮಾತಾಡಿಸ್ತೇನೆ. ಡಾಕ್ಟರ್ ಜಿ ಬಿ ಹರೀಶ್ ಸರ್, ನಿಮಗೆ ಸ್ವಾಗತ, ನಮಸ್ತೆ. ಮೊದಲನೆಯದಾಗಿ ನಾನು ನಿಮ್ಮಲ್ಲಿ ಕೇಳುವಂಥದ್ದು, ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ನೀವು ಅಲ್ಲಿ ಹೋಗಿ, ವಿಯೆಟ್ನಾಮಲ್ಲಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಇದ್ದದ್ದು ನೀವು, ಅಲ್ಲಿ ಹೋಗಿ ನಮ್ಮ ಆಚರಣೆಗಳು ಅಥವಾ ನಮ್ಮ ದೇವತೋಪಾಸನಾ ಪದ್ಧತಿಗಳು, ಪ್ರಕೃತಿಯ ಆರಾಧನೆಗಳು, ಇವುಗಳ ವಿಸ್ತಾರವನ್ನು ಅಲ್ಲಿ ಹೇಗೆ ಮಾಡಿದರೆ, ಅವರಿಗೆ ಈ ಕುರಿತಾಗಿರುವಂತಹ ಪ್ರಶ್ನೆಗಳನ್ನು
ಪ್ರಶ್ನೆಗಳಿಗೆ ನೀವು ಹೇಗೆ ಉತ್ತರವನ್ನು ಕೊಟ್ಟಿದ್ದೀರಿ ಮತ್ತು ಅಲ್ಲಿಯ ಆಚರಣೆಗಳಲ್ಲಿ ನಮ್ಮಲ್ಲಿಯ ಆಚರಣೆಗಳಲ್ಲಿರುವಂತಹ ಸಾಮ್ಯಗಳೇನು ಇತ್ಯಾದಿ ವಿಚಾರಗಳನ್ನು ವಿವರಿಸಬಹುದಾ? ನಮಸ್ಕಾರ. ಸಭೆಯಂತ ಉಳಿದ ಕ್ಯಾಮ್ರಾ ನೋಡಿ ಮಾತಾಡಿದ್ರೆ ಅವರಿಗೆ ಗೊತ್ತಾಗ್ತದೆ. ಜಿ ಆರ್ ಸಂತೋಷ್ ಅವರಿಗೆ ಬಿಜೆಪಿ ಫೆಸ್ಟಿನಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅದರ ಆಯೋಜಕರಿಗೆ ಕೂಡ ನಾನು ವಂದಿಸ್ತೀನಿ. ಕೆಲವು ವಿಷಯಗಳನ್ನ ಪೀಠಿಕಾ ರೂಪದಲ್ಲಿ ಹೇಳಿದ್ರು. ಸಂಸ್ಕೃತಿ ಮತ್ತು ನಾಗರಿಕತೆ ಎನ್ನುವುದು ಸ್ವಲ್ಪ ಬೇರೆ ಶಬ್ದಗಳು. ಆಕ್ಚುಲಿ ಸಂಸ್ಕೃತಿ ಎನ್ನುವುದು ಯಾವುದು ನಿಮಗೆ ಮೂರ್ತವಾಗಿ ಹೇಳಲಿಕ್ಕೆ ಸಿಗೋದಿಲ್ಲ, ಆದ್ರೆ ಅನುಭವಕ್ಕೆ ಬರ್ತಾ ಇರುತ್ತೆ. ಈಗ ನೀವು ಕುಂಭಮೇಳವನ್ನು ನೋಡಿದ್ರೆ ಕುಂಭಮೇಳ ನಿಮ್ಮ ಅನುಭವ ಕಣ್ಣಿಗೊಂದಷ್ಟು ಕಾಣುತ್ತೆ. ಬಣ್ಣ ಬಣ್ಣದ ಬಟ್ಟೆಗಳು, ಸ್ನಾನ ಮಾಡ್ತಿರೋ ನಾಗಾ ಸಾಧುಗಳು, ನದಿ ಎಲ್ಲ ಕಾಣಿಸುತ್ತೆ. ಅದ್ರ ಮೂಲಕ ಏನೋ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಉಂಟಾಗ್ತಿರುತ್ತಲ್ಲ, ಅದನ್ನ ಶಬ್ದಗಳಲ್ಲಿ ನೀವು ಹೇಳಕ್ಕಾಗಲ್ಲ. ಮತ್ತದು 1000, 2000, 3000 ವರ್ಷಗಳಿಂದ ಉಳ್ಕೊಂಡು ನನ್ನ ತನಕ ಬಂದಿದ್ರೆ ಮಾತ್ರ ಸಂಸ್ಕೃತಿ ಅದು. ನನ್ನ ತನಕ ಬಂದಿರ್ಬೇಕದು. ಅಂದ್ರೆ ನಮ್ಮೂರಿನಲ್ಲಿ ನಾನು ಎಲ್ಲೋ ನದಿಲಿ ಮುಳುಗಾಕುವಾಗ್ಲೂ ಆ ರೀತಿಯದನ್ನೇ ನಾನು ಆಚರಣೆ ಮಾಡ್ತಿರ್ತೀನಿ. ಕುಂಭಮೇಳ ಅಲ್ಲದೆ ಹೋದ್ರು ಆ ರೀತಿಯದನ್ನ ಆಚರಣೆ ಮಾಡ್ತಿರ್ತೀನಿ. ಇಲ್ಲ ಅಂದ್ರೆ ಅದು ಡೆಡ್ ಮ್ಯೂಸಿಯಂ ಕಲ್ಚರ್. ಹಾಗಾಗಿ ಸಂಸ್ಕೃತಿಯಲ್ಲಿ 2 ಥರ ಸಂಸ್ಕೃತಿ ಇದೆ. ಒಂದು, ಇವತ್ತು ನಾನು ಬಳಸ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ಉಪ್ಪಿಟ್ಟಿದ್ದೆ, ಇವತ್ತು ನಾನು ಬೆಳಗ್ಗೆ ಕಾಫಿ ಕುಡಿದೆ. ಇಲ್ಲಿ ತನಕ ಏನು ಹಾಗೆ ಉಳ್ಕೊಂಡು ಬಂದಿದ್ಯೋ ಅದನ್ನ ನಾನು ಸಂಸ್ಕೃತಿ ಇರ್ತೀನಿ. ಉಳಿದಿದ್ದೆಲ್ಲ ಇಟ್ ಈಸ್ ಎ ಥಿಂಗ್ ಆಫ್ ದಿ ಪಾಸ್ಟ್, ಹಳೆ ಕಾಲದ್ದು. ಎಲ್ಲೋ ಒಂದ್ ಕಡೆ ಇದೆ, ಬೇಕಾದಾಗ ಸುಮ್ಮನೆ ಕುತೂಹಲಕ್ಕೆ ನೋಡ್ತೀವಿ. ಈ ಅರ್ಥದಲ್ಲಿ ಇವಾಗ ಅವರು ನಿರೂಪಕಿ ಅವರು ಕೇಳಿದಂತ ಪ್ರಶ್ನೆಯಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ನಾನು ಹೋಗಿದ್ದೆ ಅಂತ ನಾನು ಅನ್ಕೊಂಡಿಲ್ಲ. ಅದೊಂದು ಸರ್ಕಾರ ಕೊಟ್ಟಂತಹ ಒಂದು ಪ್ರಾಜೆಕ್ಟ್. ಅಲ್ಲಿ 3 ವರ್ಷ ಒಬ್ಬ ಆಡಳಿತ ಅಧಿಕಾರಿಯಾಗಿ ಹೋಗಿದ್ದೆ. ನಾನು ಮಾಡ್ತಿದ್ದ ಕೆಲಸ ಇಲ್ಲ, ಫೈಲಿಂಗ್ ಕೆಲಸ, ತುಂಬಾ ತಲೆ ಹಿಡಿದು ಹೋಗೋ ಬೋರಿಂಗ್ ಕೆಲಸ. ಆದ್ರೆ ಹೊರಗಡೆ ಸಮಾಜದಲ್ಲಿ ನಮ್ಮ ಹಿಂದೂಗಳ ಪ್ರೀತಿ ಎಷ್ಟಿದೆ ಅಂದ್ರೆ, ಕರ್ನಾಟಕದಲ್ಲಿ ನಾವು ಹೇಳದೆ ಹೋದ್ರು ನಮ್ಮನ್ನು ಅವರು ಸಾಂಸ್ಕೃತಿಕ ರಾಯಭಾರಿ ಅಂತ ಕರೀತಾರೆ. ಉಳಿದಿಬ್ರು ಅದ್ರ ಮೇಲೆ ಹೆಚ್ಚು ಬೆಳಕು ಚೆಲ್ಬೋದು. ಏನೇ ಇರಲಿ, ವಿಯೆಟ್ನಾಮಿನ ಬಗ್ಗೆ ಹೇಳುವಾಗ ಅವರಿಗೆ ಭಾರತದ ಬಗ್ಗೆ ತುಂಬಾ ಗೌರವ ಇದೆ, ಭಾರತದ ಬಗ್ಗೆ ಪ್ರೀತಿ ಇದೆ, ಭಾರತದ ಬಗ್ಗೆ ಕೃತಜ್ಞತೆ ಇದೆ. ಕೃತಜ್ಞತೆ ಯಾಕಿದೆ ಅಂದ್ರೆ ಇಂದಿರಾ ಗಾಂಧಿಯ ಕಾರಣಕ್ಕಿದೆ. ಅವರ ದೇಶ ಅಮೆರಿಕಾದಿಂದ ಸಂತ್ರಸ್ತವಾದಾಗ, 30-35 ವರ್ಷ ಯುದ್ಧ ನಡೆದಾಗ, ಜನ ತಿನ್ನೋಕ್ಕೆ ಆಹಾರವಿಲ್ಲದೆ ಅವರು ಕಾಡಿನಲ್ಲಿ ಸಿಗುವಂತಹ ಧಾನ್ಯಗಳನ್ನ ಮತ್ತು ಗಿಡಮರಗಳಲ್ಲಿ ಸಿಗುವಂತಹ ಸಣ್ಣ ಪುಟ್ಟ ಆಹಾರ ಪದಾರ್ಥಗಳನ್ನು ತಿಂದು ಬದುಕ್ತಿರುವಾಗ ಹೆಲಿಕಾಪ್ಟರ್ಗಳಲ್ಲಿ ವಿಮಾನದಿಂದ ಫುಡ್ ಪ್ಯಾಕೆಟ್ಸ್ನೆಲ್ಲ ಹಾಕುವ ಕೆಲಸವನ್ನು ಆ ಕಾಲದ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಹಾಗಾಗಿ ಸಾಂಸ್ಕೃತಿಕವಾದ ಭಾರತ ಅನ್ನಕ್ಕೆ ಮುಂಚೆ ರಾಜಕೀಯ ಭಾರತವಾಗಿ ವಿಯೆಟ್ನಾಮಿನ ಜನಗಳ ಕಣ್ಣಲ್ಲಿರುವಂಥದ್ದು ಈಗಲೂ ಇಂದಿರಾ ಗಾಂಧಿ. ಇದು ಫ್ಯಾಕ್ಟ್ಗಳನ್ನು ಮಾತ್ರ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಸಾಧ್ಯ, ನನ್ನ ಅನುಭವದ ಆಧಾರದ ಮೇಲೆ. ಯಾಕಂದ್ರೆ ಹೇಳಿ ಕೇಳಿ ಮಂಗಳೂರು ಭಾಗ ಕಾರಂತರ ನೆಲ, ಹಾಗಾಗಿ ವಾಸ್ತವದ ಪ್ರಜ್ಞೆಯಲ್ಲೇ ಇದನ್ನ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದು, ಭಾರತದ ಕುರಿತು ಅವರ ಕಲ್ಪನೆ ಏನಿದೆ ಅಂದ್ರೆ, ಭಾರತ ಅಂತ ಹೇಳಿದ್ರೆ ಬುದ್ಧನ ದೇಶ ಅಂತ. ಇಟ್ ಈಸ್ ಅ ಲ್ಯಾಂಡ್ ಆಫ್ ಗೌತಮ ಬುದ್ಧ, ಲಾರ್ಡ್ ಬುದ್ಧ, ಭಗವಾನ್ ಬುದ್ಧ ಅಂತಾನೆ ಅವರು ಅವನ್ನ ತುಂಬಾ ಗೌರವದಿಂದ ಬುದ್ಧನನ್ನ ಕಾಣ್ತಾರೆ. ಬುದ್ಧನ ಪ್ರತಿಮೆಗಳು ಸಾವಿರ ದೇವಾಲಯಗಳಲ್ಲಿ ಅಥವಾ ಬೌದ್ಧ ಮಂದಿರಗಳಲ್ಲಿ ಇದೆ. ಅದನ್ನ ಅವರೀಗ ಪಗೋಡ ಅಂತ ಕರೀತಾರೆ. ಪಗೋಡಗಳು ಇದೆ, ಸಣ್ಣ ಪುಟ್ಟದಲ್ಲಾದು ಒಂದು 20 ಅಡಿ 30 ಅಡಿ ಎತ್ತರದ ಬುದ್ಧನ ಮೂರ್ತಿಗಳಿವೆ. ಅವೆಲ್ಲವೂ ಬೇರೆ ಬೇರೆ ಲೋಹಗಳಿಂದ, ಚಿನ್ನ ಬೆಳ್ಳಿ ಅಲ್ಲಿ ಬಿಟ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ, ಮಿಕ್ಕಂತ ಎಲ್ಲ ಲೋಹಗಳಲ್ಲಿ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ 5 ಬುದ್ಧಗಳಿರ್ತಾರೆ. ಇಲ್ಲಿ ಹೇಗೆ ಪಂಚಮುಖಿ ಆಂಜನೇಯ, ಪಂಚಮುಖಿ ಗಣಪತಿ, ನಿಮ್ಗೆ ಸಭಿಕರಿಗೆ ಅರ್ಥ ಆಗ್ಲಿ ಅಂತ ನಾನು ಇಲ್ಲಿಯ ಕರ್ನಾಟಕದ ಉದಾಹರಣೆ ಕೊಡ್ತಾ ಇದ್ದೀನಿ. 5 ಮುಖದ ಆಂಜನೇಯ, 5 ಮುಖದ ಗಣಪತಿ ಇರುತ್ತಲ್ಲ, ಹಾಗೆ 5 ಮುಖ ಅಲ್ಲದೆ ಹೋದ್ರೆ ಒಬ್ಬ ಪ್ರಮುಖ ಬುದ್ಧ, ಅವನ ಮುಂದ್ಗಡೆನಲ್ಲಿ 3 ಜನ ಬುದ್ಧರು, ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ. ಅದು 4 ಆಯ್ತು. ಅದ್ರ ಮುಂದಕ್ಕೆ 7 ಕಮಲಗಳ ಮೇಲೆ, 7 ಹೂವಿನ ದಳಗಳ ಮೇಲೆ ನಡ್ಕೊಂಡು ಬಂದು ಈ ತರ ತನ್ನ ತರ್ಜನಿಯನ್ನ, ತನ್ನ ಹೆಬ್ಬೆಟ್ಟನ್ನ ಆಕಾಶಕ್ಕೆ ತೋರಿಸ್ತಿರುವಂತ ಒಬ್ಬ ಬಾಲಕ ಬುದ್ಧ, ಬೇಬಿ ಬುದ್ಧ ಅಂತ ಕರೀತಾರೆ. ಬಾಲಕ ಬುದ್ಧ ಅಂದ್ರೆ ನಮ್ಮೊಳಗಡೆ ಇರುವಂತ ಒಂದು ಬುದ್ಧತ್ವ
ಅದು ಒಂದು ಮಗುವಿನ ಅವಸ್ಥೆಯಲ್ಲಿದೆ, ಒಂದು ಶಿಶುವಿನ ಅವಸ್ಥೆಯಲ್ಲಿದೆ, ನಾವು ಕೂಡ ಆ ಅವಸ್ಥೆಯನ್ನ ಮುಟ್ಟಬಹುದು ಅಂತ. ಇದೆಲ್ಲ ಫಿಲಾಸಫಿ ದೃಷ್ಟಿಯಿಂದ ಚೆನ್ನಾಗಿದೆ. ಆದ್ರೆ ದೇವಾಲಯಗಳು ತುಂಬಾ ವೈಭವೋಪೇತವಾಗಿದೆ, ತುಂಬಾ ವೈಭವದಿಂದ ಕೂಡಿವೆ. ನಮ್ಮ ದೇಶದ ಬೌದ್ಧ ದೇವಸ್ಥಾನಗಳು ಇವಾಗ ಇಲ್ವೇ ಇಲ್ಲ ನಮ್ಮಲ್ಲಿ. ಟಿಬೆಟನ್ಸ್ ಕಟ್ಕೊಂಡಿರೋದು ಕೆಲವು ಬಿಟ್ರೆ ಅದಿಲ್ವೇ ಇಲ್ಲ. ಆ ದೃಷ್ಟಿಯಿಂದ ಅವ್ರಿಗೆ ಭಾರತ ಅಂದ್ರೆ ಬುದ್ಧನ ನಾಡು ಅನ್ನೋದು. ಇನ್ನೊಂದು ಪ್ರಶ್ನೆ ಅವ್ರು ಅದರೊಳಗೆ ಕೇಳಿದ್ರು, ಇಲ್ಲಿಯ ಉಪಾಸನೆ ಆ ರೀತಿಯ ಹೋಲಿಕೆಗಳು ಏನಾದ್ರು ಇದೆ? ತುಂಬಾ ಇದೆ. ನಾನು ಅದ್ರ ಬಗ್ಗೆನೇ ಒಂದು ಗ್ರಂಥವನ್ನ ಈಗಾಗಲೇ ಬರಿತಾ ಇದ್ದೀನಿ, ಬರುವ ಕೆಲವು ತಿಂಗಳುಗಳಲ್ಲಿ ಅದು ಕಟ್ಟಾಗತ್ತೆ, ಅದರಲ್ಲಿ ಬರುತ್ತೆ. 2 ಅಂಶ ಹೇಳ್ಬೋದು ಅಂದ್ರೆ, ತಾಯಿ ಹೆಣ್ಣನ್ನ ತಾಯಿಯ ರೂಪದಲ್ಲಿ, ದೇವಿಯ ರೂಪದಲ್ಲಿ ನೋಡದೇ ಇರುವ ದೇಶವೇ ಪ್ರಪಂಚ. ದೊಡ್ಡ ಮಟ್ಟದಲ್ಲಿ ನೋಡ್ತಿರ್ಬೋದು, ಸಣ್ಣ ಮಟ್ಟದಲ್ಲಿ. ಆ ದೃಷ್ಟಿಯಿಂದ ನೋಡಿದಾಗ ವಿಯೆಟ್ನಾಂನಲ್ಲಿ ಒಂದು ಗಾಡೆಸ್ ವರ್ಷಿಪ್ ಆಗ್ತಾ ಇದೆ. ಅಂದ್ರೆ ಯಾವುದೇ ದೇವಸ್ಥಾನಗಳಲ್ಲಿ ಒಂದು ಹೆಣ್ಣನ್ನ, ಬುದ್ಧನ ದೇವಾಲಯಗಳಲ್ಲಿ ಕೂಡ ಒಂದು ಸ್ತ್ರೀ ಪ್ರತಿಮೆಯನ್ನ ಇಟ್ಟು ಪೂಜೆ ಮಾಡೋದು, ಅದಕ್ಕೆ ನಡ್ಕೊಳ್ಳೋದು. ಇಲ್ಲಿ ನಮ್ಮಲ್ಲಿ ನಡ್ಕೊಳ್ತಾರಲ್ಲ, ಶುಕ್ರವಾರ ಮಂಗಳವಾರ ಪೂಜೆ ಮಾಡೋದು, ಕುಂಕುಮ ಅರ್ಚನೆ ಮಾಡೋದು, ಅರಿಶಿಣ ಅರ್ಚನೆ ಮಾಡೋದು, ಆ ರೀತಿಯ ಅಲ್ಲದೆ ಹೋದ್ರೆ ಒಟ್ಟಾರೆ ನಡ್ಕೊಳ್ಳುವಂಥದ್ದಿದೆ. ಮತ್ತು ಆ ದೇವರು, ಆ ದೇವಿ ಮೈ ಮೇಲೆ ಬರೋದು. ಯಾವ್ದು ಮೋಸ್ಟ್ಲಿ ದಕ್ಷಿಣ ಕನ್ನಡದಲ್ಲಿ ಪಾತ್ರಿಗಳು ಅಂತ ಹೇಳ್ತಾರೆ. ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಅಮ್ಮ ಮೈ ಮೇಲೆ ಬರೋದು ಅಂತ, ನಮ್ಮ ಬೆಂಗಳೂರು ಹಾಸನ ಅಲ್ಲೆಲ್ಲ ಇದೆ, ಮೈ ಮೇಲೆ ಬರೋದಿದೆ. ಆಗ ಬೇವಿನ ಸೊಪ್ಪನ್ನೆಲ್ಲ ಹೊಡೆದು ಸ್ವಲ್ಪ ನೀರು ಹಾಕಿ ಎಲ್ಲ ಶಾಂತ ಮಾಡ್ತಾರೆ. ಮತ್ತೆ ಮೈ ಮೇಲೆ ಬಂದಾಗ ಆ ಊರಿನ ಜನಗಳೆಲ್ಲ ಕಾರಣಿಕ ಎಲ್ಲ ಕೇಳ್ತಾರೆ, ಊರಿನ ಕಷ್ಟ ಸುಖ ಎಲ್ಲ ಕೇಳ್ತಾರೆ. ಆ ರೀತಿಯ ಅವ್ರ ಊರಿನಲ್ಲಿ ಯಾವ್ದೋ ಹುಡುಗ ತಪ್ಪಿಸ್ಕೊಂಡಿದ್ದಾನೆ, ಯಾರಿಗೋ ಕೆಲಸ ಸಿಗ್ತಾ ಇಲ್ಲ, ಯಾರಿಗೋ ಇನ್ನೇನೋ ಮನೆಯಲ್ಲಿ ಭೂತ ಪ್ರೇತಗಳ ಕಾಟ, ಈ ಬಾಡಿಗೆ ಮನೆಯಲ್ಲಿ, ಈ ತರದ ವಿಷಯಗಳನ್ನೆಲ್ಲ ಈ ಅಮ್ಮನ ಹತ್ರ, ಈ ದೇವಿ ಹತ್ರ ಕೇಳಿ ಪರಿಹಾರವನ್ನ ತೆಗೆದುಕೊಳ್ಳೋದು. ಸಂಕ್ಷಿಪ್ತವಾಗಿ ಇನ್ನೊಂದು ಕೊನೆಯದೇ ನಿಲ್ಲಿಸ್ತೀನಿ, ಅದು ಪಿತೃಗಳ ಆರಾಧನೆ. ನಮ್ಮಲ್ಲಿ ಹೇಗೆ ಅಮಾವಾಸ್ಯೆಯ ಸಮಯದಲ್ಲಿ, ಭಾರತದಾದ್ಯಂತ ಮಹಾಲಯ ಅಮಾವಾಸ್ಯೆಯ ಸಮಯದಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರೀತಾರೆ. ಕರ್ನಾಟಕದ ಮೈಸೂರು, ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯದಲ್ಲಿ ಅದನ್ನ ಮಾಳಪಕ್ಷ ಅಂತ. ಇನ್ನು ಸ್ವಲ್ಪ ಸಂಸ್ಕೃತದ ರೀತಿಯ ಪ್ರಯೋಗ ಮಾಡುವವರು ಮಹಾಲಯ ಅಮಾವಾಸ್ಯೆ ಅಂತ ಕರೀತಾರೆ. ಏನೇ ಆದ್ರೂ ಅದೇ. ಅಮಾವಾಸ್ಯೆಯ ದಿವಸ ನಾವು ನಮ್ಮ ಪೂರ್ವಜರಿಗೆ ಎಳ್ಳು ಬಿಟ್ಟು ಅವರನ್ನ ನೆನಪಿನಲ್ಲಿ ಊಟವನ್ನು ಮಾಡಿ ಅವರಿಗೆ ಆಹಾರವನ್ನೆಲ್ಲ ಅರ್ಪಿಸೋದು ಇತ್ಯಾದಿಗಳನ್ನೆಲ್ಲ ಬೇರೆ ಬೇರೆ ಪದ್ಧತಿಗಳಿದೆ. ಅದನ್ನು ಮಾಡ್ತಾರೆ. ಅದೇ ತರ ಅಲ್ಲಿ ಹುಣ್ಣಿಮೆ ದಿವಸ ಆ ತಿಂಗಳಲ್ಲಿ ಬರುವಂತ, ಈ ಮಹಾಲಯ ಅಮಾವಾಸ್ಯೆ ಬರುತ್ತೆ, ಅದು ಮಹಾಲಯ ಹುಣ್ಣಿಮೆ. ಆ ಸಮಯದಲ್ಲಿ ಪಿತೃಗಳನ್ನ ಬರಮಾಡಿಕೊಳ್ಳುವಂತ ರಿಚುವಲ್ಸ್, ಆಚರಣೆಗಳನ್ನು ಮಾಡಿ ಬಹಳ ದೊಡ್ಡ ಮಟ್ಟದಲ್ಲಿ. ಅವಾಗ ಏನ್ ಮಾಡ್ತಾರೆ, ಪಿತೃಗಳಿಗೆ, ಪರಲೋಕದಲ್ಲಿರುವ ಪಿತೃಗಳಿಗೆ ಆ ಪ್ರಪಂಚದಲ್ಲಿ ಖರ್ಚು ವೆಚ್ಚಗಳಿರುತ್ತಲ್ಲ, ಖರ್ಚು ವೆಚ್ಚಗಳಿಗೋಸ್ಕರ ನೋಟ್ಗಳನ್ನ ಕೊಡ್ತಾರೆ. ಆ ನೋಟ್ಗಳು ವಿಯೆಟ್ನಾಮಿನ ಹೊಚಿಮಿನ್ ಚಿತ್ರ ಇರುವ, ಅಲ್ಲಿಯ ರಾಷ್ಟ್ರಪತಿಯಾಗಿದ್ದಂತ, ರಾಷ್ಟ್ರಾಧ್ಯಕ್ಷ ಆಗಿದ್ದ ಹೊಚಿಮಿನ್ನ ಚಿತ್ರಗಳಿರುವಂತ ನೋಟು. ಆ ನೋಟುಗಳನ್ನ ಅವರು ಫೇಕ್ ನೋಟ್ಸ್ ಅಂತ ಮಾಡ್ತಾರೆ. ಅಂದ್ರೆ ನಿಜವಾದಲ್ಲ, ಅದು ಅಂಗಡಿಗಳಲ್ಲೇ ಫೇಕ್ ನೋಟ್ಸ್ ಸಿಗುತ್ತೆ. ಅಂದ್ರೆ ಅದು ಬ್ಲ್ಯಾಕ್ ಮನಿ ಅಲ್ಲ, ಅದು ಕಪ್ಪು ಹಣ ಅಲ್ಲ. ಅದು ಕೊಂಡ್ಕೊಳಕ್ ಸಿಗುತ್ತೆ, ಇಷ್ಟಿಷ್ಟು ಅಂತ ಒಂದೊಂದು ಬಂಡಲ್ ಸಿಗುತ್ತೆ. ಅಂದ್ರೆ 10, 20, 30, ಅಲ್ಲಿ ಡಾಂಗ್ ಅಂತ ಕರೀತಾರೆ, ವಿಯೆಟ್ನಾಮೀಸ್ ಡಾಂಗ್ ಅಂತ. ಆ ಡಾಂಗ್ ಅಲ್ಲಿ ಅದನ್ನ ತಗೊಂಡ್ ಬಂದ್ಬಿಟ್ಟು ಆ ಫೇಕ್ ನೋಟ್ಸ್ ಅವ್ರು ಸುಡ್ತಾರೆ. ಬರೀದಿ ಫೈರ್ ಟು ದಿ ಫೇಕ್ ನೋಟ್ಸ್ ಇನ್ ಕಮೆಮೊರೇಷನ್ ಆಫ್ ದರ್ ಫೋರ್ಫಾದರ್ಸ್. ಅವರ ಪಿತೃಗಳನ್ನ ನೆನೆಸ್ಕೊಂಡ್ಬಿಟ್ಟು ಅವರಿಗೆ ಒಳ್ಳೇದಾಗ್ಲಿ ಮತ್ತೆ ಅವ್ರಿಗೆ ಬೇಕಾದಂತ ವಸ್ತುಗಳನ್ನೆಲ್ಲ ಇಡ್ತಾರೆ. ಬಹಳ ಮಜಾ. ಅಂದ್ರೆ ಆ ಪಿತೃಗಳು ಸಿಗರೇಟ್ ಸೇರ್ತಾ ಇದ್ರೆ ಅವ್ರು ಸಿಗರೇಟ್ ಇಡ್ತಾರೆ, ಯಾವ್ದೋ ಒಂದು ಬ್ರ್ಯಾಂಡ್. ಅಥವಾ ಅವರು ಮದ್ಯವನ್ನ ಸೇವನೆ ಮಾಡ್ತಾ ಇದ್ರೆ, ಬಹುತೇಕ ಎಲ್ಲ ಫ್ಯಾಮಿಲಿಗಳಲ್ಲಿ ಮದ್ಯ ಸೇವನೆ ಇರುತ್ತೆ, ಆ ಮದ್ಯದ ಬಾಟಲ್ಗಳನ್ನ ಕೂಡ ಇಟ್ಟಿರ್ತಾರೆ. ಅದರಲ್ಲಿ ಕೋಕೋ ಕೋಲಾ ಬಾಟಲ್ ಇರುತ್ತೆ. ಅಂದ್ರೆ ಸಂಸ್ಕೃತಿಗೆ ಬರೀ ಪ್ರಾಚೀನ ಮುಖ ಮಾತ್ರ ಅಲ್ಲ, ಅದು ಅವತ್ತಿನ ವರ್ತಮಾನಕ್ಕೂ ಹೇಗೆ ಸಲ್ಲುತ್ತಿರುತ್ತದೆ, ಆಧುನಿಕಗೊಳ್ಳುತ್ತಿರುತ್ತದೆ ಅನ್ನೋದಕ್ಕೆ ಅಲ್ಲಿಯ ಪಿತೃಗಳ ಪೂಜೆ ಒಂದು ಉದಾಹರಣೆ. ಈ ತರದ ಅನೇಕ ಹೋಲಿಕೆಗಳು ಅಲ್ಲಿ ವಿಯೆಟ್ನಾಂನಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಇದೆ. ಬಹಳ ಮುಖ್ಯವಾಗಿ ಅವ್ರಿಗೆ ಭಾರತದ ಬಗ್ಗೆ ಇರೋದೇನು ಅಂತ ಹೇಳಿದ್ರೆ, ಇದು ಬುದ್ಧನ ದೇಶ. ಅದನ್ನ ನಾನು ಹೇಳಿ ಈ ನನ್ನ ನಿರೂಪಣೆಯನ್ನ, ಮೊದಲನೇ ಭಾಗದ ನಿರೂಪಣೆ ಇಲ್ಲಿಗೆ ನಾನು ಮುಂದೆ ಡಾಕ್ಟರ್ ವಾನಳ್ಳಿ ಅವರಿಗೆ ಪ್ರಶ್ನೆ. ನೀವು ಒಮಾನ್ನಲ್ಲಿ ಇದ್ದವರು, ತಜಿಕಿಸ್ತಾನದಲ್ಲೂ ಇದ್ದವರು, ಸಾಂಸ್ಕೃತಿಕ ರಾಯಭಾರಿಯಾಗಿ ಈ
ನೆಲೆಯಲ್ಲಿ ನೀವು ಅಧ್ಯಾಪಕನಾಗಿ, ಪತ್ರಕರ್ತನಾಗಿ, ಸಂಶೋಧಕನಾಗಿ ಅಲ್ಲಿಯ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಅಲ್ಲಿಯ ಜನರು ಹೇಗೆ ಕಾಣುತ್ತಾರೆ, ಅವರಿಗಿರುವ ಪ್ರಶ್ನೆಗಳೇನು, ಅದಕ್ಕೆ ನಮ್ಮ ಉತ್ತರಗಳೇನು, ನಾವು ಅದನ್ನು ಹೇಗೆ ಕಾಣಿಸ್ತೇವೆ ಭಾರತದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ, ಯಾವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೀರಿ ಅಂತ ಹೇಳಿ. ಸ್ನೇಹಿತರೆ ನಮಸ್ಕಾರ. ಮೂಲತಃ ನಾನು ಮೇಷ್ಟ್ರು, ಅದಕ್ಕಾಗಿ ನಿಂತ್ಕೊಂಡೇ ಮಾತನಾಡೋದು ಇಷ್ಟ ಆಯಿತು. ನನ್ನ ಪರಿಚಯವನ್ನು ಒಂದು ಸೆಂಟೆನ್ಸಲ್ಲಿ ಹೇಳ್ಕೊಳ್ಳೋದು ವಾಸಿ ಅಂತ ನನಗನ್ನಿಸ್ತು. ನಾನು ನಿರಂಜನ ವಾನಹಳ್ಳಿ ಅಂತ. ಇಲ್ಲೆಲ್ಲ ತುಂಬ ಜನ ನಮ್ಮ ಸ್ನೇಹಿತರು ದಕ್ಷಿಣ ಕನ್ನಡ ಜಿಲ್ಲೆಯವರು, ಉಡುಪಿ ಜಿಲ್ಲೆಯವರು ಇದ್ದೀರಿ. ಯಾತಕ್ಕಂತಂದರೆ ನಾನು MGM ಕಾಲೇಜಿನ ಪ್ರಾಡಕ್ಟು. ಉಡುಪಿಯ MGM ಕಾಲೇಜಿನಲ್ಲಿ ಓದ್ದವನು. ಉಜಿರೆಯ SDM ಕಾಲೇಜಿನಲ್ಲಿ 6 ವರ್ಷ ಪಾಠ ಮಾಡಿದವನು. ಹಾಗೂ ಉದಯವಾಣಿಗೆ 8 ವರ್ಷ ಅಂಕಣವನ್ನು ಬರೆದವನು. ಹೀಗಾಗಿ ದಕ್ಷಿಣ ಕನ್ನಡಕ್ಕೂ ನನಗೂ ಬಹಳ ಹತ್ತಿರದ ನಂಟು. ಈಗ ಆಮೇಲೆ ಇಲ್ಲಿಂದ ನಾನು ಉಜಿರೆಯಿಂದ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋದೆ. 30 ವರ್ಷ ಅಲ್ಲಿ ಪತ್ರಿಕೋದ್ಯಮ ಪ್ರಾಧ್ಯಾಪಕನಾಗಿ ಪಾಠ ಮಾಡ್ತಾಯಿದ್ದೆ. ಪರಿಚಯ ಮಾಡುವಾಗ ಅವರು ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದ ಕುಲಸಚಿವನೂ ನಾನಾಗಿದ್ದೆ. ಆಮೇಲೆ ತಜಿಕಿಸ್ತಾನದಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕನಾಗಿದ್ದೆ 15 ತಿಂಗಳು. ಮತ್ತು ವಾಪಸ್ ಬಂದ ಮೇಲೆ ಕಳೆದ 3-4 ತಿಂಗಳಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸ ಮಾಡ್ತಾಯಿದ್ದೆ. ನಮ್ಮಲ್ಲಿ ಈ ಮೇಷ್ಟ್ರುಗಳಿಗೆ ಗೊತ್ತು, ನಾವು ಏನೇ ಪ್ರಶ್ನೆ ಕೇಳಲಿ ವಿದ್ಯಾರ್ಥಿಗಳು ಏನು ಬರಿಬೇಕು ಅಂತ ನಿರ್ಣಯ ಮಾಡ್ಕೊಂಡು ಬಂದಿರ್ತಾರೋ ಅದನ್ನೇ ಬರೆಯೋದು ಅವರು, ಅದಕ್ಕೆ ಸೇರಿಸ್ತಾರೆ ಅಷ್ಟೇ. ಹಾಗೇ ನನ್ನ ಪರಿಸ್ಥಿತಿಯು ಆಗಿದೆ ಅಂತ ಅನಿಸುತ್ತೆ. ಮೇಡಮ್ ಏನೇನು ನನಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ಪೂರಕವಾಗಿ ಹಾಗೂ ಸೇರಿಸಿ ನಾನೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನೋ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿ ಇರುವಂಥ ಹೆಚ್ಚಿನವರಿಗೆ ಕೆಲವು ಪ್ರಶ್ನೆಗಳಿರ್ಬೋದು. ಒಂದು, ನಮ್ಮ ಮೂವರನ್ನು ಯಾಕೆ ಇಲ್ಲಿ ಈ ವಿಷಯವಾಗಿ ಮಾತನಾಡಲಿಕ್ಕೆ ಕರೆದರು? ಅದಕ್ಕೆ ಉತ್ತರ, ನಮ್ಮಲ್ಲಿ ಒಂದು ಏಕತೆ ಇದೆ. ಏನು ಅಂತಂದರೆ, ನಾನು ಹಾಗೂ ಗೆಳೆಯರಾದಂಥ ಹರೀಶ್ ಅವರು ಹಾಗೂ ಸಂತೋಷ್ ಅವರು. ಸುಷ್ಮಾ, ನಿಮ್ಮ ಗಮನಕ್ಕೆ ಏನು ಬರಬೇಕು ಅಂತಂದರೆ, ಸುಷ್ಮಾ ಸ್ವರಾಜ್ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಅವರ ಅಂಗಸಂಸ್ಥೆಯಾಗಿದ್ದಂಥ ICCR, ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್, ಇದರ ಅಂಗವಾಗಿ ಸುಮಾರು 51 ದೇಶಗಳಲ್ಲಿ ICCR ಇದೆ. ಅಲ್ಲಿ ಭಾರತೀಯ ಸಾಂಸ್ಕೃತಿಕ ರಾಯಭಾರಿಗಳನ್ನು ಅಥವಾ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರುಗಳನ್ನು, ಅಲ್ಲಿವರೆಗೆ ಏನಾಗ್ತಾ ಇತ್ತು, ಈ ಎಲ್ಲ ಅಧಿಕಾರಿಗಳೇ ಆ ಕೇಂದ್ರದ ನಿರ್ದೇಶಕತ್ವವನ್ನು ವಹಿಸ್ತಾ ಇದ್ರು. IFS ಅಧಿಕಾರಿಗಳಾಗಿರ್ಬೋದು ಅಥವಾ ಅದರ ಕೆಳಗಿನ ಅಧಿಕಾರಿಗಳು ಇನ್ಚಾರ್ಜ್ಗಳಾಗಿ ಅದರ ನಿರ್ದೇಶಕತ್ವವನ್ನು ವಹಿಸ್ತಾ ಇದ್ದರು. ಅದು ಅಧಿಕಾರಿಗಳು ಹೇಗೆ ಮಾಡಬೇಕೋ ಹಾಗೆ ಮಾಡ್ತಾಯಿದ್ರು. ಆದರೆ ಸುಷ್ಮಾಜಿ ಅವರಿಗೆ ಒಂದು ಕನಸಿತ್ತು, ಈ ದೇಶದ ನಿಜವಾದ ಸಂಸ್ಕೃತಿಯನ್ನು ಬಲ್ಲವರು ಹಾಗೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವನ್ನ ಆಯ್ಕೆ ಮಾಡಿ ಬೇರೆ ಬೇರೆ ದೇಶದ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕರಾಗಿ ಕಳಿಸ್ಬೇಕು ಅಂತ. ಹಾಗೆಯೇ ಅಮಿತ್ ತ್ರಿಪಾಠಿ ಅಂತ ಭಾರತೀಯ ಲೇಖಕ ಇವತ್ತು ಇಂಗ್ಲೆಂಡಿನ ICCR ನಿರ್ದೇಶಕರಾಗಿದ್ದಾರೆ. ಹಾಗೆ ಅನೇಕರು ಭರತನಾಟ್ಯದವರು, ಆಮೇಲೆ ಸಂಗೀತಗಾರರು ತುಂಬ ಜನ ಈ ಕೇಂದ್ರದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇದು ICCRನವರು ಓಪನ್ ಕಾಂಪಿಟಿಷನ್ನಲ್ಲಿ ಹೀಗೆ ಯಾರಿಗೆ ಆಸಕ್ತಿ ಇದೆ ಅವರು ಅಪ್ಲೈ ಮಾಡಿ ಅಂತ ಕರೆದ್ರು. ನಾವುಗಳು ಮಾಡಿದ್ದು 500ಕ್ಕೂ ಹೆಚ್ಚು ಜನ ಇದಕ್ಕೆ ಅರ್ಜಿ ಹಾಕಿದ್ರು ಅಂತ ಕೇಳಿದ್ದೇನೆ. ಮೊದಲ ಹಂತದಲ್ಲಿ 48 ಜನರನ್ನ ಶಾರ್ಟ್ ಲಿಸ್ಟ್ ಮಾಡಿ ನಮ್ಮನ್ನು ಸಂದರ್ಶನಕ್ಕೆ ಕರೆದಿದ್ದರು. ಅದರಲ್ಲಿ ಅನೇಕರನ್ನ ಸಿಲೆಕ್ಷನ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಕಳಿಸಿದ್ರು. ಈಗ ಮೊದಲ ಬ್ಯಾಚಿನ ತಂಡದ ಅವಧಿ ಹೆಚ್ಚು ಕಮ್ಮಿ ಮುಗಿತಾ ಇದೆ. ನಾನು ಸ್ವಲ್ಪ ಅಪವಾದ ಯಾತಕ್ಕಂತಂದ್ರೆ, ನಾನು 1.5 ವರ್ಷಕ್ಕೆ ನಮ್ಮ ವಿಶ್ವವಿದ್ಯಾಲಯ ನನ್ನನ್ನು ವಾಪಸ್ ಬನ್ನಿ ಅಂತ ಕೇಳಿಕೊಂಡಿದ್ದರಿಂದ 15 ತಿಂಗಳು ಅಲ್ಲಿದ್ದು ನಾನು ವಾಪಸ್ಸು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೆ. ಹರೀಶ್ ಅವರು ಈಗ 3 ವರ್ಷದ ಅವಧಿಯನ್ನು ವಿಯೆಟ್ನಾಂದಲ್ಲಿ ಮುಗಿಸಿ ಈಗಷ್ಟೇ
ಬಂದಿದ್ದಾರೆ ಕನ್ನಡದ ಕೆಲಸವನ್ನು ಮಾಡಲಿಕ್ಕೆ. ಹಾಗೆಯೇ ಗೆಳೆಯರಾದಂಥ ಸಂತೋಷ್ ಅವರು ಇನ್ನೂ ತಾಂಜೇನಿಯಾದಲ್ಲಿ ಇದ್ದಾರೆ, ಇನ್ನೂ ಅವರ ಅವಧಿ ಇದೆ. ನನಗೆ ಆಶ್ಚರ್ಯ ಆಗ್ಬೋದು, ನೀವು ಎಲ್ಲಿದ್ರಿ, ಯಾವುದು ಇದು ತಜಿಕಿಸ್ತಾನ್? ಬೆಳಗಿಂದ ಮಧ್ಯ ಏಷ್ಯಾದ ಸುದ್ದಿ ಬರ್ತಾ ಇತ್ತು. ನನಗೆ ICCR ಇಂದ ಒಂದು ಇಮೇಲ್ ಬಂತು, ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಆ್ಯಸ್ ದ ಡೈರೆಕ್ಟರ್ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ದುಶಾಂಬೆ ಅಂತ. ನನಗೂ ನನ್ನ ಮಕ್ಕಳಿಗೂ ಎದೆ ಒಡೆದೋಯ್ತು. ಯಾಕಂದರೆ ಇದು ಎಲ್ಲಿದೆ, ಏನು ಕತೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ತಕ್ಷಣ ಎಲ್ಲ ನೆಟ್ಟಲ್ಲಿ ನಮ್ಮ ಮಕ್ಕಳು ಹುಡುಕ್ಲಿಕ್ಕೆ ಶುರು ಮಾಡಿದ್ರು, ಇದು ಎಲ್ಲಿದೆ ಅಪ್ಪ ಈ ದುಶಾಂಬೆ ಅನ್ನುವಂಥದ್ದು. ಆಗ ನಮಗೆ ಗೊತ್ತಾಯಿತು, ಇದು ಮಧ್ಯ ಏಷ್ಯಾದ ಪುಟ್ಟ ರಾಷ್ಟ್ರವಾದಂಥ ತಜಿಕಿಸ್ತಾನದ ರಾಜಧಾನಿ ದುಶಾಂಬೆ. ಆಮೇಲೆ ಇಂಟರ್ನೆಟ್ನಲ್ಲಿ ನೋಡ್ಲಿಕ್ಕೆ ಹೋದರೆ ಎಲ್ಲ ಭಯ ಹುಟ್ಕೋತಾ ಇತ್ತು. ಏನು ಅಂತಂದರೆ, ಯಾರು ತಜಿಕಿಸ್ತಾನಕ್ಕೆ ಹೋಗಬೇಡಿ, ಇಲ್ಲಿ ಸೇಫ್ಟಿ ಇಲ್ಲ, ಇಲ್ಲಿ ಕಷ್ಟ ಬದುಕೋದು ಅನ್ನೋದೆಲ್ಲ ಈ ಥರದ ವಿವರಗಳು ಕೂಡ ಇದ್ದಿದ್ದು. ಆದರೆ ಭಾರತೀಯ ಸಾಂಸ್ಕೃತಿಕ ಕೇಂದ್ರದ ನಿರ್ದೇಶಕನಾಗಿ ಹೋಗುವಂಥ ಅವಕಾಶ ಇನ್ನೆಲ್ಲಿ ಸಿಗ್ತದೆ, ನೋಡೇ ಬಿಡೋಣ ಅಂತ ನಾನು ನಮ್ಮ ಮನೆಯವ್ರನ್ನೂ ಮಕ್ಕಳನ್ನು ಕರ್ಕೊಂಡು ಅಲ್ಲಿಗೆ ಹೋದೆ. 15 ತಿಂಗಳು ಅಲ್ಲಿದ್ದೆ. ಅಲ್ಲಿಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಹಾಗೂ ನಮ್ಮ ಸಂಸ್ಕೃತಿಯನ್ನು ತಜಿಕಿಗಳಿಗೂ ಪಸರಿಸಲಿಕ್ಕೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅದರೆಲ್ಲ ನನ್ನ ಅನುಭವವನ್ನು ತಶಾಕೂರ್ ತಜಿಕಿಸ್ತಾನ್ ಅನ್ನುವಂಥ ಪುಸ್ತಕದಲ್ಲಿ ನಾನು ಪ್ರಕಟ ಮಾಡಿದ್ದೇನೆ. ಇತ್ತೀಚೆಗೆ ಅದು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳಿಂದ ಮೈಸೂರಲ್ಲಿ ಬಿಡುಗಡೆ ಆಯಿತು 2 ತಿಂಗಳ ಹಿಂದೆ. ತಶಾಕೂರ್ ಅಂದರೆ ತಜಿಕ್ ಭಾಷೆಯಲ್ಲಿ ಥ್ಯಾಂಕ್ಸ್ ಅಂತ, ಅಂದರೆ ಧನ್ಯವಾದ ತಜಿಕಿಸ್ತಾನ ಅನ್ನುವ ಅರ್ಥದಲ್ಲಿ ತಶಾಕೂರ್ ತಜಿಕಿಸ್ತಾನ್ ಅನ್ನುವ ಇದು ನನ್ನ 36ನೆಯ ಪುಸ್ತಕ, ಅದನ್ನು ಪ್ರಕಟ ಮಾಡಿದ್ದೇನೆ. ಅಲ್ಲಿಯ ಸಂಸ್ಕೃತಿ ಬಗ್ಗೆ ಹಾಗೂ ನಮ್ಮ ಸಂಸ್ಕೃತಿಯನ್ನು ಅಲ್ಲಿ ಪಸರಿಸುವ ಕೆಲಸದ ಬಗ್ಗೆ 1-2 ಮಾತುಗಳನ್ನು ಈಗ ಹೇಳಲಿಕ್ಕೆ ಬಯಸ್ತೇನೆ. ಒಂದು, ನಾನು ತಜಿಕಿಸ್ತಾನದಲ್ಲಿದ್ದೆ ಹಾಗೂ 10 ವರ್ಷಗಳ ಹಿಂದೆ 3 ವರ್ಷ ಒಮಾನ್ನಲ್ಲಿ ನಾನು ಸಂವಹನ ಪಾಠವನ್ನು ಮಾಡಿದ್ದೇನೆ. ಈ 2 ಅನುಭವದ ಹಿನ್ನೆಲೆಯಲ್ಲಿ, ಯಾಕಂದರೆ ಯಾರೋ ತಮಾಷೆ ಮಾಡ್ತಾಯಿದ್ರು, ನಿನಗೆ ಸಾಬ್ರ ದೇಶನೇ ಯಾವಾಗಲೂ ಗಟ್ಟಿ ಅಂತ. ಹೌದು, ಒಮಾನ್ ಕೂಡ ಪಕ್ಕಾ ಇಸ್ಲಾಮಿಕ್ ರಾಷ್ಟ್ರ ಹಾಗೂ ತಜಿಕಿಸ್ತಾನ್ ಕೂಡ 99% ಮುಸ್ಲಿಮರೇ ಇರುವಂಥ ದೇಶ. ಆದರೆ ಒಮಾನ್ ದೇಶಕ್ಕೂ ತಜಿಕಿಸ್ತಾನಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. 2 ಇಸ್ಲಾಂ ರಾಷ್ಟ್ರಗಳಂದೇ ಘೋಷಣೆ ಮಾಡಿಕೊಂಡಿದ್ದರೂ ಕೂಡ 2 ದೇಶಕ್ಕೆ ಬಹಳ ವ್ಯತ್ಯಾಸ ಇದೆ. ತಜಿಕಿಸ್ತಾನದ ಬಗ್ಗೆ ನಾನು ಹೇಳೋದಿದ್ದರೆ, ಇಲ್ಲಿ ಹೆಚ್ಚಿನವರು ಮುಸ್ಲಿಮರೇ, 99% ಮುಸ್ಲಿಮರೇ ಇರುವಂಥ ಇದು. ಕನ್ನಡಿಗರ ಕಣ್ಣಲ್ಲಿ ಅಂತ ನಾನು ಹೇಳೋದು ಕಷ್ಟ ತಜಿಕಿಸ್ತಾನದ ಅನುಭವವನ್ನು. ಯಾತಕ್ಕಂತಂದರೆ ನಾವಿರುವಾಗ ಅಲ್ಲಿ ಕನ್ನಡಿಗರಿದ್ದದ್ದು 1.5 ಜನ. ಒಬ್ಬ ನಾನು ಅರ್ಧ ಹೇಗೆ ಅಂತ ನೀವು ಕೇಳ್ಬೋದು. ಬೆಂಗಳೂರಿನ ಒಂದು ಹುಡುಗಿ ಮೂಲತಃ ಆಂಧ್ರದವಳು, ಅದಕ್ಕಾಗಿ ಅರ್ಧ ಕನ್ನಡಿಗರು. ಹೀಗಾಗಿ 1.5 ಕನ್ನಡಿಗರು ಅಲ್ಲಿದ್ದು ಈ ಕನ್ನಡಿಗರ ಕಣ್ಣಲ್ಲಿ ತಜಿಕಿಸ್ತಾನವನ್ನು ಹೇಳೋದು ಕಷ್ಟ. ಅವಳು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ತಜಿಕಿಸ್ತಾನದಲ್ಲೇ ಕನಿಷ್ಠ 1,000 ಭಾರತೀಯ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇದ್ದಾರೆ. ಈ ಮೊನ್ನೆ ಎಲ್ಲ ಉಕ್ರೇನ್ನಿಂದ ಬಂದು ಎಲ್ಲ ಏನೇನು ಬಾಯಿಗೆ ಬಂದಂಗೆ ಮಾತಾಡಿ ಎಲ್ಲ ಗಲಾಟೆ ಆಯ್ತಲ್ಲ, ಆಗ ನನಗೆ ಅದು ತುಂಬ ಚೆನ್ನಾಗಿ ನೆನಪಿಗೆ ಬಂತು. ತಜಿಕಿಸ್ತಾನದಲ್ಲೇ, ಯಾಕಂದರೆ ಭಾಳ ಹಳೆಯ ಮೆಡಿಕಲ್ ಕಾಲೇಜ್ ಅದು. ಹಾಗೆ ರಷ್ಯಾದಲ್ಲಿ ಹಾಗೂ ಉಜ್ಬೇಕಿಸ್ತಾನದಲ್ಲಿ ಅನೇಕ ಮೆಡಿಕಲ್ ಕಾಲೇಜುಗಳಲ್ಲಿ ಕನಿಷ್ಠ 2 ಲಕ್ಷ ಮತ್ತು ಚೀನಾವನ್ನು ಸೇರಿಸಿ 2 ಲಕ್ಷ ವಿದ್ಯಾರ್ಥಿಗಳು ಮೆಡಿಕಲ್ ಓದ್ತಾ ಇದ್ದಾರೆ. ಇದು ನಮ್ಮ ದೇಶದವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ಪ್ರಶ್ನೆ, ಹಾಗಾದರೆ ಅಲ್ಲಿಗೆ ಯಾಕೆ ಹೋಗ್ತಾರೆ, ತಜಿಕಿಸ್ತಾನಕ್ಕೆ ಯಾಕೆ ಹೋಗ್ತಾರೆ, ಉಜ್ಬೇಕಿಸ್ತಾನಕ್ಕೆ ಯಾಕೆ ಹೋಗ್ತಾರೆ ಅಂತಂದರೆ, ಇಲ್ಲಿ ಅವ್ರು ಹೇಳಿದ್ರು, ಸರ್ ಇಲ್ಲಿ ಮೆಡಿಕಲ್ ಮುಗಿಸ್ಲಿಕ್ಕೆ ಕನಿಷ್ಠ 1 ಕೋಟಿ ಬೇಕು ನನಗೆ, ಅದೇ ತಜಿಕಿಸ್ತಾನದಲ್ಲಾದರೆ 20 ಲಕ್ಷದಲ್ಲಿ ಮುಗೀತದೆ, ಅದಕ್ಕಾಗಿ ಅಲ್ಲಿ ಹೋಗ್ತೇವೆ ಅಂತ. ಬೇರೆ ಯಾವ ಇದು ಇಲ್ಲ. ಆಮೇಲೆ ಸಮಸ್ಯೆ ಏನು ಅಂತಂದರೆ, ತಜಿಕಿಸ್ತಾನದಲ್ಲಿ ಆಸ್ಪತ್ರೆಗಳು ಇದ್ದಾವೆ, ರೋಗಿಗಳೇ ಇಲ್ಲ. ಅಲ್ಲಿಯ ಬಹುಶಃ ವಾತಾವರಣ ಕಾರಣ, ಅಲ್ಲಿಯ ಆಹಾರ ಕಾರಣ, ಎಲ್ಲರೂ ದೇವರ ದಯದಿಂದ ಅಥವಾ ಅಲ್ಲಾಹುವಿನ ದಯದಿಂದ ಬಹಳ ಆರೋಗ್ಯವಂತರಾಗಿ 90-95 ವರ್ಷ ಬದುಕ್ತಾರೆ. ಆಸ್ಪತ್ರೆಗಳಿಗೆ ರೋಗಿಗಳೇ ಇಲ್ಲ. ಹೀಗಾಗಿ ಇಷ್ಟು ಜನ ನಮ್ಮಲ್ಲಿಯವರು ಅಲ್ಲಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಓದಿದರೂ ಕೂಡ ಅವರಿಗೆ ಪ್ರಾಕ್ಟಿಕಲ್ಸ್ ಅನ್ನೋದು ಏನೂ ನಡೆಯೋದಿಲ್ಲ.
ಆ ಥಿಯರಿ ಓದ್ಕೊಂಡು ಬರ್ತಾರೆ, ವಾಪಸ್ ಇಲ್ಲಿ ಹೆಚ್ಚಿನವರು ಕೇರಳೈಟ್ಸು, ವಾಪಸ್ ಇಲ್ಲಿ ಬಂದು ಕೇರಳದಲ್ಲೋ ಕರ್ನಾಟಕದಲ್ಲೋ ಇನ್ನೆಲ್ಲೋ ನಮ್ಮ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ. ಅದನ್ನು ಮಾಡಿ ಆಮೇಲೆ ಅವ್ರು ಇನ್ನೊಂದು ಪರೀಕ್ಷೆಯನ್ನು ತಗೋಬೇಕಿಲ್ಲಿ. ಆ ಪರೀಕ್ಷೆಯನ್ನು ತಗೊಂಡ್ರೆ ಮಾತ್ರ ಭಾರತದಲ್ಲಿ ಅವರು ವೈದ್ಯರಾಗಲಿಕ್ಕೆ ಸಾಧ್ಯ. ಆಮೇಲೆ ವೈದ್ಯರಾಗಿ ಕೆಲಸವನ್ನು ಮಾಡ್ತಾರೆ. ಹೀಗೆ ತಜಿಕಿಸ್ತಾನದಲ್ಲೇ 1,000 ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ. ಇದು ಮುಸ್ಲಿಂ ರಾಷ್ಟ್ರ ಆದರೂ ಕೂಡ ದುಶಾಂಬೆ ಅದರ ರಾಜಧಾನಿ, ತಜಿಕಿಸ್ತಾನ ಊರು ವಿಸ್ತಾರವಾಗಿರುವಂಥದ್ದು, ಆದರೆ ಜನರೇ ಇಲ್ಲದೆ ಹೋದಂಥ ರಾಷ್ಟ್ರ. ಬಹುಶಃ ಜಗತ್ತಿನ ಬೇರೆ ಯಾವ ಮುಸ್ಲಿಂ ರಾಷ್ಟ್ರಗಳಲ್ಲೂ ಇರದೇ ಹೋದಂಥ ಉದಾರೀಕರಣವನ್ನು ನೀವು ಇಲ್ಲಿ ನೋಡ್ಬೋದು. ಅದಕ್ಕಾಗಿ ನೆನಪಿಡಿ, ಇದು ಮುಸ್ಲಿಂ ರಾಷ್ಟ್ರ ಆಗಿದ್ರೂ ಕೂಡ ಇಲ್ಲಿ ಗಡ್ಡ ಬಿಟ್ಟರೆ ಟ್ಯಾಕ್ಸ್ ಹಾಕ್ತಾರೆ. ರಾಜ ಅಲ್ಲ, ರಾಜನ ರೀತಿಯ ಅಧ್ಯಕ್ಷ ಅಲ್ಲಿರೋನು ತಜಿಕಿಸ್ತಾನದಲ್ಲಿ, ಆದರೆ ಅವನು ರಷ್ಯಾದ ನೆರವಿನಲ್ಲಿ ಅಧಿಕಾರಕ್ಕೆ ಬಂದವನು. ಹಾಗಾಗಿ ಕಮ್ಯುನಿಸ್ಟರ ಆಡಳಿತದಲ್ಲಿ ಅವರು ಅನಾದಿ ಕಾಲದಿಂದ ಕಮ್ಯುನಿಸ್ಟರ ಆಡಳಿತದಲ್ಲಿ ಅವರು ಇದ್ದಿದ್ದಾದ್ರಿಂದ ಅಲ್ಲಿ ಸಾರ್ವಜನಿಕವಾಗಿ ಧರ್ಮದ ಪ್ರಚಾರವಾಗಲಿ ಅಥವಾ ಧರ್ಮವನ್ನು ತೋರಿಸುವಾಗಲಿ ಇಲ್ಲ. ಧರ್ಮದ ಆಚರಣೆಯನ್ನು ನೀವೇನಿದ್ರೂ ಮನೆಯಲ್ಲಿ ಮಾಡ್ಕೊಳ್ಳಿ. ಈಗ 91ರ ಸಂದರ್ಭದಲ್ಲೇ ರಷ್ಯಾದಿಂದ ಸಿಡಿದು ತಜಿಕಿಸ್ತಾನ ದೇಶವಾಗಿ ಉದ್ಭವ ಆಯಿತು, ಸ್ವತಂತ್ರ ದೇಶವಾಗಿ. ಆಗಲಿಂದ ಅಲ್ಲಿಯ ಮಸೀದಿಗಳೆಲ್ಲ ಪಾಲು ಬಿದ್ದಿದ್ದಾವೆ. ಯಾತಕ್ಕಂದ್ರೆ ನಮ್ಮಲ್ಲಿ ಹಾಗೆ ಅಲ್ಲಾಹು ಅಕ್ಬರ್ ಅಂತ ಬೆಳಿಗ್ಗೆ ಅಲ್ಲಿ ಕೂಗ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆ ಅಥವಾ ಜಗಳವೇ ಅಲ್ಲಿ ಹುಟ್ಟೋದಿಲ್ಲ. ಅವು ಏನಿದ್ರು ಮನೆ ಒಳಗೆ ಮಾಡ್ಕೋಬೇಕು. ಒಂದು, ಗಡ್ಡ ಬಿಟ್ಟರೆ ಟ್ಯಾಕ್ಸ್ ಹಾಕ್ತಾರೆ. ಎರಡನೇದಾಗಿ ಯಾರು ಗಡ್ಡ ಬಿಟ್ಕೊಂಡು ಓಡಾಡ್ತಾರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಆ ರಾಷ್ಟ್ರದ ಅಧ್ಯಕ್ಷನ ಪ್ರತಿನಿಧಿಗಳು ಒಂದು ಕಣ್ಣಿಟ್ಟಿರ್ತಾರೆ. ಯಾಕಂದರೆ ಇವರು ಏನು ಮೂಲಭೂತವಾದದ ಕೆಲಸವನ್ನು ಮಾಡ್ತಾರೆ ಅದಕ್ಕೆಲ್ಲ ತಜಿಕಿಸ್ತಾನ ಮುಸ್ಲಿಂ ದೇಶ ಆದರೂ ವಿರುದ್ಧವಾಗಿ ರಷ್ಯಾದ ನೆರಳಿನಲ್ಲಿ ಅದು ಇರುವಂಥ ರಾಷ್ಟ್ರ. ಆದರೆ ನೆನಪಿಡಿ, ಈ ಮುಸ್ಲಿಮರು ಬಹಳ ಲಿಬ್ರಲ್ ಆಗಿರುವಂಥವರು. ಪಾಕಿಸ್ತಾನವನ್ನಲ್ಲ, ಇಂಡಿಯಾವನ್ನಲ್ಲ, ಹಿಂದೂಸ್ತಾನವನ್ನು ಬಹಳ ಪ್ರೀತಿಸುವಂಥವ್ರು. ಅವ್ರು ಯಾರು ಇಂಡಿಯಾ ಅಂತ ಹೇಳೋದಿಲ್ಲ. ಬದಲಾಗಿ ನನ್ನ ಅನುಭವವನ್ನು ಹೇಳ್ತೇನೆ. 25 ಜನ ಕಾಶ್ಮೀರಿ ವಿದ್ಯಾರ್ಥಿಗಳು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ EMRCಗೆ ಟೆಲಿವಿಷನ್ ಟ್ರೈನಿಂಗಿಗಾಗಿ ಬಂದಿದ್ದರು. ನಾವು 3 ವಾರ ಟ್ರೈನಿಂಗ್ ಕೊಟ್ಟರೆ ಕೊನೆಯಲ್ಲಿ ಅವರು ಹೇಳಿದ್ದು ಯು ಇಂಡಿಯನ್ಸ್ ಅಂತ. ನಮ್ಮ ದೇಶದ ದುಡ್ಡಿನಲ್ಲಿ, ನಮ್ಮ ಕೇಂದ್ರ ಸರ್ಕಾರದ ದುಡ್ಡಿನಲ್ಲಿ ನಾವು ಟ್ರೈನಿಂಗನ್ನು ಅವರಿಗೆ ಟೆಲಿವಿಷನ್ ಪ್ರೊಡಕ್ಷನ್ನಲ್ಲಿ ಕೊಟ್ಟರೆ ಕೊನೆಗೆ ಹೇಳಿಸ್ಕೋಬೇಕಾಗಿದ್ದು ಯು ಇಂಡಿಯನ್ಸ್ ಅಂತ. ಆದರೆ ತಜಿಕಿಸ್ತಾನದವರು ಯು ಆರ್ ಹಿಂದೂಸ್ತಾನೀಸ್ ಅಂತ ಹೇಳ್ತಾರೆ. ಇವತ್ತಿಗೂ ಇಂಡಿಯಾ ಅಥವಾ ಭಾರತ ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ಅವರು ನಮ್ಮನ್ನು ಕರೆಯೋದು ಹಿಂದೂಸ್ತಾನಿಗಳು ಅಂತಾನೆ. ಮತ್ತು 2-3 ವಿಷಯವನ್ನು ಹೇಳಿ ಮುಗಿಸ್ತೇನೆ. ಅವರಿಗೆ ಭಾರತದ ಬಗ್ಗೆ ತುಂಬ ಪ್ರೀತಿ. ತಜಿಕಿಸ್ತಾನದವರಿಗೆ ನನ್ನ ಪುಸ್ತಕದಲ್ಲಿ ಇದನ್ನು ಬರೆದೇನೆ, ಪ್ರತಿ ತಜಿಕಿಗೂ ಇರುವಂಥ ಜೀವನದ ಒಂದು ಆಸೆ ಏನು ಅಂತಂದರೆ ಭಾರತಕ್ಕೆ ಹೋಗಬೇಕು. ಆಗ್ರಾಕ್ಕೆ ಅವ್ರು ಹೇಳ್ತಾರೆ ಗುಯ್ ಅಂತ ವಿಮಾನದಲ್ಲಿ ಆಗ್ರಾಕ್ಕೆ ಹೋಗಿ ಇಳಿಬೇಕಂತೆ. ತಾಜ್ ಮಹಲನ್ನು ಮುಟ್ಟು ಬರಬೇಕು ಅನ್ನುವಂಥದ್ದು ಜೀವನದ ಒಂದು ಆಸೆ ಅವರಿಗೆ. ಇದು ತಜಿಕಿಗಳ ಭಾರತದ ಪ್ರೀತಿಯ ಸಂಕೇತ. ಮತ್ತು ಎರಡನೇದಾಗಿ ಅವರು ಅತ್ಯಂತ ತೀವ್ರವಾಗಿ ಪ್ರೀತಿಸುವಂಥದ್ದು ಮತ್ತು ನಮಗಿಂತ ಹೆಚ್ಚಿಗೆ ಅವ್ರು ನೋಡುವಂಥದ್ದೇನು ಅಂತಂದರೆ ಬಾಲಿವುಡ್ ಸಿನಿಮಾಗಳನ್ನು. ರಾಜ್ ಕಪೂರ್ ಇರ್ಬೋದು, ಮಿಥುನ್ ಚಕ್ರವರ್ತಿ ಇರ್ಬೋದು, ಆಮೇಲೆ ಶಾರುಖ್ ಖಾನ್ ಇರ್ಬೋದು. ನಾನು ಭಾರತಕ್ಕೆ ಹೋಗ್ತಾ ಇದ್ದೀನಿ, ಇಂಡಿಯಾಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಓ ಶಾರುಖ್ ಖಾನ್ ಸಿಗ್ತಾರ ನಿಮಗೆ, ನಾನು ಕೇಳಿದೆ ಅಂತ ಹೇಳಿ. ನಮಗೆ ಅಲ್ಲಿ ಶಾರುಖ್ ಖಾನು, ಅವ್ರ ಹತ್ರ ಇವ್ರು ಕೇಳಿದ್ರು ಅಂತ ಹೇಳೋದು ಎಲ್ಲಿಂದ? ಆದರೆ ಅವರು ಪಾಪ ಭಾಳ ನಮ್ರವಾಗಿ ಅಥವಾ ಸ್ನಿಗ್ಧರಾಗಿ ಅವ್ರು ನಂಬುವಂಥದ್ದು ಅದು. ಅಷ್ಟು ಚೆನ್ನಾಗಿ ಭಾರತೀಯ ಸಿನಿಮಾದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಎಲ್ಲ ಸಿನಿಮಾಗಳನ್ನು ಅವರು ನೋಡಿದ್ದಾರೆ, ಖುಷಿಪಟ್ಟಿದ್ದಾರೆ. ಅದಕ್ಕಾಗಿ ಇವತ್ತಿಗೂ ICCRನವರು ಸ್ಕಾಲರ್ಶಿಪ್ ಕೊಡುವಾಗ ಅತಿ ಹೆಚ್ಚು ಜನ ಭಾರತಕ್ಕೆ ಬರಬೇಕು,
ಇಲ್ಲಿ ಮಾಸ್ಟರ್ ಡಿಗ್ರಿ ಮಾಡಬೇಕು ಅನ್ನುವಂಥ ಆಸೆಯನ್ನು ಅವರು ತಜ್ಕಿ ವಿದ್ಯಾರ್ಥಿಗಳು ಇಟ್ಕೊಂಡಿರ್ತಾರೆ. ಇನ್ನು ಮುಗಿಸೋ ಮೊದಲು ಇನ್ನೊಂದು, ನಾವು ಸಾಂಸ್ಕೃತಿಕ ಕೇಂದ್ರದಿಂದ ಏನು ಮಾಡ್ತೇವೆ ಅಲ್ಲಿ ಅಂತಂದರೆ, ಉದಾಹರಣೆಗೆ ದುಶಾಂಬೆಯಲ್ಲೇ ನಮ್ಮ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ, ಮೋದಿಯವರು ಬಂದ ಮೇಲೆ ಅದಕ್ಕಿಂತ ಮೊದಲಿನ ಸರ್ಕಾರಗಳ ಅವಧಿಯಲ್ಲಿ ಈಗ ಇಂದಿರಾ ಗಾಂಧಿ ಸಾಂಸ್ಕೃತಿಕ ಕೇಂದ್ರ, ನೆಹರು ಸಾಂಸ್ಕೃತಿಕ ಕೇಂದ್ರ, ಲಾಲ್ ಬಹದ್ದೂರ್ ಸಾಂಸ್ಕೃತಿಕ ಕೇಂದ್ರ, ಹೀಗೆ ಬೇರೆ ಬೇರೆಯವರ ಹೆಸರಿನಲ್ಲಿ ಭಾರತೀಯ ಸಾಂಸ್ಕೃತಿಕ ಕೇಂದ್ರಗಳು ಬೇರೆ ಬೇರೆ ದೇಶಗಳಲ್ಲಿ ಇದ್ದವು. ಆದರೆ ಮೋದಿಯವರು ಬಂದ ಮೇಲೆ ಯಾವುದಕ್ಕೆ ಬರೀ ಭಾರತೀಯ ಸಾಂಸ್ಕೃತಿಕ ಕೇಂದ್ರ ಅಂತ ಇತ್ತೋ ಅದನ್ನು ಹೆಚ್ಚಿನ ಭಾಗವನ್ನು ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರ ಅಂತ ಬದಲು ಮಾಡಿದ್ದಾರೆ. ಹೀಗೆ ಈ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಭಾರತೀಯ ಸಂಸ್ಕೃತಿಯ ಪ್ರಸಾರಕ್ಕೆ ಒತ್ತು ಕೊಡ್ತೇವೆ. ICCR ವತಿಯಿಂದ ನಮ್ಮಲ್ಲೇ ದುಶಾಂಬೆಯಲ್ಲಿ ತಬಲಾ ಟೀಚರ್ ಇದ್ದರು, ಭರತನಾಟ್ಯ ಟೀಚರ್ ಇದ್ದರು, ಹಿಂದಿ ಟೀಚರ್ ಇದ್ದರು, ಸಂಸ್ಕೃತ ಟೀಚರ್ ಇದ್ದರು, ಯೋಗ ಟೀಚರ್ ಇದ್ದರು. ಅದಕ್ಕೆ ತಜ್ಕಿಗಳ ಮಧ್ಯೆ ಅತ್ಯಂತ ಹೆಚ್ಚು ಬೇಡಿಕೆ ಇತ್ತು. ಆಮೇಲೆ ನಾನು ಹೋದ್ಮೇಲೆ ಅಲ್ಲಿ ವಾರಕ್ಕೊಂದ್ಸರಿ ಸಂಜೆ ಹೊತ್ತು ಪಾರ್ಕ್ಗಳಲ್ಲೂ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದು. ಅತ್ಯಂತ ಪಾಪ್ಯುಲರ್ ಆಗಿತ್ತು, ಅದು ಜನಪ್ರಿಯ ಆಗಿತ್ತು. ತುಂಬ ಜನ ಬಂದು ಅವರು ಕುಣಿಲಿಕ್ಕೆ ಶುರು ಮಾಡ್ತಾಯಿದ್ರು. ಈ ರೀತಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಪ್ರಸಾರ ಬಹು ರಾಷ್ಟ್ರಗಳಲ್ಲಿ ಆಗ್ತದೆ. ಹಾಗೆ ತಜಿಕಿಸ್ತಾನದಲ್ಲೂ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ, ಅದು ಮುಂದುವರಿತಾ ಇದೆ. ಈ ಪ್ರಯತ್ನದ ಫಲವಾಗಿಯೇ ಈ ತಜಿಕ್ ಜನಗಳಿಗೆ ಹಿಂದೂಸ್ತಾನದ ಬಗ್ಗೆ ಅತ್ಯಂತ ಪ್ರೀತಿ ಇದೆ. ನಮಸ್ಕಾರ. ಮುಂದೆ ಧ್ವಜವಂದನೆ ಮುಂತಾದ ಕೃತಿಗಳ ಮೂಲಕ ಪರಿಚಿತರಾಗಿರುವಂತಹ ಬರಹಗಾರರು, ಸಂಸ್ಕೃತಿ ಚಿಂತಕರು ಆಗಿರುವಂತಹ ಶ್ರೀಯುತ GR ಸಂತೋಷ್ ಅವರಿಗೆ ಪ್ರಶ್ನೆ. ತಾಂಜಾನಿಯಾದಲ್ಲಿ ಅವರು ಭಾರತೀಯ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ಸಂಸ್ಕೃತಿಯ ಕುರಿತಾದಂತಹ ನಿಮ್ಮ ಅರಿವು, ನಿಮ್ಮ ಓದು, ಇವುಗಳ ಬಗ್ಗೆ ಸ್ವಲ್ಪ ಹೇಳಿ. ಆ ಬಳಿಕ ತಾಂಜಾನಿಯಾದಲ್ಲಿರುವಂತಹ ಭಾರತೀಯರು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೆ ಏನು ಮಾಡ್ತಾರೆ, ಯಾವ ಪ್ರಯತ್ನವನ್ನು ಮಾಡ್ತಾರೆ, ನಾವು ಹೇಗೆ ಅವರಿಗೆ ಸಹಕಾರಿಯಾಗಿದ್ದೇವೆ, ಮತ್ತು ತಾಂಜಾನಿಯಾದಲ್ಲಿ ಇರುವವರು ಭಾರತೀಯ ಸಂಸ್ಕೃತಿಯನ್ನು ಹೇಗೆ ನೋಡ್ತಾರೆ, ಇದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದಾ? ನಮಸ್ಕಾರ ವಿಜಯಲಕ್ಷ್ಮಿ ಅವರೇ, ಹಾಗೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಸಹ ನನ್ನ ವಂದನೆಗಳು. ಈಗಾಗಲೇ ಹರೀಶ್ ಅವರು ಮತ್ತು ನಿರಂಜನ ಅವರು ಸಾಕಷ್ಟು ಈ ವಿಷಯದ ಮೇಲೆ ಬೆಳಕು ಚೆಲ್ಲಿದ್ದಾರೆ. ನೀವು ಸ್ವಲ್ಪ ಮೂಲವಾಗಿ ಸಂಸ್ಕೃತಿಯ ಓದಿನ ಕುರಿತಾಗಿ ನೀವು ಪ್ರಶ್ನೆಯನ್ನು ಕೇಳಿದ್ದೀರಾ. ನನ್ನ ಒಂದು ಮೂಲವಾಗಿ ವಿಜ್ಞಾನದ ವಿದ್ಯಾರ್ಥಿಯಾದರೂ ಪದವಿಯಲ್ಲಿ ಆಸಕ್ತಿಯ ದೃಷ್ಟಿಯಿಂದ ಸಾಹಿತ್ಯ ಮತ್ತು ಸಂಸ್ಕೃತಿ ನನ್ನ ಅವರನ್ನು ಕ್ಷೇತ್ರ. ಹೀಗಾಗಿ ಹಾಗೆ ನನ್ನ ಸಾಂಸ್ಕೃತಿಕ ಸಂಸ್ಥೆಗಳ ಒಡನಾಟದಿಂದಾಗಿ ಆ ಬಗ್ಗೆ ಹೆಚ್ಚಿನ ಆಸಕ್ತಿ ನನಗೆ ನೀಡಿತು. ಸಹಜವಾಗಿ ಅತ್ಯಂತ ಅತ್ಯುತ್ತಮವಾದ ಕೃತಿಗಳು ಅಧ್ಯಯನದ ಮೂಲಕ ನಾನು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬಹುದಾ ಅನ್ನೋ ಒಂದು ಪ್ರಯತ್ನ ಮಾಡಿತ್ತು. ಕುವೆಂಪು ಅವರ ಒಂದು ಪ್ರಧಾನ ಸಂಪಾದಕತ್ವದಲ್ಲಿ ಬಂದಿರತಕ್ಕಂಥ ಯುಗಯಾತ್ರಿಯ ಸಂಪುಟಗಳು, ಹಾಗೆ ಆನಾ ಕೃಷ್ಣರಾಯರ ಒಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಅವರು ಸಂಪಾದಿಸಿದಂತಹ ವಿದ್ವತ್ಪೂರ್ಣ ಲೇಖನಗಳು, ಹಾಗೆ ಹಿರಣ್ಣಯ್ಯ ಅವರ ಕೃತಿಗಳು, ಅದರಲ್ಲೂ ಮತ್ತು DVG ಅವರ ಸಂಸ್ಕೃತಿ ಕುರಿತಾದ ಬರಹಗಳು, ಇದೆಲ್ಲವೂ ನನಗೆ ಸಂಸ್ಕೃತಿ ಇದರ ಕುರಿತಾಗಿ ಆಸಕ್ತಿಯನ್ನು ಹೆಚ್ಚಿಸ್ತಾ ಇದೆ. ಇದು ಬಹಳ ದೀರ್ಘ ಓದಾದರೂ ನನಗೊಂದು ರೀತಿ ಇದು ಪೂರ್ವಭಾವಿಯಾಗಿ ಇದು ಬಹಳ ಅನುಕೂಲ ಆಯಿತು ನನ್ನ ಕಾರ್ಯ. ಮುಖ್ಯವಾಗಿ ಹೇಳಬೇಕಂದ್ರೆ ಅನೇಕ ಶಬ್ದಗಳಲ್ಲಿ ನಮಗೆ ಗೊಂದಲಗಳು ನನ್ನ ಓದಿನಿಂದ ಕ್ಲಿಯರ್ ಆಯಿತು. ಎರಡು ವಿಷಯಗಳಲ್ಲಿ, ಒಂದು, ನಾವು ಅನೇಕ ವೇಳೆ ಹೇಗೆ ಹರೀಶ್ ಅವರು ಹೇಳಿದ್ರೆ ಸಂಸ್ಕೃತಿಯ ಬಗೆಗೂ ಸಹ ಆ ಶಬ್ದದ ವ್ಯಾಖ್ಯಾನದ ಬಗೆಗೂ ಅನೇಕ ಗೊಂದಲಗಳಿದೆ. ಜನಪದವನ್ನು ಎಲ್ಲಿ ಸೇರಿಸ್ತೀವಿ, ಈ ರೀತಿಯಾಗಿ ಅನೇಕವಾದ ಪ್ರಶ್ನೆಗಳಿವೆ. ಅದೆಲ್ಲವೂ ಸಹ ನನಗೆ ಈ ಒಂದು ಅಧ್ಯಯನದಿಂದ, ಈ ಒಂದು ಅಭ್ಯಾಸದಿಂದ ನನಗೆ ಕ್ಲಿಯರ್ ಆಗ್ತಾ ಹೋಯಿತು. ಉದಾಹರಣೆಗೆ ಒಕ್ಕೂಟ ಅನ್ನೋ ಶಬ್ದವನ್ನು ಉಪಯೋಗಿಸ್ತೀವಿ. ರಾಜ್ಯಗಳು ಸೇರಿ ಒಕ್ಕೂಟ ಆಯ್ತಾ,
ನಾನು ನನ್ನ ಧ್ವಜವಂದರ ಬಟ್ಟೆ ಎಲ್ಲ ಕೃತಿ ನೀವು ಯಾವ ಉಲ್ಲೇಖ ಮಾಡಿದ್ರೆ ಅದಕ್ಕಾಗಿ ನಾನು ಬೇರೆ ಬೇರೆ ರಾಜ್ಯಗಳ ಸಂಸ್ಕೃತಿ ಇತಿಹಾಸ ಚರಿತ್ರೆಗಳನ್ನ ಓದ್ಲಿಕ್ಕೆ ಹೋದಾಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿದ್ದೇನೆ. ಅಂದ್ರೆ ಇಲ್ಲಿ ಎಲ್ಲವೂ ಒಟ್ಟಾಗಿ ಭಾರತೀಯ ಸಂಸ್ಕೃತಿಯ ಹೊರತು ಪ್ರತ್ಯೇಕ ರಾಜ್ಯಗಳ ಪ್ರತ್ಯೇಕ ಪ್ರಾಂತಗಳ ಸಂಸ್ಕೃತಿ ಅನ್ನೋದು ಅದು ಭಾಷೆಯ ಮೂಲಕ ಆಚರಣೆಗಳ ಮೂಲಕ ವಿವಿಧ ರೀತಿಯ ಅಭಿವ್ಯಕ್ತಿಯ ಹೊರತು ಅದು ಪ್ರತ್ಯೇಕ ಸಂಸ್ಕೃತಿಗಳಲ್ಲ. ರಾಜ್ಯಗಳು ಒಟ್ಟಾಗಿ ಸೇರೋದಕ್ಕೆ ಹೇಗೆ ಸಾಧ್ಯ? ಬೇರೆ ಆಗಿದ್ರೆ ತಾನೇ ಸೇರೋದು. ಮೊದಲಿನಿಂದಲೂ ಸಹ ಒಂದೇ ಇಡೀ ಭಾರತವಾಗಿ. ಆ ಒಂದು ಹಿನ್ನೆಲೆಯಲ್ಲಿ ಇಡೀ ಭಾರತೀಯ ಸಂಸ್ಕೃತಿ ಒಂದು ಅಂತಕ್ಕಂಥದ್ದು ನನಗೆ ಬಹಳ ಸ್ಪಷ್ಟವಾಗಿ ಗ್ರಹಿಕೆ ಆಯಿತು. ಇದು ಈ ತಾಂಜಾನಿಯಾದಲ್ಲಿ ನಾನು ಭಾರತೀಯ ಸಂಸ್ಕೃತಿಯ ರಾಯಭಾರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಬಹಳ ಅನುಕೂಲ ಆಯಿತು. ಹೇಗೆ ಭಾರತೀಯರು ತಾಂಜಾನಿಯಾದಲ್ಲಿ ತಮ್ಮ ತನವನ್ನ ಹೇಗೆ ಉಳಿಸ್ಕೊಂಡಿದ್ದಾರೆ ಅನ್ನುವ ಒಂದು ನಿಮ್ಮ ಪ್ರಶ್ನೆ ಇತ್ತು. ನಾವು ಸ್ವಲ್ಪ ಇತಿಹಾಸವನ್ನ ನೋಡಿದ್ರೆ ಇಲ್ಲಿಗೆ ತಾಂಜಾನಿಯಾ ಆಫ್ರಿಕಾ ಖಂಡದ ಪೂರ್ವ ಆಫ್ರಿಕಾ. ಸಾಮಾನ್ಯವಾಗಿ ಎಲ್ಲರಿಗೂ ಆಫ್ರಿಕಾ ಅಂದಿದ ತಕ್ಷಣ ದಕ್ಷಿಣ ಆಫ್ರಿಕಾ ಅನ್ನೋದು ಬಂದ್ಬಿಡುತ್ತೆ, ಸೌತ್ ಆಫ್ರಿಕಾ ಅದೇ ಆಫ್ರಿಕಾ ಅಂದ್ಬಿಡ್ತಾರೆ. ಆದ್ರೆ ಆಫ್ರಿಕಾ ಖಂಡದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇಶಗಳಿವೆ. ಈ ಪೂರ್ವ ಭಾಗದ ಒಂದು ದೇಶ ತಾಂಜಾನಿಯಾ. ತಾಂಜಾನಿಯಾ ರೂಪುಗೊಂಡದ್ದು 1960ರಲ್ಲಿ. ಆದ್ರೆ ಅಲ್ಲಿಗೆ ಭಾರತೀಯರ ಪ್ರವೇಶ ಸುಮಾರು 200, 250, 300 ವರ್ಷಗಳಿಂದ ಇದೆ. ಅಂದ್ರೆ ಅಲ್ಲಿ ಹೋಗಿದ್ದು ಬೇರೆ ಬೇರೆ ದೇಶಗಳಿಗೆ ಹೋದಂತೆ ಲೇಬರ್ಗಳಾಗಿ, ಕೂಲಿ ಕಾರ್ಮಿಕರಾಗಿ ಅಲ್ಲ. ಬಹುಪಾಲು ಜನ ಗುಜರಾತ್ ಮತ್ತು ಕಚ್ ಭಾಗದಿಂದ ಹೋದದ್ದು ವ್ಯಾಪಾರಿಗಳಾಗಿ. ಜಾನ್ಸಿಬಾರ್ ಅನ್ನುವಂಥ ಏನೋ ಒಂದು ಸಂಪದ್ಭರಿತವಾದಂಥ ಪ್ರದೇಶ, ದ್ವೀಪ ಇಲ್ಲಿದೆ. ಅದನ್ನ ಕೇಂದ್ರವಾಗಿಟ್ಕೊಂಡು ವ್ಯಾಪಾರವನ್ನ ಮತ್ತು ವ್ಯವಹಾರವನ್ನ, ಇದು ಹತ್ತಿಯ ಉದ್ಯಮ ಆಗಿರ್ಬೋದು, ಮಸಾಲೆ ಪದಾರ್ಥಗಳ ಒಂದು ರಫ್ತು ವಹಿವಾಟು ಆಗಿರ್ಬೋದು, ಇದನ್ನೆಲ್ಲ ಕೈಗೊಂಡಿದ್ದು ಸುಮಾರು 4-5 ಪೀಳಿಗೆಗಳ ಹಿಂದಿನ ಭಾರತದ ಸಮೂಹ. ಸಹಜವಾಗಿ ಅವರು ಅಲ್ಲಿಗೆಲ್ಲ ಬಂದಾಗ ತಮ್ಮ ಸಂಸ್ಕೃತಿಯನ್ನು ಸಹ ಇಲ್ಲಿಗೆ ತಗೊಂಡು ಬಂದ್ರು. ವಿಶೇಷವಾಗಿ ದೇವಾಲಯಗಳ ಒಂದು ಸ್ಥಾಪನೆ ಮೂಲಕ, ನಾನು ಹೇಗೆ ಹೇಳಿದೆ ಗುಜರಾತಿನ ಪಂಗಡ ಪ್ರಮುಖವಾಗಿ ಬಂತು ಅಂತ ಹೇಳಿ. ಈಗ ತಾಂಜಾನಿಯಾದಲ್ಲಿ ಬಹುಪಾಲು ಎಲ್ಲ ಭಾರತೀಯ ಸಮೂಹ ಇದೆ. ದಕ್ಷಿಣ ಭಾರತದಿಂದ ಇದ್ದಾರೆ, ಪಂಜಾಬಿಂದ ಬಂದಂಥವ್ರು ತುಂಬಾ ಜನ ಇದ್ದಾರೆ, ಹಾಗೆ ಗುಜರಾತ್, ರಾಜಸ್ಥಾನ್ಗಳಿಂದ ಬಂದವರಿದ್ದಾರೆ. ಇವರೆಲ್ಲರೂ ಸಹ ತಮ್ಮ ತಮ್ಮ ಅಸ್ತಿತ್ವವನ್ನ, ತಮ್ಮ ಒಂದು ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಉಳಿಸ್ಕೊಂಡಿರೋದು, ಬೆಳೆಸ್ಕೊಂಡಿರೋದು ಒಂದು ರೀತಿ ದೇವಾಲಯಗಳನ್ನ ನಿರ್ಮಿಸುವುದರ ಮೂಲಕ ಅನ್ನೋದು ಇಲ್ಲಿನ ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ. ಸುಮಾರು 75-100 ವರ್ಷಗಳ ಹಿಂದಿನ ಸ್ವಾಮಿನಾರಾಯಣ ದೇವಸ್ಥಾನ ಇಲ್ಲಿದೆ. ಆ ದೇವಸ್ಥಾನ ಅವ್ರಿಗೆ ಬರೀ ದೇವಸ್ಥಾನ ಮಾತ್ರ ಆಗಿರ್ಲಿಲ್ಲ, ಅದು ಅವರ ಒಂದು ಸಂಸ್ಕೃತಿಯನ್ನ ಪ್ರಸಾರ, ಅಂದ್ರೆ ಅಲ್ಲಿಯ ಯೋಗ ತರಗತಿಗಳನ್ನ ಭಾರತದ ಸರ್ಕಾರ ಈ ರೀತಿಯ ಕೇಂದ್ರಗಳನ್ನ ನಿರ್ಮಾಣ ಮಾಡ್ಲಿಕ್ಕಿಂತ ಮುಂಚೆನೆ ಅಲ್ಲಿ ಯೋಗ ತರಗತಿಗಳನ್ನ ಅವರು ಭಾರತೀಯರು ಮಾಡ್ತಾ ಇದ್ರು. ಇಲ್ಲಿಂದ ಯೋಗ ಕಲ್ತು ಹೋದವರು ಅಲ್ಲಿ ಮಾಡಿಸ್ತಾ ಇದ್ರು. ಹಾಗೆ ಭಾಷೆಗೋಸ್ಕರ, ಗುಜರಾತಿ ಭಾಷೆನ ಉಳಿಸ್ಕೊಳ್ಳಿಕ್ಕೋಸ್ಕರ, ಹಿಂದಿ ಭಾಷೆಗೋಸ್ಕರ ಅವರು ಅಲ್ಲಿ ತರಗತಿಗಳನ್ನ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ರು. ಅಲ್ಲಿ ಸಹ ಒಂದು ರೀತಿಯಾದಂಥ ಏಕಪಕ್ಷೀಯ ಆಡಳಿತ 1960ರಿಂದಾನೇ ನ್ಯಾಷನಲೈಸ್, ಆ ಒಂದು ಹಿನ್ನೆಲೆಯಲ್ಲಿ ಭಾರತೀಯರು ನಡೆಸ್ತಿದ್ದಂಥ ಅನೇಕ ಸಂಸ್ಥೆಗಳನ್ನ, ಉದ್ಯಮಗಳನ್ನ ಸರ್ಕಾರ ತಂದಾಗಿ ಮಾಡ್ಕೊಂಡ್ಬಿಡ್ತು. ಆದರೆ ದೇವಸ್ಥಾನಗಳು ಮಾತ್ರ ಉಳ್ಕೊಂತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಾಂಜಾನಿಯನ್ನರ ಮೇಲೆ ಭಾರತೀಯರ ಒಂದು ವ್ಯಾಪಾರ ವಹಿವಾಟಿನ ಒಂದು ಪ್ರಭಾವ ಹೇಗಿದೆ, ಅದೇ ರೀತಿ ಸಂಸ್ಕೃತಿಯ ಪ್ರಭಾವವು ಸಾಕಷ್ಟು ಇದೆ. ಹೇಗೆ ನಿರಂಜನ ವಾನಳ್ಳಿ ಅವರು ತಿಳಿಸಿದ್ರು, 80-90ರ ದಶಕದಲ್ಲಂತೂ ಇಲ್ಲಿ ಹಿಂದಿ ಫಿಲಮ್ಗಳನ್ನ, ಕೇವಲ ಹಿಂದಿ ಬಾಲಿವುಡ್ ಮೂವಿಗಳನ್ನ ತೋರಿಸುವಂತ ಟಾಕೀಸ್ಗಳನ್ನ ಇತ್ತು. ಮತ್ತು ಅದಕ್ಕೆ ಅತಿ ಹೆಚ್ಚು ಬರ್ತಿದ್ದವ್ರು ಸಹ ತಾಂಜಾನಿಯನ್ನ. ಸೊ ಈ ರೀತಿ ಹಿಂದಿಯ ಬಗ್ಗೆ, ಹಿಂದಿ ಭಾಷೆಯ ಬಗ್ಗೆ ಮತ್ತು ಹಿಂದಿ ಫಿಲಮ್ಸ್ಗಳ ಬಗ್ಗೆ ವಿಶೇಷವಾಗಿ ಇಲ್ಲಿನವರಿಗೆ ಒಲವಿದೆ. ಮತ್ತು ಭಾರತದ ಕುರಿತಾಗಿ ಪ್ರೀತಿ ಯಾಕೆ ಅಂತಂದ್ರೆ, ಹೇಗೆ ಹರೀಶ್ ಅವರು ಉಲ್ಲೇಖ ಮಾಡಿದ್ರು, 2 ವ್ಯಕ್ತಿಗಳು, ಒಂದು ಗಾಂಧೀಜಿಯ ಹೆಸರು ಇಲ್ಲಿ ಎಲ್ಲ ಕಡೆ ಇದ್ದೇ ಇದೆ. ಭಾರತದ ಹೊರಗೆ ಅತಿ ಮೊದಲು ಪ್ರಪ್ರಥಮವಾಗಿ ಗಾಂಧೀಜಿಯ ಒಂದು ಪ್ರತಿಮೆ ಸ್ಥಾಪನೆ ಆಗಿದ್ದು ತಾಂಜಾನಿಯಾದ ಒಂದು ಪ್ರದೇಶ ಮಾನ್ಜಾ ಅಂತಿದೆ. ಅಲ್ಲಿ 1948ರಲ್ಲೇ ಗಾಂಧೀಜಿಯ ಒಂದು ಪ್ರತಿಮೆಯನ್ನ ಅಲ್ಲಿ ಸ್ಥಾಪನೆ ಮಾಡಿದ್ರು. ಅದೊಂದು ಗಾಂಧೀಜಿಯ ಒಂದು ಉಲ್ಲೇಖ. ಮತ್ತು ಇಲ್ಲಿನ ಪ್ರಥಮ ಅಧ್ಯಕ್ಷ, ಎಲ್ಲಿ ನೆಲ್ಸನ್ ಮಂಡೇಲಾ ಹೇಗೆ ಸೌತ್ ಆಫ್ರಿಕಾದ ಹೋರಾಟವನ್ನ, ಸ್ವಾತಂತ್ರ್ಯ ಹೋರಾಟವನ್ನ ರೂಪಿಸುದು, ಆ ರೀತಿ ಇಲ್ಲಿ ಜೂಲಿಯಸ್ ನೆರೇರೆ ಅಂತೇಳಿ ಅವರ ಮತ್ತು ಭಾರತದ ಜೊತೆಗಿನ ಸಂಬಂಧ ಬಹು ಚೆನ್ನಾಗಿತ್ತು. ಅಂದ್ರೆ ಇಂದಿರಾ ಗಾಂಧಿ ಅವರು ಇಲ್ಲಿಗೆ ಬಂದು ಹೋಗಿದ್ರು. ಆ ನಂತರ ಅಬ್ದುಲ್ ಕಲಾಂ ಅವರು, ಮನಮೋಹನ್ ಸಿಂಗ್ ಅವರು, 2016ರಲ್ಲಿ ನರೇಂದ್ರ ಮೋದಿ ಅವರು ಸಹ ಬಂದು ಹೋಗಿದ್ದಾರೆ.
ಯಾಕೆ ಅವರ ಭಾರತದ ಬಗ್ಗೆ ಇರ್ತಕ್ಕಂಥ ಗೌರವವನ್ನ ಅಂದ್ರೆ ಯುರೋಪಿಯನ್ನರ ಹಾಗೆ ಭಾರತೀಯರು ಸಮಾಜದಲ್ಲಿ ಇಲ್ಲಿ ಪ್ರಮುಖರಾಗಿದ್ರೂ ಸಹ ಯಾರನ್ನೂ ಸಹ ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ, ಯಾರನ್ನೂ ಸಹ ಪರಿವರ್ತನೆ ಅಂದ್ರೆ ಅನೇಕ ರೀತಿಯಾದಂಥ ಉಪಕಾರಿ ಕಾರ್ಯಕ್ರಮಗಳು ಭಾರತೀಯರು ಇಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಸಹ ಇಲ್ಲಿನ ಶಾಲೆಗಳಿಗೆ ಸಹಾಯ ಮಾಡೋದಿರ್ಬೋದು, ಅಥವಾ ಹಾಸ್ಪಿಟ್ಲ್ಗಳಿಗೆ ಸಹಾಯ ಮಾಡೋದಿರ್ಬೋದು, ಅಥವಾ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸಾಂಸ್ಥಿಕವಾಗಿ ಸಹ ಅನೇಕ ರೀತಿಯ ಸಹಾಯಗಳನ್ನ ಇಲ್ಲಿ ಮಾಡ್ತಾನೆ ಇರ್ತಾರೆ. ಅದು ಸ್ವಭಾವ, ಭಾರತೀಯರ ಒಂದು ಲೋಕ ಕಲ್ಯಾಣ ಸ್ವಭಾವ ಇಲ್ಲೂ ಸಹ ವ್ಯಕ್ತ ಆಗಿದೆ. ಅದಕ್ಕಾಗಿ ಬಹಳ ಹೆಚ್ಚಿನ ಗೌರವ ಇದೆ. ಮತ್ತು ನಾನೇನು ಉಲ್ಲೇಖ ಮಾಡಿದೆ, ಜೂಲಿಯಸ್ ನೆರೇರೆ ಪ್ರಥಮ ಅಧ್ಯಕ್ಷ, ಹೋರಾಟಗಾರ, ಅವರಿಗೆ ಮೊದಲ ಬಾರಿ ಯಾವಾಗ ಮಹಾತ್ಮ ಗಾಂಧಿ ಪೀಸ್ ಅವಾರ್ಡ್ ಭಾರತ ಸರ್ಕಾರ ಘೋಷಣೆ ಮಾಡ್ಲಿಕ್ಕೆ ಶುರು ಮಾಡ್ತು, ಮೊದಲ ಅವಾರ್ಡ್ ಅನ್ನ ಅವ್ರಿಗೆ ಕೊಟ್ಟಿದೆ. ಸೊ ಹೀಗಾಗಿ ನಾವು ತಾಂಜಾನಿಯಾದಲ್ಲಿ ಇಂದಿರಾ ಗಾಂಧಿ ರಸ್ತೆಯನ್ನ ನೋಡ್ತೀವಿ, ಇಂಡಿಯಾ ರಸ್ತೆಯನ್ನು ಸಹ ನೋಡ್ತೀವಿ. ಹಾಗೆ ನಾವು ಇಲ್ಲಿ ಒಂದು ಟೆಂಪಲ್ ಸ್ಟ್ರೀಟ್ ಅನ್ನು ಸಹ ನೋಡ್ತೀವಿ, ದೇವಾಲಯಗಳ ರಸ್ತೆ, ಅದಕ್ಕೆ ಪ್ರಮುಖ ಸ್ವಾಮಿ ಮಹಾರಾಜ್ ರಸ್ತೆ ಅಂತ ಹೇಳ್ತೀವಿ. ಸಾಲಾಗಿ ಒಂದು ರಸ್ತೆಯಲ್ಲಿ ಒಂದೇ ಕಡೆ ಅನೇಕ ಭಾರತೀಯ ದೇವಸ್ಥಾನಗಳು, ಅದು ನಾರಾಯಣ ದೇವಸ್ಥಾನ ಇರ್ಬೋದು, ವೆಂಕಟೇಶ್ವರನ ದೇವಸ್ಥಾನ ಇರ್ಬೋದು, ಶ್ರೀರಾಮನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ, ಹೀಗೆ ಇಲ್ಲಿನ ಇರ್ತಕ್ಕಂಥ ಭಾರತೀಯರು ತಮ್ಮತನವನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಇಲ್ಲಿನ ಬೆಳವಣಿಗೆಗೆ ಸಹ ಅವರು ಪೂರಕವಾಗಿ ಮತ್ತು ಇಲ್ಲಿನ ಜನರ ವಿಶ್ವಾಸವನ್ನ ಸಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಬಹುಶಃ ಇದು ನಿಮ್ಮ ಆರಂಭಿಕ ಪ್ರಶ್ನೆಗೆ ಒಂದು ನನ್ನ ಅಭಿಪ್ರಾಯಗಳು. ನಿಮ್ಮ ಮುಂದಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತೆ ಮಾತಾಡ್ತೀನಿ. ಮುಂದೆ ಡಾಕ್ಟರ್ ಹರೀಶ್ ಅವರಿಗೆ ಪ್ರಶ್ನೆ. ನಮ್ಮ ಭಾರತೀಯ ಸಾಂಸಾರಿಕ ಮೌಲ್ಯಗಳು ಅಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಅಥವಾ ಕಮ್ಯುನಿಟಿ ವ್ಯಾಲ್ಯೂಸ್ ಅಥವಾ ನಮ್ಮ ಮಾನವೀಯತೆ ಇತ್ಯಾದಿಗಳು, ಈ ಮೌಲ್ಯಗಳ ಕುರಿತಾಗಿ ಅಲ್ಲಿಯ ಜನರು, ವಿಯೆಟ್ನಾಂನ ಜನರು ಏನು ಭಾವಿಸ್ಕೊಳ್ತಾರೆ, ಏನು ಪ್ರಶ್ನೆಗಳಿದ್ದಾವೆ ಅವರಿಗೆ, ಅದಕ್ಕೆ ಅಥವಾ ಅಲ್ಲಿಯ ಮೌಲ್ಯಗಳು ಹೇಗಿರ್ತವೆ, ಇದನ್ನೊಂದು ತುಲನಾತ್ಮಕವಾಗಿ ಹೇಳಬಹುದಾ ನೀವು? ಅಂದ್ರೆ ಅಲ್ಲಿಯ ಮೌಲ್ಯಗಳಲ್ಲಿ ನಮ್ಮ ಭಾರತೀಯ ಮೌಲ್ಯಗಳ ಛಾಯೆಗಳೇನಾದ್ರೂ ಕಾಣ್ತಾವ? ಒಂದು ಈ ಪ್ರಶ್ನೆಗೆ ನೇರವಾಗಿ ಕಾಣಿಸುವಂತ ಒಂದು ತಕ್ಷಣ ನನಗೆ ನೆನಪಿಗೆ ಬರುವಂತ ಒಂದು ಬಿಹೇವಿಯರ್ ಅಂದ್ರೆ, ಅವರು ವಿಯೆಟ್ನಾಮಿ ಜನಗಳು ಬುದ್ಧನ ಅಥವಾ ಕನ್ಫ್ಯೂಷಿಯನ್ನ ನಿಮ್ಗೆ ಅದು ಹೇಳಬೇಕು. ವಿಯೆಟ್ನಾಂನಲ್ಲಿ 3-4 ರಿಲಿಜನ್ಗಳು ಇದ್ದಾವೆ. ಒಂದು ಭಾರತದಿಂದ ಹೋದಂತ ಮತ್ತು ಆಮೇಲೆ ಚೈನಾದಿಂದ ಬಂದಂತ ಬೌದ್ಧ ಧರ್ಮ. ಚೈನಾದವರು ಚೈನಾದಿಂದ ಮೊದಲು ಬಂತು ಅಂತ ಹೇಳ್ತಾರೆ, ಬಟ್ ವಿಯೆಟ್ನಾಮಿಯವ್ರು ಹೇಳೋದು ಭಾರತದಿಂದ ಮೊದಲು ಬಂತು ಆಮೇಲೆ ಚೈನಾದಿಂದ ಬಂತು ಅಂತ. ಇದು ನಿರೂಪಣೆಗಳಲ್ಲಿ ಇರುವಂತ ರಾಜಕೀಯ. ಹೆಚ್ಚು ಕಡಿಮೆ ವಿಯೆಟ್ನಾಮೀಸ್ ಹೇಳಿದ್ದೆ ಸೂಕ್ತ ಅಂತ ಅನ್ಸುತ್ತೆ, ನಾನು ಪ್ರೈಮರಿ ರಿಸರ್ಚ್ ಮಾಡಿದಾಗ ಅಲ್ಲೊಂದು ಮಾಡಿದೆ ಅದನ್ನ. ಎರಡನೇದು, ಅಲ್ಲಿ ಕನ್ಫ್ಯೂಷಿಯನ್ ಧರ್ಮ ಇದೆ. ನೀವು ಕೇಳಿರ್ಬೋದು, ಒಬ್ಬ ಕನ್ಫ್ಯೂಷಿಯಸ್ ಅಂತ ಒಬ್ಬ ಫಿಲಾಸಫರ್ ಇದ್ದ ಚೈನಾದಲ್ಲಿ. ಅವನು ಹೆಚ್ಚು ಕಡಿಮೆ ಈ ಸ್ಮೃತಿಕಾರ ಮನು ಥರ, ಅಂದ್ರೆ ಒಂದು ಧಾರ್ಮಿಕವಾದಂತ ಬಿಗಿ ಚೌಕಟ್ಟಿರ್ಬೇಕು, ಸಮಾಜದಲ್ಲಿ ನೀತಿಯ ಚೌಕಟ್ಟಿರ್ಬೇಕು, ಹೆಂಗಸರಿಗೆ ಅವ್ರದ್ದೇ ಆಗಿರುವ ಸ್ಥಾನಮಾನಗಳು ಬಹಳ ನಿರ್ದಿಷ್ಟವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವನು ಹೇಳಿರೋ ಮಾತುಗಳು. ಅವನ ಪ್ರಭಾವದ ಧರ್ಮ ಇದೆ, ಅವನ ದೊಡ್ಡದಾಗಿರೋ ವಿಗ್ರಹ ಇದೆ, ಅದನ್ನ ಪೂಜೆ ಮಾಡ್ತಾರೆ. ವಿಯೆಟ್ನಾಂನ ಹನಾಯ್ ನಗರದಲ್ಲಿ ನಾನಿದ್ದೆ. ಹಾಗಾಗಿ ಕನ್ಫ್ಯೂಷಿಯನ್ ಧರ್ಮ ಇದೆ. ಮೂರನೇದು, ಚೈನಾದಿಂದ ಬಂದಿರೋ ಟಾವೋ ಇದೆ. ಟಾವೋಯಿಸಮ್ ಅಂತ ಯಾವುದೊಂದು ಕರಿತೀರಾ, ಆ ತಾವೋ ಅಥವಾ ಟಾವೋ, ಅದು ಕೂಡ ಅಲ್ಲಿ ಆಚರಣೆಯಲ್ಲಿದೆ. ಈ ಮೂರಲ್ಲದೆ ಅವ್ರದ್ದೇ ಆಗಿರುವಂತ ಸ್ಥಳೀಯ ಫೋಕ್ ರಿಲಿಜನ್ಗಳು ಇದಾವೆ, ಜಾನಪದ ಧರ್ಮಗಳು ಇದ್ದಾವೆ. ಹೊರಗಡೆಯಿಂದ ಬಂದಿರುವಂತಹ ಹಿಂದೂ ಧರ್ಮ ಇತ್ತು, ಈಗಷ್ಟಿಲ್ಲ, ಇತ್ತು. ಅದ್ರ ಬಗ್ಗೆ ಆಮೇಲೆ ಹೇಳ್ಬೋದು ನಾನು. ಆಮೇಲೆ ಇಸ್ಲಾಂ ಇದೆ ಮತ್ತು ಕ್ರಿಶ್ಚಿಯಾನಿಟಿ ಇದೆ. ಆದ್ರೆ ಅವ್ರನ್ನ ಕೇಳಿದ್ರೆ ನಾವು ಹೆಚ್ಚಾಗಿ ಬೌದ್ಧರು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪ್ರಶ್ನೆಗೆ ಮೌಲ್ಯಗಳು, ಅದರ ತುಲನಾತ್ಮಕ ಅಧ್ಯಯನದ ಬಗ್ಗೆ ಬಂದಾಗ, ವಿಯೆಟ್ನಾಮಿ ಜನಗಳು ಯಾವುದೇ ಅವರ ದೇವಾಲಯಗಳಿಗೆ ಹೋದ್ರೂ ಚರ್ಚ್ಗೆ ಒಂದು ಬಿಟ್ರೆ ಪ್ರಾಯ ಅವರು ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ನಿಮ್ಗೆ ಭಾರತದ ಒಂದು ಪ್ರಣಾಮ ಪದ್ಧತಿ ಏನಿದೆ, ನಮಸ್ಕಾರ ಮಾಡುವ ಪದ್ಧತಿ ಆಲ್ ಓವರ್ ಇಂಡಿಯಾ ಅದೇನೆ. ಅದು ನೀವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಎಲ್ಲ ಕಡೆನೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಆ ಒಂದು ಪದ್ಧತಿ ಅವರಲ್ಲಿ ಈಗಲೂ ಕೂಡ ಉಳ್ಕೊಂಡಿದೆ. ಆದ್ರೆ ನಮ್ ತರ ಈ ರೀತಿ ಕೈ ಮುಗಿಯಲ್ಲ, 3 ಸತಿ ಹೀಗೆ ಕೈ ಮುಗಿತಾರೆ.
ಮೇಲೆ ಕೆಳಗೆ. ಇಲ್ಲಿ ವಿಗ್ರಹ ಇದ್ರೆ ನನ್ನ ಕಣ್ಮುಂದೆ 3 ಸತಿ ಮೇಲೆ ಕೆಳಗೆ ಅದು ಮಾಡ್ತಾರೆ. ಈ ಸ್ವಲ್ಪ ದೇವಸ್ಥಾನಗಳಲ್ಲಿ ಆರತಿ ಮಾಡ್ತಾರಲ್ಲ, ಕೊನೆಗೆ ಆರತಿ ಎಲ್ಲ ಮುಗಿಸಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿ ಅವನ ಮುಖಕ್ಕೆ, ದೇವರ ಮುಖಕ್ಕೆ ಪಾದದ ತನಕ ತೋರಿಸುವಂಥದ್ದು ಕೆಲವು ದೇವಸ್ಥಾನಗಳೆಲ್ಲ ನಾನು ನೋಡಿದ್ದೀನಿ. ಆ ರೀತಿಯಾಗಿ ಮಾಡ್ತಾರೆ. ಬಹುಶಃ ನಾನು ತುಂಬಾ ಇದಾಗಿ ಹೇಳ್ತಿಲ್ಲ, ರಿಸರ್ಚರ್ ಆದ್ರಿಂದ ನಾನು ಎಲ್ಲವನ್ನೂ ಬಹಳ ಇದಮಿತ್ತಮ್ ಅಂತ ಹೇಳಕ್ಕಾಗಲ್ಲ. ಬಟ್ ನನ್ನ ಒಂದು ದೃಷ್ಟಿಕೋನದಲ್ಲಿ ಅದು ಭಾರತದ ಒಂದು ನಮಸ್ಕಾರ ಪದ್ಧತಿ, ಭಾರತದ ವ್ಯಾಲ್ಯೂ. ಎರಡನೇದು, ಈ ಭಾರತದಲ್ಲಿ ಹೇಗೆ ಫ್ಯಾಮಿಲಿಗಳಿಗೆ ತುಂಬಾ ಮಹತ್ವ ಇದೆಯೋ, ಭಾರತ ಹೇಳಿ ಕೇಳಿ ಫ್ಯಾಮಿಲಿಗಳ ದೇಶ. ನಮ್ಮ ರಾಜಕೀಯ ಪಕ್ಷಗಳನ್ನು ನೋಡಿದ್ರು ನಿಮ್ಗೆ ಗೊತ್ತಾಗತ್ತೆ ಎಷ್ಟು ಫ್ಯಾಮಿಲಿ ಮೇಲೆ ಪ್ರೀತಿ ಅಂದ್ರೆ, ಪ್ರತಿಯೊಬ್ರು ಅವ್ರವ್ರ ಫ್ಯಾಮಿಲಿಯವ್ರನ್ನೇ ಮಂತ್ರಿಗಳು, ಶಾಸಕರನ್ನ ಮಾಡ್ತಾರೆ. ಅದು ಎಲ್ಲಾ ಪಕ್ಷಗಳಲ್ಲೂ ಈಗ ಬೆಳೀತಾ ಇದೆ. ಅದೊಂದು ಭಾರತೀಯ ಕುಟುಂಬದ ಮೌಲ್ಯದ ವಿಸ್ತರಣೆ ಆಗಿದೆ ಅದು. ಆದ್ರೆ ಇದು ನಾನು ವ್ಯಂಗ್ಯವಾಗಿ ಹೇಳಿದ್ದು. ಬಟ್ ಸೀರಿಯಸ್ ಆಗಿ ಹೇಳೋದಾದ್ರೆ, ಭಾರತದ ಈ ಅವಿಭಕ್ತ ಕುಟುಂಬಗಳೇನಿದು ಇನ್ನೂ ಅನೇಕ ಕಡೆ ಉಳ್ಕೊಂಡಿದ್ದಾವೆ, ಸಾಕಷ್ಟು ಕಡೆ ನಗರಗಳಲ್ಲಿ ಹೋಗಿದೆ. ಬಟ್ ಈ ಅನ್ಡಿವೈಡೆಡ್ ಫ್ಯಾಮಿಲಿ ಏನಿದೆ, ಇದು ಅವ್ರಿಗೊಂದು ಬೆರಗು, ಇದು ಅವ್ರಿಗೊಂದು ಆಶ್ಚರ್ಯ. ಹೇಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಊರುಗಳಲ್ಲಿ ಒಂದು ಅಥವಾ ಫ್ಯಾಮಿಲಿಗಳಲ್ಲಿ ಒಟ್ಟಿಗೆ 50 ಜನ ಇರ್ತಾರೆ, 30 ಜನ ಇರ್ತಾರೆ. ನಾನು ಕೆಲವು ಫೋಟೋಗಳನ್ನು ತೋರಿಸಿದೆ. 70-80 ಎಲೆ ಊಟ ಮಾಡ್ಬೇಕಾದ್ರೆ 70-80 ತಟ್ಟೆಗಳು ಅಥವಾ ಎಲೆಗಳನ್ನು ಹಾಕುವಂತ ಕುಟುಂಬಗಳು ಇದ್ದಾವೆ ನಮ್ಮಲ್ಲಿ. ಅಥವಾ ಹಬ್ಬಗಳು ಅಥವಾ ಇನ್ನೊಂದು ಆದಾಗ ಎಲ್ಲರೂ ಸೇರ್ಕೊಂಡಾಗ ಒಂದ್ ಮನೆಯಲ್ಲೇ ಒಂದು ಆರಾಮಾಗಿ ಒಂದು 100 ಜನಕ್ಕೆ ಒಂದು ಉಳ್ಕೊಳ್ಳೋದು, ಊಟದ ವ್ಯವಸ್ಥೆ, ಮಲ್ಕೊಳ್ಳೋ ವ್ಯವಸ್ಥೆ ಮಾಡುವಂತ ಫ್ಯಾಮಿಲಿಗಳು ಇದ್ದಾವೆ. ಅದಕ್ಕೆ ತಕ್ಕಂತೆ ಕಟ್ಟಡಗಳನ್ನ ಹಿಂದೆ ಕಟ್ಟಿದ್ದು ಇತ್ಯಾದಿಗಳನ್ನೆಲ್ಲ ಹೇಳಿದಾಗ, ಹೇಗೆ ನೀವು ಒಂದು ಕೂಡು ಕುಟುಂಬವಾಗಿ ಬದುಕ್ತೀರಾ? ಅಥವಾ ಒಬ್ಳನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅಥವಾ ಒಬ್ಬನ್ ಮದ್ವೆ ಮಾಡ್ಕೊಂಡ್ಮೇಲೆ 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷದ ತನಕ ಅವ್ರ ಜೊತೆಯಲ್ಲೇ ಸಂಸಾರವನ್ನ ಹೇಗ್ ಮಾಡ್ತೀರಾ ನಿಮ್ ದೇಶದಲ್ಲಿ ಅನ್ನುವುದು ಅವ್ರಿಗೊಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅಂದ್ರೆ ವಿಯೆಟ್ನಾಮಿ, ನಾನೊಬ್ಬ ಸಮಾಜಶಾಸ್ತ್ರವನ್ನ ಅಭ್ಯಾಸ ಮಾಡಿದವನ ಹೇಳೋದು, ವಿಯೆಟ್ನಾಮಿ ಸಮಾಜ ಕುಸಿತಾ ಇದೆ. ಅದು ಚೀನಾದ ಕಲ್ಚರ್ನ ಪ್ರಭಾವದಿಂದ ಇರ್ಬೋದು, ಅವ್ರಿಗೆ ಅರ್ಥವಾಗದಂತೆ ಬಂದಂತ ಸ್ಪೇನ್ ಮತ್ತು ಕ್ರಿಶ್ಚಿಯನ್ ಸಂಸ್ಕೃತಿಯ ಪ್ರಭಾವದಿಂದ ಇರಬಹುದು, ಈಗ ಬರ್ತಾ ಇರುವಂತ ಕೊರಿಯಾದ, ದಕ್ಷಿಣ ಕೊರಿಯಾದ ಸಂಸ್ಕೃತಿಯ ಆಧುನಿಕ ಅಬ್ಬರ. ಇವತ್ತು ಅತ್ಯಂತ ಮಾಡರ್ನ್ ಕಲ್ಚರ್ ಬರ್ತಾ ಇರೋದು ಕೊರಿಯಾದಿಂದ ವಿಯೆಟ್ನಾಂಗೆ. ಭಾರತಕ್ಕೂ ಅದೇ ಬರ್ತಾ ಇದೆ. ಕೊರಿಯಾ ನಮ್ಗೆ ಕಲ್ಚರಲಿ ಏನಾದ್ರೂ ನಾವು ಯೋಚನೆ ಮಾಡ್ಬೇಕಾದಿದ್ರೆ ಅದು ಆಕ್ಚುಲಿ ಪಾಕಿಸ್ತಾನನೂ ಅಲ್ಲ, ಚೈನಾನೂ ಅಲ್ಲ, ಆಕ್ಚುಲಿ ಅದು ಕೊರಿಯಾ. ಅದ್ರ ಬಹಳ ಜನ, 100ಕ್ಕೆ 100 ಜನ ಯಾರು ಯೋಚನೆ ಮಾಡ್ತಿಲ್ಲ ಇದ್ರ ಬಗ್ಗೆ. ಕೊರಿಯಾ ಬಗ್ಗೆ ನಮ್ಮ ಜನಗಳಿಗೆ ಅಜ್ಞಾನವೇ ಸಂಪೂರ್ಣ ತುಂಬಿದೆ ಈ ಕಲ್ಚರಲ್ ವಿಷಯದಲ್ಲಿ. ನಾನು ಹೇಳ್ತಾ ಇರೋದು ಅಂದ್ರೆ, ಕೊರಿಯನ್ ಕಲ್ಚರ್ ಗೊತ್ತು ನಮ್ಗೆ, ಕೊರಿಯಾದ ಹಾಡುಗಳು ಗೊತ್ತು ನಮ್ಗೆ, ಕೊರಿಯಾದ ಸಿನಿಮಾ ಗೊತ್ತು, ಕೊರಿಯಾದ ಥಿಯೇಟರ್ ಗೊತ್ತು. ಆದ್ರೆ ಕೊರಿಯಾದ ಸಂಸ್ಕೃತಿ ಹೇಗೆ ನಮ್ಮ ಯುವ ಜನಾಂಗವನ್ನ ವಶಪಡಿಸ್ಕೊಂಡಿದೆ ಈಗಾಗ್ಲೇ ಅನ್ನುವುದು ನಮ್ಮ ಚರ್ಚೆಯಲ್ಲಿ ಇದುವರೆಗೂ ಎಲ್ಲೂ, ನಮ್ಮ ಭಾರತೀಯ ಸಂಸ್ಕೃತಿಯ ಚರ್ಚೆಯಲ್ಲಿ ಎಲ್ಲೂ ಬಂದಿಲ್ಲ. ವಿಯೆಟ್ನಾಂನಲ್ಲಿ ಅವ್ರಿಗೆ ಯಾಕೆ ಆಶ್ಚರ್ಯ ಅನ್ಸುತ್ತೆ ಅಂದ್ರೆ, ಹೇಗೆ ನೀವು ಇಷ್ಟಿಷ್ಟು ದೀರ್ಘವಾಗಿರ್ತೀರಾ ಅಂದ್ರೆ, ಈ ದೀರ್ಘತೆ ಇದೆಯಲ್ಲ, ಅಂದ್ರೆ ಈ ಕಂಟಿನ್ಯೂಟಿ ಮತ್ತು ಈ ಲಾಂಗಿವಿಟಿ, ಈ ದೀರ್ಘತೆ ಅವ್ರಿಗೆ ತುಂಬಾ ಬೆರಗು. ಆ ದೀರ್ಘತೆ, ಇನ್ನೊಂದು ವಿಷಯ ಹೇಳೋದಾದ್ರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಕೂಡ ಇಂಡಿಯನ್ ಮೂವೀಸು 2.5 ಗಂಟೆ ಈಗ ಮಾಡ್ತಿದ್ದಾರೆ. ಹಿಂದಕ್ಕೆ ಹೋದ್ರೆ 3 ಗಂಟೆ 3.5 ಗಂಟೆ ಸಿನಿಮಾಗಳು. ಇನ್ ಕೆಲವು ಸಿನಿಮಾಗಳು 2 ಇಂಟರ್ವೆಲ್ ಇರೋ ಸಿನಿಮಾಗಳು ಬಂದಿದ್ದಾವೆ ನಮ್ಮಲ್ಲಿ. ಒಂದು ಸಿನಿಮಾಗೆ 2 ಇಂಟರ್ವೆಲ್ ಕೂಡ ಇತ್ತು. ಯಾಕೆ ನೀವು 3 ಗಂಟೆ ನೋಡ್ತೀರಾ? ಅವ್ರೇನಾದ್ರೂ ನಿಮ್ಮ ಮಂಗ್ಳೂರ್ ಕಡೆ ಬಂದ್ಬಿಟ್ಟು ಯಕ್ಷಗಾನ ತಾಳಮದ್ದಲೆ ನೋಡಿದ್ರೆ ಗಾಬರಿ ಆಗ್ಬಿಡ್ತಾರ ಅವ್ರು. ಏನ್ ಇವ್ರು ಎಲಡಕ್ಕೆ ಹಾಕೊಂಡು ರಾತ್ರಿ ಎಲ್ಲ ನೋಡ್ತಿರ್ತಾರಲ್ಲ ಇವರು ಬೆಳಗಿನ ಜಾವ ಆಗೋ ತನಕ. ಅಥವಾ ನಮ್ಮ ಹಳ್ಳಿಗಳಲ್ಲಿ ನಡೆಯುವಂತ ಬೇರೆ ಬೇರೆ ಕೋಲಾಟಗಳು, ಬಯಲಾಟಗಳು ಅಥವಾ ವೀರ್ಗಾಸೆ, ಕಂಸಾಳೆ, ಇದನ್ನ ನೋಡಿದ್ರೆ ಅವ್ರಿಗೆ ತುಂಬಾ ಆಶ್ಚರ್ಯ ಆಯ್ತು. ಯಾಕೆಂದ್ರೆ ಅಲ್ಲೆಲ್ಲವೂ ತುಂಬಾ ಶಾರ್ಟ್. ಅವರ ಕಲೆಗಳ, ಡ್ಯಾನ್ಸ್ಗಳ ಮತ್ತೊಂದು ರೂಪಗಳು ಏನಿದೆ ಅದೆಲ್ಲವೂ ಬಹಳ ಸಂಕ್ಷಿಪ್ತಗೊಂಡಿವೆ. ಅಂದ್ರೆ ಭಾರತೀಯ ಸಂಸ್ಕೃತಿ ಅಂತ ಯಾವುದನ್ನ ನಾವು ಕರಿಬಹುದೋ ಇದರಲ್ಲಿ ಅವರಿಗೆ ತುಂಬಾ ಆಕರ್ಷಣೆ ಮಾಡೋದು ಮತ್ತು ಒಂದು ವಿಸ್ಮಯದ ಮೂಲಕ ದಿಗ್ಭ್ರಮೆ ಉಂಟು ಮಾಡುವಂಥದ್ದು ಇದರ ವಿಸ್ತಾರ, ಇದರ ಒಂದು ಲಾಂಗಿವಿಟಿ. ನೀವು ಕುಟುಂಬವನ್ನ ಹೇಗಷ್ಟು ದೀರ್ಘ ಉಳಿಸ್ಕೊಳ್ತೀರಾ, ನೀವು ಮದುವೆಯನ್ನ ಹೇಗಷ್ಟು ದೀರ್ಘ ಉಳಿಸ್ಕೊಳ್ತೀರಾ, ನೀವು ಇದನ್ನ ನಿಮ್ಮ ಒಂದು ಮನೆಯಲ್ಲಿ ಅಡಿಗೆ ಮಾಡೋದು, ಉದಾಹರಣೆಗೆ ಮನೆಯಲ್ಲಿ ಅಡಿಗೆ ಮಾಡೋದು. ವಿಯೆಟ್ನಾಂನಲ್ಲಿ ನಾನಿದ್ದ ಊರಿನಲ್ಲಿ ಬಹುತೇಕ ಕುಟುಂಬಗಳಲ್ಲಿ ಮನೆಯಲ್ಲಿ ಅಡಿಗೆ ಮಾಡುವ, ಅದನ್ನ ಡಬ್ಬಿಯಲ್ಲಿ ತೆಗೆದುಕೊಂಡು ಆಫೀಸಿಗೆ ಬರುವ ಪದ್ಧತಿ ಇಲ್ಲವೇ ಇಲ್ಲ ಅಂತ ಹೇಳಿ.
ಬರೀ ಯಂಗ್ಸ್ಟರ್ಸಿಗೆ ಹೇಳ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಸ್ಟ್ರೀಟ್ ಫುಡ್ ಅನ್ನೋದು ಅಷ್ಟು ಚೀಪ್ ಆಗಿದೆ, ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ, ಹೋಗ್ತಾ ತಿನ್ಕೊಂಡು ಹೋಗ್ಬೋದು. ಮತ್ತದು ಹೇಳಿ ಕೇಳಿ ಒಂದು ಮಾಂಸಾಹಾರವನ್ನ ಪ್ರಧಾನವಾಗಿ ಉಳ್ಳಂತ ದೇಶ. ಇದು ಬಹಳ ಮುಖ್ಯ. ಇದು ಭಾರತದಲ್ಲಿ ಇರೋರಿಗೆ ಸಸ್ಯಾಹಾರ ಅನ್ನುವಂಥದ್ದು ಒಂದು ಮೌಲ್ಯ. ವಿದೇಶಗಳಲ್ಲಿ, ಬೇರೆ ದೇಶಗಳಲ್ಲಿ ಸಸ್ಯಾಹಾರ ಅನ್ನುವಂಥದ್ದು ಮೌಲ್ಯ ಅಲ್ಲ. ಎಷ್ಟೇ ಕಠಿಣವಾದ್ರೂ ನಾವು ಇದನ್ನು ಒಪ್ಕೊಳ್ಬೇಕಾದ ವಿಷಯ. ಅಂದ್ರೆ ನಾನು ಶ್ರೇಷ್ಠ ಯಾವುದು ಅಂತ ಮಾತಾಡ್ತಿಲ್ಲ. ಸಸ್ಯಾಹಾರ ಶ್ರೇಷ್ಠವೇ, ಮಾಂಸಾಹಾರ ಶ್ರೇಷ್ಠವೇ, ಅದನ್ನ ನಾನು ಹೇಳ್ತಿಲ್ಲ. ಆಹಾರ ವಿಚಾರ ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಭಾರತದಲ್ಲಿ ಯಾರು ಮಾಂಸಾಹಾರವನ್ನು ನಾವು ತಿಂತೀವಿ ಅಂತ ಹೇಳ್ತಾರೋ, ವಿಯೆಟ್ನಾಮಿ ಜನಗಳ ದೃಷ್ಟಿಯಿಂದ ನೋಡಿದ್ರೆ, ನಾನು ತೌಲನಿಕವಾಗಿ ನಿಮ್ಗೆ ಹೇಳ್ತಾ ಇರೋದು, ಇವರು ಮಾಂಸಾಹಾರಿಗಳೇ ಅಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸ ತಿನ್ನಲ್ಲ, ಹುಣ್ಣಿಮೆನಲ್ಲಿ ತಿನ್ನಲ್ಲ, ಮನೆಯಲ್ಲಿ ಹಬ್ಬ ಇದ್ರೆ ತಿನ್ನಲ್ಲ. ಒಂದು ಹಬ್ಬ ಆದ್ಮೇಲೆ ತಿಂತಾರೆ, ಅದಿದೆ. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಅದನ್ನು ತೆಗೆದುಕೊಳ್ಳೋದಿಲ್ಲ. ಬಹಳ ಅದನ್ನು ತಿಂತೀವಿ ಅನ್ನೋರು ಕೂಡ ಒಂದು ವಾರದಲ್ಲಿ ಒಂದ್ಸರ್ತಿ ಸಂಡೇ ಸ್ಪೆಷಲ್ ಅನ್ನೋ ತರ ತಗೋಬಹುದು. ಮತ್ತೆ ಇವಾಗ ಕಡಿಮೆ ಆಗಿರ್ಬೋದು. ಹಳೆಯ ಕಾಲದ ಮನೆಗಳಲ್ಲಿ ಅದನ್ನ ಮಾಡೋದಿಕ್ಕೆ ಬೇರೆ ಪಾತ್ರೆ, ಮಾಡೋದಿಕ್ಕೆ ಬೇರೆ ಹಿಂದ್ಗಡೆ ಒಂದು ಹಂಡೆ ಒಲೆ, ಅದರಲ್ಲಿ ಅಡಿಗೆಯನ್ನ ಮಾಡ್ತಿದ್ರು. ಬಹುತೇಕ ಗಂಡಸರು ಅಡಿಗೆ ಮಾಡ್ತಿದ್ರು. ಮತ್ತು ಎಲ್ಲಾ ಜಾತಿಗಳ ಸ್ವಾಮಿಗಳು ಮಾಂಸ ತಿನ್ನಲ್ಲ. ಆ ಜಾತಿಯಲ್ಲಿ ಇರೋರು ಮಾಂಸ ತಿಂತಾರೆ, ಅವ್ರ ಸ್ವಾಮಿಗಳು ಮಾಂಸ ತಿನ್ನಲ್ಲ. ಇದು ನಮ್ಮ ಸೋಷಿಯಾಲಜಿ. ಇದು ಅವ್ರಿಗೆ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ. ಅಲ್ಲಿ ಬೌದ್ಧರಲ್ಲಿ ಇರುವಂತಹ ಥೇರವಾದ, ಯಾವುದು ನೀವು ಹೀನಯಾನ ಅಂತ ಕರಿತೀರಾ, ಅದನ್ನ ಥೇರವಾದ ಅಂತ ಕರೀತಾರೆ. ಅದು ಶ್ರೀಲಂಕಾದ ಒಂದು, ಭಾರತದ ಮತ್ತು ಶ್ರೀಲಂಕಾದ ಇನ್ಫ್ಲೂಯೆನ್ಸ್. ಇನ್ನೊಂದು ಮಹಾಯಾನ, ಅದು ಭಾರತ ಮತ್ತು ಚೈನಾ ಇನ್ಫ್ಲೂಯೆನ್ಸು. ಹೀನಯಾನ ಅಥವಾ ಥೇರವಾದದ ಸನ್ಯಾಸಿಗಳಲ್ಲಿ ಯಾವಾಗ್ಲಾರು ಮಾಂಸವನ್ನ ತೆಗೆದುಕೊಳ್ಬಹುದು ಅನ್ನುವ ಪದ್ಧತಿ ಇದೆ ಅವರಲ್ಲಿ. ಅವರು ಕೂಡ ತೆಗೆದುಕೊಳ್ತಾರೆ. ಮತ್ತು ಹುಣ್ಣಿಮೆ ಹತ್ರ ಬಂದಾಗ ಅದರ ಆಸುಪಾಸಿನ 3 ದಿನಗಳಲ್ಲಿ, ಮತ್ತು ಹುಣ್ಣಿಮೆ ಅದಾದ್ಮೇಲೆ 3 ದಿವಸ ಅಂದ್ರೆ ಒಂದು ವಾರ, ಅವಾಗ ಮಾತ್ರ ಅವರು ಮಾಂಸಾಹಾರವನ್ನ ನಿಲ್ಲಿಸ್ತಾರೆ ಅಥವಾ ಕಡಿಮೆ ಮಾಡ್ಕೊಳ್ತಾರೆ. ನಾನು ಸಾಮಾನ್ಯ ಗೃಹಸ್ಥರ ಬಗ್ಗೆ ಹೇಳ್ತಾ ಇರೋದು. ಅಂದ್ರೆ ಉಳಿದಂತೆ ಅವರು ಎಲ್ಲ ರೀತಿಯ ಮಾಂಸಾಹಾರವನ್ನು ಕೂಡ ಮಾಡ್ತಾರೆ. ನಾಯಿಯನ್ನ ಅದಕ್ಕೆ ಅನ್ನವನ್ನ ತಿನ್ನಿಸಿ, ಅಲ್ಲಿ ಅಕ್ಕಿ ತಿಂತಾರೆ, ನಾಯಿಗೆ ಅನ್ನವನ್ನು ತಿನ್ನಿಸಿ, ಆ ಅನ್ನ ಅದರ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗ್ತಿರುವಾಗ ಆ ನಾಯಿಯನ್ನು ಹಿಡಿದು, ಜೀವಂತ ನಾಯಿಯನ್ನ ಅದನ್ನ ಕೊಂದು, ಅದನ್ನ ಬೇಯಿಸಿ, ಅದರ ಹೊಟ್ಟೆಯಲ್ಲಿ ಕರುಳಿನಲ್ಲಿರುವಂತಹ ಅದು ಅರ್ಧ ಬೆಂದಿರುವ, ಅದು ಜೀರ್ಣಿಸ್ಕೊಂಡಿರೋ ಅನ್ನ ಮತ್ತು ಇವ್ರು ಬೇಯಿಸಿರೋ ನಾಯಿಯ ಮಾಂಸ, ಅದನ್ನ ತಿನ್ನುವುದು ಬಹಳ ಟೇಸ್ಟಿ ಅಂತ ಹೇಳ್ತಾರೆ. ಜೈನ ಧರ್ಮವನ್ನೇ ಓದಿರೋ ನಾನು, ಅದ್ರ ಬಗ್ಗೆನೇ ಅಭ್ಯಾಸ ಮಾಡಿ ಅಲ್ಲಿ ಹೋಗಿ ಇದನ್ನೆಲ್ಲ ಕೇಳಿದಾಗ ಪ್ರಾರಂಭದಲ್ಲಿ ನನಗೆ ಇದೊಂದು ಕಲ್ಚರಲ್ ಶಾಕ್ ಇದೆ, ಸಾಂಸ್ಕೃತಿಕವಾದ ಶಾಕ್ ಇದು. ತುಂಬಾ ಸರ್ತಿ ನಾವೇನ್ ಅನ್ಕೊಳ್ತೀವಿ, ನಮ್ಮ ಸಂಸ್ಕೃತಿ ತುಂಬಾ ಶ್ರೇಷ್ಠವಾದಿದೆ, ನಾವಲ್ಲಿ ಹೋದ ತಕ್ಷಣ ಅವ್ರು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಅವ್ರು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಬಟ್ ಅವರ ಸಂಸ್ಕೃತಿಯ ವಿಶೇಷತೆಗಳೇನಿದೆ ಅಂತಲೂ ನಾನು ತಮ್ಮ ಗಮನಕ್ಕೆ ತರ್ತಾ ಇರುವಂಥದ್ದು. ಮೂರನೇದು ಫ್ಯಾಮಿಲಿ ವ್ಯಾಲ್ಯೂಸ್ ದೃಷ್ಟಿಯಿಂದ ಕಳೆದ ಶತಮಾನದಲ್ಲಿ ವಿಯೆಟ್ನಾಂನಷ್ಟು ಯುದ್ಧದಲ್ಲಿ ಸಾವು ನೋವುಗಳನ್ನ, ಕಷ್ಟ ನಷ್ಟಗಳನ್ನು ಅನುಭವಿಸಿರೋ ದೇಶಗಳು ಅನೇಕ ಇವೆ. ಸಾವು ನೋವುಗಳನ್ನು ಅನುಭವಿಸಿರೋ ದೇಶಗಳಲ್ಲಿ ವಿಯೆಟ್ನಾಮೇ ಮುಂಚೂಣಿಯಲ್ಲಿ ಬರುತ್ತೆ. ಸತತ 30-35 ವರ್ಷಗಳ ಕಾಲ ಮೊದಲು ಫ್ರೆಂಚರಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೀತು, ಆಮೇಲೆ ಜಪಾನಿಯರ್ ಆಕ್ಯುಪೈ ಮಾಡಿದ್ರು, ಅವ್ರನ್ನ ಓಡಿಸಿದ ತಕ್ಷಣ ತಿರ್ಗಾ ಫ್ರೆಂಚರು ಬಂದ್ರು, ಅವ್ರ ಜೊತೆ ಯುದ್ಧ ಮಾಡೋ ಹೊತ್ತಿಗೆ ಅಮೆರಿಕ ಬಂತು. ಅಂದ್ರೆ ದಕ್ಷಿಣ ವಿಯೆಟ್ನಾಂನ ಭಾಗ ಎಲ್ಲ ಬಂಡವಾಳಶಾಹಿ ಅಮೆರಿಕ, ಅಂದ್ರೆ ಡೆಮಾಕ್ರಸಿ ಮತ್ತು ಬಂಡವಾಳಶಾಹಿ ಅಮೆರಿಕ ಪರವೆಂತಲೂ, ಉತ್ತರ ವಿಯೆಟ್ನಾಂ ಎಲ್ಲ ಕೂಡ ಕಮ್ಯುನಿಸ್ಟ್ ವಿಚಾರದ ಪರ ಅಂತಲೂ ಒಂದು ಬ್ಲಾಕ್ ಆಯ್ತು, ಡಿವೈಡ್ ಆಯ್ತು. ಹೇಗೆ ಕೊರಿಯಾ ಎಲ್ಲ ಡಿವೈಡ್ ಆಯ್ತು, ಜರ್ಮನಿ ಕೂಡ ಈಸ್ಟ್ ಅಂಡ್ ವೆಸ್ಟ್ ಅಂತ ಆಯ್ತು. ಆದ್ರೆ ಇವರ ಅದೃಷ್ಟ ಅದು ಕಟ್ಟಾಗಿ ಮಧ್ಯ ಗೋಡೆ ಕಟ್ಟಲಿಲ್ಲ, ಬರ್ಲಿನ್ ವಾಲ್ ಕಟ್ಟಿದಂಗೆ. ಆ ಎರಡನ್ನು ಕೂಡ ಹೊಚಿಮಿನ್ ಅಂತ ಪ್ರೆಸಿಡೆಂಟ್ ಅವನದನ್ನ ಯೂನಿಫೈ ಮಾಡ್ದ. ಬಟ್ ಈಗಲೂ ಆ ಭಾವನೆ ಇದೆ. ದಕ್ಷಿಣ ಭಾಗದಲ್ಲಿ ಹೆಚ್ಚು ಕಲೆ ಸಂಸ್ಕೃತಿಗೆ ಅವಕಾಶವಿದೆ ಅಂತಲೂ, ಉತ್ತರ ಭಾಗದಲ್ಲಿ ಹೆಚ್ಚು ರಾಜಕೀಯ ವಿಚಾರಗಳು ನಡೆಯುತ್ತೆ ಅಂತಲೂ ಇವತ್ತಿಗೂ ಅವರಲ್ಲಿದೆ. ಈ ಅಂಶಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಿಯೆಟ್ನಾಮಿನ ದೃಷ್ಟಿಯಿಂದ ಯುದ್ಧದಲ್ಲಿ ಅತ್ಯಂತ ಸಾವು ನೋವು ಅನುಭವಿಸಿದ ದೇಶ ಅಂದೆ. ಅವಾಗ ಪ್ರತಿ ಮನೆಯಲ್ಲಿ ಒಬ್ರು ಅಥವಾ ಇಬ್ರು ಗಂಡಸರು, ಗಂಡು ಮಕ್ಕಳು, ಗಂಡ, ಮಾವ ಅಥವಾ ಅಳಿಯ, ಮಗ, ಇವರು ಯುದ್ಧದಲ್ಲಿ ಸತ್ತೋದ್ರು. ಹೀಗಾಗಿ ಯುದ್ಧ ನಂತರದಲ್ಲಿ ಮತ್ತು ಯುದ್ಧದ ಸಮಯದಲ್ಲಿ ಕೂಡ ವಿಯೆಟ್ನಾಮಿ ಕುಟುಂಬಗಳನ್ನ ಪ್ರೊಟೆಕ್ಟ್ ಮಾಡಿ, ಕಾಪಾಡಿ, ಆ ಮಕ್ಕಳನ್ನ ಬೆಳೆಸಿ,
ಮುಂದಕ್ಕೆ ತಂದು ಅವ್ರಿಗೊಂದು ಜೀವನಕ್ಕೆ ದಾರಿ ಮಾಡುವ ಕೆಲಸ ಅಲ್ಲಿಯ ಹೆಂಗಸರ ಮೇಲೆ ಬಂತು. ಹೀಗಾಗಿ ವಿಯೆಟ್ನಾಮಿ ಹೆಂಗಸರು, ಬೇರೆ ಕಡೆಯವ್ರನ್ನ ನಾನು ಕಂಪೇರ್ ಮಾಡಿ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ, ಭಯಂಕರವಾದಂತ ಒಂದು ಫಿಸಿಕಲ್ ಸ್ಟ್ರೈನ್ ಅನ್ನ ತೆಗೆದುಕೊಳ್ಳೋ ಕೆಲಸಗಳನ್ನ ಮಾಡ್ತಾರೆ ಅವರು. ಉದಾಹರಣೆಗೆ ನಮ್ಮ ದೇಶದಲ್ಲಿ ಏನಾದ್ರೂ ಗ್ಯಾಸ್ ಸಿಲಿಂಡರ್ ಎತ್ತಾಕೋ ಕೆಲಸ ಬಂದ್ರೆ ಮನೇಲಿ ಅಡಿಗೆ ಅನಿಲ ಗ್ಯಾಸ್ ಸಿಲಿಂಡರ್ ಬೇರೆಯವ್ರು ತೆಗೆದುಹಾಕಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪುರುಷರೇ ಮಾಡ್ತಾರೆ. ವಿಯೆಟ್ನಾಂನಲ್ಲಿ ಎರಡೆರಡು ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು 8 ಫ್ಲೋರ್ 10 ಫ್ಲೋರ್ ಇರೋ ಲಿಫ್ಟ್ಗಳಲ್ಲಿ ಅದನ್ನ ಎತ್ತಾಕೊಂಡು ಬಂದು ಅದನ್ನ ಮನೆಗಳಿಗೆ ಡೆಲಿವರ್ ಮಾಡೋ ಕೆಲಸಗಳನ್ನು ಮಾಡೋರು ನಾನೇ ನೋಡಿದ್ವಿ. ರಸ್ತೆಗಳಲ್ಲಿ ಹಣ್ಣುಗಳು ಬೇರೆ ಬೇರೆ ಪದಾರ್ಥಗಳನ್ನ ಸೈಕಲ್ಗಳಲ್ಲಿ ಮಾರಾಟ ಮಾಡುವ ಹೆಂಗಸರುಗಳು, ಮಧ್ಯವಯಸ್ಸಿನ ಹೆಂಗಸರುಗಳು ಎಲ್ಲರೂ ಕೂಡ ವಿಯೆಟ್ನಾಮಿಗಳು ಹೆಂಗಸರು. ಮೂರನೇದು, ಅಲ್ಲಿರುವಂತ ಸಾವಿರ ಗಟ್ಟಲೆ ಕಾಫಿ ಶಾಪ್ಗಳು, ಕಾಫಿ ಪ್ರಿಯರು ವಿಯೆಟ್ನಾಮಿ ಜನ. ಅದಕ್ಕೆ ನಂಗೆ ಬಹಳ ಸಂತೋಷವಾಯ್ತು. ನಾನು ತುಂಬಾ ಕಾಫಿ ಕುಡಿಯೋನಾದ್ರಿಂದ ನಂಗೆ ಬಹಳ ಸಂತೋಷ ಅವ್ರಿಗೆ ಗೊತ್ತಿದೆ. ಅಲ್ಲಿ ಕಾಫಿ ಹೌಸ್ಗಳನ್ನೆಲ್ಲ ಚಿಕ್ಕದು ಅದನ್ನ ನಡೆಸುವಂತವರೆಲ್ಲ ಮಹಿಳೆಯರೇ. ಮತ್ತು ಯಾವುದನ್ನ ನೀವು ಮೀಡಿಯಂ ಲೆವೆಲ್ನ ಮೆಟಲ್ ಇಂಡಸ್ಟ್ರಿ ಅಂತ ಕರಿತೀರಾ, ಅಂದ್ರೆ ಮಧ್ಯಮ ಹಂತದ ಲೋಹ ಉತ್ಪಾದನೆಯ ಕೈಗಾರಿಕೆಗಳಿದೆ, ಆ ಲೋಹವನ್ನ ಅದರನ್ನ ಕರಗಿಸಿ ಅದರಿಂದ ಕತ್ತಿಯನ್ನ, ಕುಡ್ಗೋಲನ್ನ ಅಥವಾ ಇನ್ನೊಂದು ಯಂತ್ರವನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿಗಳಿದೆ, ಕೈಗಾರಿಕೆಗಳಿದೆ, ಅಲ್ಲಿ ಕೆಲಸ ಮಾಡುವವರು ಮಹಿಳೆಯರು. ಇದು ಭಾರತೀಯ ಸಂಸ್ಕೃತಿಗೆ ಹೋಲಿಸಿದಾಗ ವಿಯೆಟ್ನಾಂನಲ್ಲಿ ಕಂಡು ಬರುವಂತಹ ಒಂದು ವಿಶೇಷವಾದಂತಹ, ನಮ್ಮಲ್ಲಿ ಅಷ್ಟಾಗಿ ಇಲ್ಲದಂತಹ ಅಂಶ. ಇದರ ಅರ್ಥ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋರು ಅಥವಾ ನಾವೇ ನಗರ ಪ್ರದೇಶದಲ್ಲಿ ನೋಡುವಂತ ಕೂಲಿಯನ್ನು ಮಾಡೋರು, ಕಷ್ಟಪಟ್ಟು ಕೆಲಸ ಮಾಡೋ ಹೆಂಗಸರು ಅವ್ರು ಮಾಡ್ತಿಲ್ಲ ಅನ್ನೋ ಅರ್ಥದಲ್ಲಿ ಮಾತನ್ನ ನಾನು ಖಂಡಿತ ಹೇಳ್ತಾ ಇಲ್ಲ. ಆದ್ರೆ ಒಟ್ಟು ಸರಾಸರಿಯಾಗಿ ನೋಡಿದಾಗ ಈ ರೀತಿಯ ಇಂಡಸ್ಟ್ರಿಗಳಲ್ಲಿ ಅವ್ರು ಕಡಿಮೆ. ಉದಾಹರಣೆಗೆ ಆರ್ಮಿನಲ್ಲೆಲ್ಲ ಈಗ ಮಹಿಳೆಯರಿಗೆ ನಮ್ಮಲ್ಲಿ ಅವಕಾಶ ಮಾಡಿಕೊಡ್ತಿದ್ದಾರೆ ಅಲ್ವೇ? ವಿಯೆಟ್ನಾಮಿ ಯುದ್ಧದ ಸಮಯದಲ್ಲಿ 8 ವರ್ಷ 12 ವರ್ಷ 14 ವರ್ಷದ ಹುಡುಗಿಯರು ಕೈಯಲ್ಲಿ ರೈಫಲ್ ಹಿಡ್ಕೊಂಡು ಆಕಾಶದಿಂದ ಅವ್ರ ದೇಶದ ಮೇಲೆ ಬಾಂಬ್ಗಳ ಸುರಿಮಳೆ ಮಾಡುತ್ತಿದ್ದ ಅಮೆರಿಕಾದ ಯುದ್ಧ ವಿಮಾನಗಳನ್ನ ಹೊಡೆದಾಕಿದ್ದಾರೆ. ಒಬ್ಳು ಹುಡುಗಿ 17 ಅಮೆರಿಕಾದ ಯುದ್ಧ ವಿಮಾನಗಳನ್ನ ಒಬ್ಳೆ ಹೊಡೆದಾಕಿದ್ದಾಳು. ಆಮೇಲೆ ಆ ವಿಮಾನಗಳಿಂದ ಅವರು ಬಾಂಬ್ಗಳನ್ನು ಹಾಕಿದಾಗ ಆ ಬಾಂಬಲ್ಲಿ ಪಿನ್ ಇರುತ್ತೆ, ಆ ಬಾಂಬ್ ಬ್ಲಾಸ್ಟ್ ಆದಾಗ ಅದ್ರಲ್ಲಿ ಒಂದು ಮೆಟಲ್ ಇರುತ್ತಲ್ಲ, ಆ ಮೆಟಲ್ ಅನ್ನು ತೆಗೆದುಕೊಂಡು ಅದನ್ನ ಜಜ್ಜಿ ಆಕಾರ ಕೊಟ್ಟು ಕಿವಿಗೆ ಬೇಕಾಗಿರೋ ರಿಂಗ್ಗಳಾಗಿ ಆಭರಣಗಳಾಗಿ ಮಾಡ್ಕೊಂಡಿದ್ದಾರೆ. ಇದು ದ ಇಂಡಾಮಿಟಬಲ್ ಸ್ಪಿರಿಟ್. ಯಾಕಿದನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಆಕಾಶದಿಂದ ಎಸೆಯುವ ಪ್ರತಿಯೊಂದು ವಸ್ತುವನ್ನ ನಾವು ಆನಂದದಿಂದ ತಗೊಳ್ತೀವಿ, ಆಭರಣವಾಗಿ ಮಾಡ್ಕೊಳ್ತೀವಿ ಮತ್ತು ನಿಮ್ಮ ಮೇಲೆ ನಾವು ವಾಪಸ್ ಪ್ರಯೋಗ ಮಾಡ್ತೀವಿ ಅದನ್ನ. ಇದನ್ನ ಅವರು ತುಂಬಾ, ಉದಾಹರಣೆಗೆ ಯಾವ್ದೋ ಬಾಂಬ್ ಸಿಡ್ದಿಲ್ಲ, ಅದನ್ನ ಬಳಸ್ಕೊಂಡು ವಾಪಸ್ ಅದರಿಂದ ಇನ್ನೇನೋ ಒಂದು ವಸ್ತುವನ್ನು ಮಾಡುವಂಥದ್ದು, ಅದನ್ನ ಮಾಡ್ತಾರೆ. ಇನ್ನೊಂದು ಮೌಲ್ಯ ದೃಷ್ಟಿಯಿಂದ ಬಹಳ ನಾನು ಹೇಳಲೇಬೇಕು ಅಂತ ಅನ್ಕೊಂಡಿರೋ ಪಾಯಿಂಟ್ ಏನು ಅಂದ್ರೆ, ವಿಜಯಲಕ್ಷ್ಮಿ ಅವರು ದೇಶಭಕ್ತಿಗೆ ಸಂಬಂಧಪಟ್ಟಿದ್ದು. ಅದನ್ನ ಕಮ್ಯುನಿಸ್ಟರು ದೇಶ ಪ್ರೇಮ ಅಂತ ಕರೀತಾರೆ, ಯಾವ್ದನ್ನ ನಾವು ರೈಟ್ ವಿಂಗ್ ಅಂತೀವಿ ಅಥವಾ ನ್ಯಾಷನಲಿಸ್ಟ್ ಅಂತೀವಿ, ಅವ್ರು ದೇಶಭಕ್ತರು ಅಂತ ಕರೀತಾರೆ. ಆ ಪದ ಏನೇ ಇರಲಿ, ಅಲ್ಲಿ ಈ ಸತತವಾದ 40 ವರ್ಷಗಳ ವಿದೇಶಿ ಆಕ್ರಮಣದ ಕಾರಣಕ್ಕೋಸ್ಕರವಾಗಿ ಈ ಚಿಕ್ಕ ಹುಡುಗರನ್ನ ಮಾತಾಡಿಸ್ಬೇಕಾದ್ರೆ, ಮಕ್ಕಳನ್ನ ಮಾತಾಡಿಸ್ಬೇಕಾದ್ರೆ ಕೂಡ ವಿಯೆಟ್ನಾಂ ಅನ್ನೋ ಪದ ಹೇಳ್ಬೇಕಾದ್ರೆ ಅವ್ರು ತಮ್ಮ ಎದೆ ಮುಟ್ಕೊಂಡು ಹೇಳ್ತಾರೆ, ಈ ತರ ಕೈ ತೋರಿಸ್ಬಿಟ್ಟು ಹೇಳ್ತಾರೆ ವಿಯೆಟ್ನಾಂ ಅಂದ್ರೆ ನಂದಿದು ಅಂತ. ನಾವು ಹೇಳ್ತೀವ? ನಮ್ಮ ದೇಶದ ಶಿಕ್ಷಣದಲ್ಲಿ ಇದೆಯಾ? ಯಾವುದೇ ಸರ್ಕಾರ ಬರಲಿ, ಆ ಶಿಕ್ಷಣದಲ್ಲಿ ಅದನ್ನ ತರಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಇದು ಫ್ಯಾಕ್ಟ್. ಎರಡನೇದು, ವಿಯೆಟ್ನಾಂನಲ್ಲಿ ದೇಶದ ಬಗ್ಗೆ ಇರುವಂತ ಕಾಳಜಿ ಇದೆಯಲ್ಲ, ಅದು ಬಹಳ ಕ್ಲಿಯರ್ ಆಗಿ ಕಂಡು ಬರುತ್ತೆ. ಬಹಳ ಸ್ಟ್ರಾಟಜಿಕ್ ಆಗಿ ಗೌರ್ಮೆಂಟು ಯೋಚನೆ ಮಾಡೋದಿಲ್ಲ, ಜನನೂ ಯೋಚನೆ ಮಾಡೋದು. ನಮ್ಮ ದೇಶದಲ್ಲಿ ಜನಗಳೇ ರಾಜಕಾರಣಿಗಳಿಗಿಂತ ನಾಜೂಕಾಗಿ ಮಾತಾಡ್ತಾರೆ ಇವತ್ತು. ಅಲ್ಲಿ ಚೀನಾನೋ ಭಾರತನೋ ರಷ್ಯಾನೋ ನನ್ನ ದೇಶಕ್ಕೆ ಯಾವುದು ಪೂರಕನೋ, ನನ್ನ ದೇಶದ ಅಂದ್ರೆ ವಿಯೆಟ್ನಾಂನ ಬೆಳವಣಿಗೆಗೆ ಯಾವುದು ಪೂರಕನೋ ಅದೇ ನನಗೆ ಮೌಲ್ಯ. ದಟ್ ಈಸ್ ಎ ವ್ಯಾಲ್ಯೂ ವಿಚ್ ವಿಲ್ ಬ್ರಿಂಗ್ ಪ್ರಾಸ್ಪರಿಟಿ ಅಂಡ್ ಪ್ರೋಗ್ರೆಸ್ ಟು ಮೈ ಕಂಟ್ರಿ ವಿಯೆಟ್ನಾಂ. ಮುಂದೆ ಇದನ್ನ ನೋಡಿ
ನಾನು ದಂಗು ಬಡ್ದು ಹೋಗ್ಬಿಟ್ಟೆ, ನಾಚಿಕೆಯಿಂದ ತಲೆ ತಗ್ಗಿಸ್ಬಿಟ್ಟೆ ನಾನು. ಯಾಕಿದನ್ನ ನಾನು ಇಷ್ಟು ಒಂದು ಭಾವನೆಯ ಸಮೇತ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನಾವು ಮಾಡ್ತಿಲ್ಲ. ಯಾಕಂದ್ರೆ ನಾವು ಹೇಳ್ತಾ ಇರುವುದು ಮಾತಿನ ಒಂದು ಅರಮನೆ. ಬುದ್ಧನ ದೇಶ, ಗಾಂಧಿಯ ದೇಶ ಅಂತ ಹೇಳ್ತಾ ಇದೀವಿ. ಆದ್ರೆ ಇದು ಉಲ್ಲಾಳದ ಅಬ್ಬಕ್ಕನ ದೇಶ, ಅಥವಾ ಇದು ಶಿವಾಜಿಯ ದೇಶ, ಇದು ಒನಕೆ ಓಬವ್ವನ ದೇಶ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದೇಶ ಹೌದಲ್ಲ. ಅದನ್ನ ನಾವು ಹೇಳ್ತಿಲ್ಲ. ನಮ್ಮ ದೇಶದ ವೀರ ಮಹಿಳೆಯರು, ವೀರ ಪುರುಷರ ಪರಾಕ್ರಮದ ಕಥೆಗಳನ್ನ ನಾವು ಪ್ರೈಮರಿ ಸ್ಕೂಲಿಂದ PG ತನಕ, ಪೋಸ್ಟ್ ಗ್ರಾಜ್ಯುಯೇಷನ್ ತನಕ ಎಲ್ಲೂ ಹೇಳ್ಕೊಡಲ್ಲ. ಭಾರತವನ್ನ ನಾವು ಗಾಂಧಿ ಮತ್ತು ಬುದ್ಧನಿಗೆ ದತ್ತು ಬರ್ಕೊಟ್ಟಿದ್ದೀವಿ. ಬುದ್ಧನನ್ನೇ ನೆಚ್ಕೊಂಡು 80% ಪಾಪ್ಯುಲೇಷನ್ ಬೌದ್ಧರಾಗಿರೋ ವಿಯೆಟ್ನಾಂನಲ್ಲಿ ಅವರು ಪರಾಕ್ರಮವನ್ನು ಬಿಟ್ಟಿಲ್ಲ. ಪರಾಕ್ರಮ ಒಂದು ವ್ಯಾಲ್ಯೂ. ನಮಗೆ ಪರಾಕ್ರಮ ಒಂದು ಮೌಲ್ಯ ಅಂತಾನೆ ಅನ್ಸಿಲ್ಲ ಇವತ್ತು. ಯಾರೋ ಸೈನಿಕರು, ಯಾರೋ ಪೊಲೀಸ್ನವರು, ಯಾರೋ CRPFನವ್ರು ಆ ಕೆಲಸ ಮಾಡ್ತಾರೆ. ಯಾಕಿದೆ ಹೇಳಿ, ನಾನು ನಿಲ್ಲಿಸ್ತೀನಿ ನನ್ನ ನಿರೂಪಣೆಯನ್ನ. ವಿಯೆಟ್ನಾಮಿನ ಹನಾಯ್ ನಗರದಲ್ಲಿ ನಾನಿದ್ದೆ, ಅದು ಕ್ಯಾಪಿಟಲ್ ಸಿಟಿ. ಅಲ್ಲಿ ಒಂದು ವುಮೆನ್ಸ್ ಮ್ಯೂಸಿಯಂ ಇದೆ. ಆ ವುಮೆನ್ಸ್ ಮ್ಯೂಸಿಯಂ ನಾನು ಒಂದು ತೀರ್ಥ ಕ್ಷೇತ್ರ ತರ ಎಷ್ಟು ಸತಿ ಹೋಗಿ ಬಂದಿದ್ದೀನೋ ಗೊತ್ತಿಲ್ಲ. ನಮ್ಮ ಎಂಬೆಸಿಯ ಕಲ್ಚರಲ್ ಸೆಂಟರ್ನ 2 ರಸ್ತೆ ಪಕ್ಕದಲ್ಲಿ ಇತ್ತದು. ಹೈಬಾ ಚುಂಗ್ ಅಂತ ಇಬ್ರು ಅಕ್ಕ ತಂಗಿಯರಿದ್ರು. ಹೈಬಾ ಅವರು ಚೈನಾ ವಿದೇಶದಿಂದ ಬಂದಂತಹ ದಾಳಿಯನ್ನ ಆನೆಗಳ ಮೇಲೆ ಕೂತು ಅವರು ವಿರೋಧಿಸಿದ್ರು ಮತ್ತು ಯುದ್ಧದಲ್ಲಿ ಅವರು ಹತರಾದ್ರು. ಅವ್ರ ನೆನಪಿನಲ್ಲಿ ಆ ರಸ್ತೆಗೆ ಹೆಸರಿಟ್ಟಿದ್ದಾರೆ, ಹೈಬಾ ಚುಂಗ್ ಸಿಸ್ಟರ್ ಸ್ಟ್ರೀಟ್ ಅಂತ. ಆ ರಸ್ತೆಯಲ್ಲಿ ಮ್ಯೂಸಿಯಂ ಇದೆ. ವಿಯೆಟ್ನಾಮಿ ಸಂಸ್ಕೃತಿಯ ಆದಿಕಾಲ, ಅದರ ರಾಜಪ್ರಭುತ್ವದ ಕಾಲ ಮತ್ತು ಯುದ್ಧದ ಕಾಲ, ಅಂದ್ರೆ ಅಮೆರಿಕ ವಾರ್ನ ಕಾಲ, ಅದ್ರ ಬಗ್ಗೆ ಮ್ಯೂಸಿಯಂನ ಮಾಡಿದ್ದಾರೆ. ಪರಮಾದ್ಭುತವಾದಂತ ಮ್ಯೂಸಿಯಂ. ಅದನ್ನ ನೋಡಿದ್ರೆ ಇನ್ ದಿ ಪ್ರಾಸೆಸ್ ಆಫ್ ನೇಷನ್ ಬಿಲ್ಡಿಂಗ್, ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ವಿಯೆಟ್ನಾಮೀಸ್ ವುಮೆನ್ ಅನ್ನುವುದು ಹ್ಯಾಸ್ ಬೀನ್ ವೆರಿ ಕ್ಲಿಯರ್ಲಿ ಡಿಪಿಕ್ಟೆಡ್. ನಮ್ಮ ರಾಜ್ಯದಲ್ಲಿ ಆ ಥರದ್ದು ಇದುವರೆಗೂ ನಾವು ಒಂದು ಮ್ಯೂಸಿಯಂ ಅನ್ನ ನಾವು ಮಾಡಕ್ಕಾಗಿಲ್ಲ. ಅದನ್ನ ನೋಡಿದ್ರೆ ಹೆಂಗಸರ ಮೇಲೆ ಅತ್ಯಾಚಾರ ಮಾಡಬೇಕು ಅನ್ನೋರ್ಗೆ, ಹೆಂಗಸರ ಮೇಲೆ ಕೆಟ್ಟ ದೃಷ್ಟಿ ನೋಡ್ಬೇಕು ಅನ್ನೋ ಪುಂಡು ಪೋಖ್ರಿಗಳಿಗೆ ಎದೆಲಿ ಗಡುಗುಟ್ಟತ್ತೆ, ಒಂದು ಭಯ ಬರುತ್ತೆ. ಆ ಥರದ್ದನ್ನ ನಮ್ಮ ಸರ್ಕಾರ ಅಥವಾ ಜನಸಮುದಾಯ ಯಾಕೆ ಮಾಡಬಾರ್ದು ಅನ್ನೋದು ಹೇಳೋದು. ಅಂದ್ರೆ ನಾನು 2-3 ವಿಷಯ ಹೇಳಿದೆ. ಬುದ್ಧನ ಕರುಣೆ ಮತ್ತು ಪರಾಕ್ರಮ ಎರಡನ್ನೂ ಇಟ್ಕೊಂಡಿದ್ದಾರೆ. ಕುಟುಂಬ ವ್ಯವಸ್ಥೆ ಕುಸಿತಾ ಇದೆ, ಹಾಗಾಗಿ ನಮ್ಮ ಕುಟುಂಬಗಳ ಬಗ್ಗೆ ಅವ್ರಿಗೆ ಗೌರವ, ಆಶ್ಚರ್ಯ ಇದೆ. ಎರಡನೇದು, ಮನೆಗಳಲ್ಲಿ ಆಹಾರವನ್ನು ತಯಾರು ಮಾಡುವ ಪದ್ಧತಿ ಅಷ್ಟು ಕಡಿಮೆ ಇದೆ ನಗರ ಪ್ರದೇಶದಲ್ಲಿ, ನಾನು ಹೇಳಿದ್ದು. ಅದು ಕೂಡ ಅವ್ರಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಆದ್ರೆ ಇದು ಸ್ವಲ್ಪ ಅವ್ರದ್ದು ಇಂಪ್ರೂವ್ ಆಗ್ಬೇಕಾಗಿರೋ ಭಾಗಗಳು ಅವ್ರ ದೃಷ್ಟಿಯಿಂದ, ನಮ್ಮ ದೃಷ್ಟಿಯಿಂದ. ಅವರಿಂದ ನಾವು ಕಲಿಬೇಕಾಗಿರೋದು ಪರಾಕ್ರಮನೂ ಒಂದು ಮೌಲ್ಯ ಅನ್ನೋದು. ದೇಶ ಪ್ರೇಮ ಅಥವಾ ದೇಶಭಕ್ತಿ ಎನ್ನುವುದು ಬಹಳ ದೊಡ್ಡ ಒಂದು ಮೌಲ್ಯ ಅನ್ನುವುದನ್ನ ಪ್ರಾಕ್ಟಿಕಲಿ ನಮ್ಮ ಲೈಫ್ನಲ್ಲಿ ನಾವು ನೋಡೋದಿಕ್ಕೆ ವಿಯೆಟ್ನಾಮಿನ ಈ ಒಂದು ಮೌಲ್ಯದ ಒಂದು ಮೀಮಾಂಸೆಯನ್ನು ಮಾಡಿದ್ರೆ ನಮಗೆ ಗೊತ್ತಾಗತ್ತೆ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಅದು ಎಲ್ಲೋ ಇದೆ ಅನ್ಸುತ್ತೆ. ಇವಾಗ ಕಾಶ್ಮೀರದ ಬಗ್ಗೆ ನೋಡಿದ್ರೆ ಅದು ಎಲ್ಲೋದೋ ಸಮಸ್ಯೆ, ಅದು ಕಾಶ್ಮೀರಿ ಪಂಡಿತರ ಸಮಸ್ಯೆ ಅನ್ಸುತ್ತೆ. ಅದು ಭಾರತೀಯ ಕಾಶ್ಮೀರಿಯ ಸಮಸ್ಯೆ ಅಂತ ಅನ್ಸಲ್ಲ, ಇಂಡಿಯನ್ ಕಾಶ್ಮೀರಿ ವಿಷಯ ಅಂತ ಅನ್ಸಲ್ಲ. ಹಾಗಾಗಿ ನಮಗೆ ಈ ಡೋಸ್ ಇದೆಯಲ್ಲ, ಹಿಂಸೆಯ ಡೋಸು ಸ್ವಲ್ಪ ಜಾಸ್ತಿ ಆಯ್ತು ಅಂತ ವಿಯೆಟ್ನಾಮಿನ ಮೌಲ್ಯಗಳ ಜೊತೆಗೆ ಭಾರತದ ಪರಂಪರೆಯ ಮೌಲ್ಯಗಳನ್ನು ನೋಡಿದಾಗ ಅದು ಅನುಭವಕ್ಕೆ ಬರುತ್ತೆ. ಸರಿ ಸರ್, ಮುಂದೆ ಇದೇ ಕೌಟುಂಬಿಕ ಮೌಲ್ಯಗಳ ಬಗ್ಗೆ, ಭಾರತೀಯ ಮೌಲ್ಯಗಳ ಬಗ್ಗೆ ವಾನಳ್ಳಿ ಅವರು ಅವರ ಅನುಭವವನ್ನು ಹೇಳುತ್ತಾರೆ. ಹರೀಶ್ ಅವರು ವಿಯೆಟ್ನಾಂದಲ್ಲಿ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಹೇಳುವಾಗ, ನಾನು ನೋಡಿದ ಒಮಾನ್ ಹಾಗೂ ತಜಿಕಿಸ್ತಾನದಲ್ಲಿ ಈ ಜೀವನ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳ ಬಗ್ಗೆ ನಿಮ್ಮ ಗಮನ ಸೆಳಿಬೇಕು ಅಂತ ನನಗನ್ನಿಸ್ತು. ಇದು ಸಾರ್ವತ್ರಿಕ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ, ಆದರೆ ಬಹುಸಂಖ್ಯೆಯ ಜನ ಈ ಥರ ನಂಬುವಂಥವರು, ಪಾಲಿಸುವಂಥವರು ಇದ್ದಾರೆ ಅಲ್ಲಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನಾನು ಒಮಾನ್ನಲ್ಲಿದ್ದಾಗ ನನ್ನ ಮಗಳು ಸಿರಿ ಚಿಕ್ಕವಳು. ಒಂದು ಸಾರಿ ನಾನು ನನ್ನ ಕಾಲೇಜಿಗೆ ಅವಳನ್ನ ಕರ್ಕೊಂಡು ಹೋದೆ. ಆಗ ಒಮಾನಿ ಹುಡುಗಿ ಒಬ್ಬಳು, ಅವಳು ಬುರ್ಕಾ ಹಾಕ್ಕೊಂಬರ್ತಾರೆ, ಅಲ್ಲಿಗೆ ಬಂದಾಗ ತೆಗಿತಾಳೆ. ಆಮೇಲೆ ಬಂದು ನನ್ನ ಪಕ್ಕದಲ್ಲಿ ಮಗಳಿರೋದನ್ನು ನೋಡಿ, ಓಹ್ ದಿಸ್ ಈಸ್ ಯುವರ್ ಡಾಟರ್ ಅಂತಂದ್ಲು. ಎಸ್ ಅಂತಾನೆ. ಯು ಆರ್ ಮ್ಯಾರಿಡ್ ಅಂದ್ಲು. ನನಗೆ ಭಯ ಆಯಿತು, ಮದುವೆ ಆಗದೆ ಮಗಳಾಗೋದು ಹೇಗೆ? ಎಸ್ ಅಂತಂದೆ.
ದೆನ್ ಐ ಆಮ್ ರೆಡಿ ಟು ಬಿ ಯುವರ್ ಸೆಕೆಂಡ್ ವೈಫ್ ಅಂತಂದ್ರೆ ನನ್ನ ಸ್ಟೂಡೆಂಟ್. ಹೌ ಕ್ಯಾನ್ ಯು ಅಂತಂದೆ. ಎಸ್, ವಿ ಲೈಕ್ ಪೀಪಲ್ ಹೂ ಗೆಟ್ 4 ವೈಫ್ಸ್ ಅಂತಂದ್ರು. ಅಲ್ಲಿ ಅದು ಜೀವನ ಧರ್ಮ. ಅಲ್ಲಿ ಒಮಾನಿಗಳು ಜನಸಂಖ್ಯೆ ತುಂಬ ಕಡಿಮೆ, ಆದರೆ ಶ್ರೀಮಂತರು. ರಾಜ ಪ್ರತಿ ಮನೆಗೂ ಕೆಲಸವನ್ನು ಕೊಡ್ತಾನೆ, ಕುಟುಂಬಕ್ಕೆ ಏನು ಬೇಕು ಅದನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಹೀಗಾಗಿ ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಸಾಮಾನ್ಯವಾಗಿ ಪುರುಷರು 4 ಹೆಂಡತಿಯರನ್ನು ಇರೋದನ್ನು ನಾವು ಕಾಣ್ತೇವೆ. ಒಂದು. ಎರಡನೇದಾಗಿ ಅಲ್ಲಿಯ ಹುಡುಗಿಯರು ಕೂಡ ಪುರುಷರು ಹೆಚ್ಚು ಹೆಂಡತಿಯರು ಇರೋ ಕುಟುಂಬವನ್ನು ಬಯಸ್ತಾರೆ. ಅವಳು ಸ್ಪಷ್ಟವಾಗಿ ಹೇಳಿದ್ಲು, ಗಂಡನಿಗೆ ತಾನು ಒಬ್ಬನೇ ಹೆಂಡತಿಯಾಗಿರ್ಲಿಕ್ಕಾಗೋದಿಲ್ಲ. ಐ ವಾಂಟ್ ಟು ಬಿ 4th ವೈಫ್ ಆಫ್ ಎ ಮ್ಯಾನ್ ಬಿಕಾಸ್ ಹಿ ವಿಲ್ ಬಿ ವೆರಿ ಎಕ್ಸ್ಪೀರಿಯನ್ಸ್ಡ್, ಹಿ ವಿಲ್ ಬಿ ವೆರಿ ರಿಚ್, ಐ ಲೈಕ್ ಎ ಕಂಬೈನ್ಡ್ ಫ್ಯಾಮಿಲಿ ಅಂತ. ಇದು ನಾನು ಒಮಾನ್ನಲ್ಲಿ ನೋಡಿದಂಥ ಒಂದು ಜೀವನ ವಿಧಾನ. ಹಾಗೆ ಅದೇ ಮುಸ್ಲಿಂ ರಾಷ್ಟ್ರ, ಇನ್ನೊಂದು ಮುಸ್ಲಿಂ ರಾಷ್ಟ್ರ ತಜಿಕಿಸ್ತಾನಕ್ಕೆ ಬಂದಾಗ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗಿದೆ. ಯಾತಕ್ಕಂತಂದರೆ ಇಲ್ಲಿಯ ಜನ ಬಡವರು, ಒಮಾನಿನ ಜನ ಮುಸ್ಲಿಮರು ಶ್ರೀಮಂತರು, ತಜಿಕಿಸ್ತಾನದ ಜನ ಬಡವರು ಮೂಲತಃ, ಮತ್ತು ಧಾರ್ಮಿಕವಾಗಿ ಅಷ್ಟು ಕಟ್ಟಡಗಳು ಇಲ್ಲದೆ ಹೋದವರು. ಆದ್ದರಿಂದ ಅವರಿಗೆ ಅಲ್ಲಿ 4 ಮದುವೆ ಆಗೋದು ಒಪ್ಪಿತ ಆದರೂ ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಒಬ್ಬಳೇ ಹೆಂಡತಿ ಒಬ್ಬನೇ ಗಂಡ ಇರ್ತಾನೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ವರ್ತಮಾನ ಕಾಲದಲ್ಲಿ ತಜಿಕಿಸ್ತಾನ ಒಂದು ಗಂಡಾಂತರವನ್ನು ಎದುರಿಸ್ತಾ ಇದೆ, ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಏನು ಅಂತಂದ್ರೆ ಆಗಲೇ ನಾನು ಹೇಳಿದೆ, ಅದು ರಷ್ಯಾದಿಂದ ಹೊರಬಂದಿದ್ದು 20-25 ವರ್ಷದ ಹಿಂದೆ. ತಜಿಕಿಸ್ತಾನದಲ್ಲಿ ಉದ್ಯೋಗದ ದಾರಿಗಳು ಬಹಳ ಕಡಿಮೆ ಇದ್ದಾವೆ, ಅಲ್ಲಿ ಕೆಲಸವೇ ಸಿಕ್ಕೋದಿಲ್ಲ ಪಾಪ. ಹೀಗಾಗಿ ಮತ್ತು ರಷ್ಯಾಕ್ಕೆ ಹೋಗಲಿಕ್ಕೆ ಅವರಿಗೆ ಪ್ರತ್ಯೇಕ ವೀಸಾ ಬೇಡ. ಅದಕ್ಕಾಗಿ ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ದುಶಾಂಬೆಯಲ್ಲಿರೋರೆಲ್ಲ ಹೆಂಗಸರು. ನನಗೆ ಆಶ್ಚರ್ಯ ಆಯಿತು, ಎಲ್ಲಿಗೆ ಹೋದ್ರಪ್ಪ ಇವರು ಗಂಡಸರು? ಹೆಚ್ಚಿನವರು ಕಾಣೋದೇ ಇಲ್ಲ. ಅದು 40-50 ವರ್ಷ ಆದ ಗಂಡಸರನ್ನ ನೀವು ಕಾಣೋದೇ ಭಾಳ ಅಪರೂಪ ದುಶಾಂಬೆಯಲ್ಲಿ. ಏನಾಯಿತು ಅಂತ ಕೇಳಿದಾಗ 2 ಸಂಗತಿಗಳು. ಒಂದು, 25 ವರ್ಷದ ಹಿಂದೆ ಈ ಅಂತರ್ಯುದ್ಧ ನಡೀತು. ಅಂತರ್ಯುದ್ಧ ಎಂಥದ್ದು ಅಂತಂದರೆ, ನಾನು ಕೇಳಿದೆ ಒಬ್ಬರು ತಜಿಕಿಸ್ತಾನನ್ನ, ಯು ಫಾಟ್ ಅಗೇನ್ಸ್ಟ್ ಹೂಮ್ ಅಂತ. ವಿ ಫಾಟ್ ಅಗೇನ್ಸ್ಟ್ ಅವರ್ ಸೆಲ್ಸ್ ಅಂತಂದರು. ಪಾಪ ನಮ್ಮೊಳಗೆ ನಾವು ಯುದ್ಧ ಮಾಡಿದ್ವು. ಯಾಕಂದರೆ ರಾಜ ಬರಬೇಕೋ ತಾಲಿಬಾನಿಗಳು ಬೇಕು ಅಂತ. ತಾಲಿಬಾನಿಗಳ ವಿರುದ್ಧ ಗೆದ್ದು ರಾಜನನ್ನು ಸ್ಥಾಪನೆ ಮಾಡಿದ್ರು. ಅವನ ಅಧ್ಯಕ್ಷನಾಗಿದ್ದಾನೆ, ಇವತ್ತಿಗೂ ಅಧ್ಯಕ್ಷನಾಗಿದ್ದಾನೆ. ಇತ್ತೀಚೆಗೆ ಅಫ್ಘಾನಿಸ್ತಾನದಲ್ಲಿ ನಡೆದಂಥ ವಿದ್ಯಮಾನ, ಅಲ್ಲಿ ಮತ್ತೆ ತಾಲಿಬಾನ್ಗಳು ಅಧಿಕಾರಕ್ಕೆ ಬಂದಿರೋದು, ದೊಡ್ಡ ಹೊಡೆತ ಕೊಟ್ಟಿರೋದು ಪಕ್ಕದ ತಜಿಕಿಸ್ತಾನಕ್ಕೆ. ಯಾತಕ್ಕಂತಂದರೆ ಅಫ್ಘಾನಿಸ್ತಾನ ತಜಿಕಿಸ್ತಾನದ ಮಧ್ಯೆ ಗಡಿಯೇ ನಿರ್ಮಾಣ ಆಗಿಲ್ಲ. ನಮ್ಮಲ್ಲಿ ಪಾಕಿಸ್ತಾನ ಭಾರತದ ಮಧ್ಯೆ ಇರುವಂಥ ಗಡಿ, ಆ ಥರದ ಸುವ್ಯವಸ್ಥಿತವಾದಂಥ ಗಡಿ ತಜಿಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಮಧ್ಯೆ ಇಲ್ಲ. ಏನಾಗಿದೆ ಅಂತಂದರೆ ಹಿಮಚ್ಛಾದಿತ ಪರ್ವತಗಳೇ ಗಡಿ. ಆದರೆ ತಾಲಿಬಾನಿಗಳ ಕಾಟ ತಡಿಲಾಗದೆ ಈಗ ಹೆಚ್ಚಿನ ಅಫ್ಘಾನಿಸ್ತಾನಿಯರು ತಜಿಕಿಸ್ತಾನಕ್ಕೆ ಒಳಗೆ ನುಗ್ಗುತ್ತಾ ಇದ್ದಾರೆ. ಇದು ಒಂದು ಇವತ್ತು ಎದುರಿಸ್ತಾ ಇರುವಂಥ ಗಂಡಾಂತರ. ಇನ್ನೊಂದು ನಾನು ಹೇಳಿದ್ನಲ್ಲ, ಆ ಅಂತರ್ಯುದ್ಧದಲ್ಲಿ ಹೆಚ್ಚಿನ ಗಂಡಸರು ಮಕ್ಕಳು ಎಲ್ಲ ಸತ್ತೋದ್ರು, ಗಂಡು ಮಕ್ಕಳು. ಯಾತಕ್ಕಂತಂದ್ರೆ ತಜಿಕಿಸ್ತಾನದಲ್ಲಿ ಕುಟುಂಬದ ಒಬ್ಬ ಗಂಡು ಮಗು ಮಿಲಿಟ್ರಿಗೆ ಹೋಗೋದು ಅನಿವಾರ್ಯ. ಅವನ ಅಂತರ್ಯುದ್ಧದಲ್ಲಿ ಸತ್ತೋದ. ಉಳ್ಕೊಂಡವರು, ಅವರಿಗೆ ಉದ್ಯೋಗ ಇಲ್ಲ, ಏನು ಮಾಡಬೇಕು? ಅವರು ವೀಸಾ ಬೇಕಾಗಿಲ್ಲ, ಎಲ್ಲ ಮಾಸ್ಕೋಗೆ ಹೋದ್ರು. ಇವತ್ತಿನ ಹೆಚ್ಚಿನ ಮನೆಗಳಲ್ಲಿ ದುಶಾಂಬೆಯಲ್ಲಿ ಹೆಂಗಸರು ಮಕ್ಕಳು ಇರ್ತಾರೆ, ಗಂಡಸರನ್ನ ನೀವು ನೋಡೋದಿಲ್ಲ. ಕೇಳಿದರೆ ನಿಮ್ಮ ಅಪ್ಪ ಎಲ್ಲಿ ಕೇಳಿದ್ರೆ ಮಾಸ್ಕೋದಲ್ಲಿ. ನೀನು ನೋಡಿದೀಯಾ? ಇಲ್ಲ. ಯಾಕಂದರೆ ಅಪ್ಪ ಬರಲೇ ಇಲ್ಲ ವಾಪಸ್ಸು, ಮಾಸ್ಕೋಗೆ ಹೋಗ್ತಾನೆ. ಅನೇಕ ತಿಂಗಳು ಅನೇಕ ವರ್ಷಗಳ ಕಾಲ ಅಲ್ಲಿಂದ ದುಡ್ಡನ್ನು ಹೆಂಡತಿ ಮಕ್ಕಳಿಗೆ ಕಳಿಸ್ತಾನೆ. ನಿಧಾನವಾಗಿ ಮಾಸ್ಕೋದ ಯಾವುದೋ ಹುಡುಗಿಯೋ ಹೆಂಗಸೋ ಅವನಿಗೆ ಗಂಟು ಬೀಳ್ತಾಳೆ. ಅಲ್ಲಿ ಒಂದು ಸಂಸಾರವನ್ನು ಮಾಡ್ತಾನೆ. ಹೀಗಾಗಿ ತಜಿಕಿಸ್ತಾನದಲ್ಲಿ ಉಳಿಯೋರು ಹೆಂಗಸರು ಮತ್ತು ಮಕ್ಕಳು. ಅವರು ಹೇಗೆ ಜೀವನ ಮಾಡ್ತಾರೆ ಸತ್ಯವಾಗಿಯೂ ನನಗೆ ಇವತ್ತಿಗೂ ಗೊತ್ತಾಗಲಿಲ್ಲ.
ಈ ಪರಿಸ್ಥಿತಿಯಲ್ಲಿ ತಜಿಕಿಸ್ತಾನ ಈಗ ಒಂದು ರೀತಿಯಲ್ಲಿ ನರಳ್ತಾ ಇದೆ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ಇನ್ನೊಂದು ಹೇಳಬೇಕು, ಜೀವನ ಮೌಲ್ಯಗಳ ಬಗ್ಗೆ ಅಥವಾ ರೂಢಿಯ ಬಗ್ಗೆ ಬರುವಾಗ, ನಾವು ನಾವು ವೆಜಿಟೇರಿಯನ್ಸ್ ಅಂತ ಹೇಳ್ತೀವಲ್ಲ, ಸತ್ಯವಾಗೂ ತಜಿಕಿಸ್ತಾನದವರಿಗೆ ಈ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ. ಅದು ಒಮಾನಿಗಳಿಗೂ ಕೂಡ ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ತಜಿಕಿಗಳು ನಮ್ಮ ಹಾಗೆ ಅವರಿಗೆ ಒಂದು ತಿಂಡಿ ಆಗಬೇಕು, ಊಟ ಆಗಬೇಕು, ಮಧ್ಯಾಹ್ನ ಕಾಫಿ ಆಗಬೇಕು, ರಾತ್ರಿ ಊಟ, ಈ ಯಾವ ಹಂಗೂ ಅವರಿಗಿಲ್ಲ. ಏನು ಮಾಡ್ತಾರೆ, ಒಂದಿಷ್ಟು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಸೂಪ್ ಮಾಡಿರ್ತಾರೆ. ಒಂದಿಷ್ಟು ಅವರೇ ಮನೆಯಲ್ಲಿ ಮಾಡಿಕೊಳ್ಳುವಂಥ ದೊಡ್ಡ ದೊಡ್ಡ ವೃತ್ತಾಕಾರದ ಬ್ರೆಡ್ಡು ಯಾವತ್ತೂ ಇರುತ್ತೆ. ಯಾರಿಗೆ ಮನೆಯಲ್ಲಿ ಹಸುವಾಗ್ತದೋ ಅವ್ರು ಹೋಗಿ ಆ ಬ್ರೆಡ್ಡಿನ ತುಣುಕನ್ನು ಸೂಪಿನಲ್ಲಿ ಅದ್ಕೊಂಡು ತಿಂದ್ಕೊಂಡು ಹೊರಗೆ ಹೋಗ್ತಾರೆ. ಇದು ಇಡೀ ದಿವಸ ನಡೆಯುವಂಥದ್ದು. ಹಾಗಾಗಿ ಬರೀ ಒಂದು ಸೊಮಾನಿಯಲ್ಲಿ ಒಂದು ಸಂಸಾರವನ್ನು ನಡೆಸುವಂಥವ್ರು ತುಂಬ ಜನ ಇದ್ದಾರೆ. ಅಲ್ಲಿ ಬದುಕು ನಡೆಸುವಂಥದ್ದು ಕಷ್ಟ ಅಲ್ಲ. ಯಾತಕ್ಕಂತಂದರೆ ಅವ್ರಿಗೆ ಬೇರೆ ಬೇಕಾಗೇ ಇಲ್ಲ. ಅಲ್ಲಿ ಹೆಂಗಸರಿಗೆ ನಮ್ಮಲ್ಲಿ ಹಾಗೆ, ನಮ್ಮಲ್ಲಿ ಇದು ಮುಸ್ಲಿಂ ಹೆಂಗಸರಿಗೂ ಹಿಂದೂ ಹೆಂಗಸರಿಗೂ ಸಮಾನತೆ ಏನಾದರೂ ಇದ್ದರೆ ಬಂಗಾರದ ಆಸೆ. ನಾನು ನೋಡಿರುವಾಗ, ನಾನು ತಪ್ಪಾದರೆ ಕ್ಷಮಿಸಿ. ಆದರೆ ತಜಿಕಿ ಹೆಂಗಸರಿಗೆ ಆ ಬಂಗಾರದ ಆಸೆ ಇಲ್ಲವೇ ಇಲ್ಲ. ಅಲ್ಲಿ ಅದಕ್ಕಾಗಿ 18 ಕ್ಯಾರೆಟ್ ಮೇಲೆ ಬಂಗಾರವೇ ಸಿಕ್ಕಲ್ಲ. ಬಡತನವೂ ಇದಕ್ಕೆ ಕಾರಣ ಆಗಿರಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ದುಡಿಯುವ ಬೇರೆ ದಾರಿಗಳೇ ಇಲ್ಲ. ಒಮಾನಿಗಳು ಅಲ್ಲೂ ಅಷ್ಟೇ ವೆಜ್ ಕಾನ್ಸೆಪ್ಟೇ ಇಲ್ಲ. ಎಲ್ಲರೂ ನಾವು ಮೊಟ್ಟೆನೂ ತಿನ್ನಲ್ಲ ಅಂತಂದ್ರೆ ನೀವು ಹೇಗೆ ಬದುಕ್ತೀರಿ ಅಂತ ಕೇಳ್ತಾರೆ. ಮೊಟ್ಟೆನೂ ತಿಂದೆ ನಿಮಗೆ ಬದುಕಲಿಕ್ಕೆ ಸಾಧ್ಯವ ಅಂತ. ಅವರಿಗೆ ಎಲ್ಲವನ್ನೂ ತಿನ್ಬೋದು. ನಾನ್ ವೆಜ್ ಅಂದರೆ ಅವರಿಗಿರೋದು ಕ್ಯಾಮಲ್ ಆ್ಯಂಡ್ ಬೀಫ್ ಅಷ್ಟೇ. ಒಂಟೆ ಮತ್ತು ಹಸು ಮಾತ್ರ ನಾನ್ ವೆಜ್ಜು, ಉಳಿದಿದ್ದೆಲ್ಲ ವೆಜ್. ಒಂದ್ಸರಿ ನಾವು ಎಲ್ಲೋ ಹಳ್ಳಿಗೆ ಹೋಗಿದ್ದು, ಹಸುವಾಗಿತ್ತು, ಸಮೋಸ ತಗೊಂಡು ಈಸ್ ಇಟ್ ವೆಜಿಟೇರಿಯನ್ ಅಂತ ಕೇಳಿದೆ. ಎಸ್ ಅಂತಂದ ಅವನು. ಇನ್ನೇನು ಬಾಯಿಗೆ ಹಾಕಬೇಕು ಅನ್ನುವಾಗ ನನ್ನ ಹೆಂಡತಿ ತಡ್ರಿ ಎಂಥದ್ದು ವಾಸನೆ ಬರ್ತಾ ಇದೆ ಅಂತಂದ್ರು. ಏನಿದೆ ಒಳಗೆ ಕೇಳಿ, ಇಟ್ ಇಸ್ ಚಿಕನ್ ಅಂತಾನೆ ಅವನು. ಯು ಸೆಡ್ ವೆಜಿಟೇರಿಯನ್, ಎಸ್ ಚಿಕನ್ ಇಸ್ ವೆಜ್. ಸೊ ಅವರಿಗೆ ಆ ವೆಜಿಟೇರಿಯನ್ ಕಾನ್ಸೆಪ್ಟೇ ಇಲ್ಲ. ಅವ್ರಿಗೆ ತಿನ್ನೋದೆಲ್ಲ ಒಂದೇ. ಇದು ತಜಿಕಿಗಳಿಗೂ ಹಾಗೆ. ನಾವು ಈ ಸಲಾಡ್ ಅಂತ ನಾವೇನು ಟೊಮೆಟೊ ಸೌತೆಕಾಯಿ ಏನು ಹಾಕ್ತೀವೋ ಅಷ್ಟೇ ಸಹಜವಾಗಿ ಅವರು ಚಿಕನ್ನು ಬೇರೆ ಮಾಂಸವನ್ನು ಅದರಲ್ಲಿ ಹಾಕ್ಕೊಂಡು ತಿನ್ನೋದ್ರಿಂದ ನಾವು ಏನು ವೆಜಿಟೇರಿಯನ್ ಮಾತ್ರ ಆಗಿ ಉಳಿತೇವೆ ಅಂತಂದ್ರೆ ದುಶಾಂಬೆಯಲ್ಲಿ ಭಾಳ ಕಷ್ಟ. ನನಗೆ ಅನುಭವಿಸ್ತಾ ಇದ್ದಿದ್ದು, ಸಂಜೆ ಹೊತ್ತು ಎಲ್ಲರೂ ಬಿಸಿ ಬಿಸಿ ಬೋಂಡ ಬೇಕು, ಆ ಥರದ್ದು ಸಮೋಸ ಬೇಕು ಅಂತಂದರೆ ಎಲ್ಲೂ ತಿನ್ನುವ ಯೋಗ ಇರಲಿಲ್ಲ. ಮುಂದೆ ಶ್ರೀಯುತ ಸಂತೋಷ್ ಅವರಿಗೆ ಇದೇ ಪ್ರಶ್ನೆಯು ಸ್ವಲ್ಪ ಭಿನ್ನವಾಗಿ ಕೇಳ್ತೇನೆ. ಈಗ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ವಿದೇಶಿಯರ ನಿಲುವನ್ನು ನಾವು ಕೇಳಿದ್ವಿ. ನಾನು ಹಾಗಲ್ಲ. ಈಗ ಅಲ್ಲಿರುವಂತಹ ಭಾರತೀಯರು, ತಂಜಾನಿಯಾದಲ್ಲಿರುವಂತಹ ಭಾರತೀಯರು ತಮ್ಮ ಈ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಸಂಸ್ಕೃತಿಯ ಉಳಿವಿಗೆ ಏನು ಮಾಡ್ತಾರೆ ಅಂತ ಈಗಾಗಲೇ ಹೇಳಿದ್ದೀರಿ. ಅಲ್ಲಿರುವಂತಹ ಈಗ ತಂದೆ ತಾಯಿ ಈ ಹಂತದವರು ಭಾರತ ಮೂಲದವರು ಇರ್ಬೋದು, ಆ ಬೇರಿಗೆ ಮಣ್ಣಿನ ಕಂಪಿದೆ. ಆದರೆ ಅದರಿಂದ ಹುಟ್ಟಿಕೊಂಡಿರುವಂತಹ ಚಿಗುರುಗಳಿಗೆ, ಹೂಗಳಿಗೆ ಮಣ್ಣಿನ ಕಂಪಿಲ್ಲ. ಹಾಗಿರುವಾಗ ಆ ಮಣ್ಣಿನ ಕಂಪನ್ನು, ಭಾರತೀಯ ಮಣ್ಣಿನ ಕಂಪನ್ನು ಅವರು ಚಿಗುರುಗಳಿಗೆ ಹೇಗೆ ಮುಟ್ಟಿಸ್ತಾರೆ? ಇದು ನನ್ನ ಪ್ರಶ್ನೆ. ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ಈಗಾಗಲೇ ಉಲ್ಲೇಖ ಮಾಡಿದಂತೆ ಇಲ್ಲಿ 3 ಮತ್ತು 4ನೇ ಜನರೇಷನ್ ಭಾರತೀಯರಿದ್ದಾರೆ. ದಕ್ಷಿಣದ ಭಾರತೀಯರು ವಿಶೇಷವಾಗಿ ಮೊದಲ ಜನರೇಷನ್ನು ಅಥವಾ ತಾವೇ ಮೊದಲು ಬಂದವರು ಆ ಥರ ಇದ್ದಾರೆ. ಆದರೆ ವಿಶೇಷವಾಗಿ ಗುಜರಾತಿಗಳು ಮತ್ತು ಪಂಜಾಬಿಗಳು 3 ಮತ್ತು 4ನೇ ಜನರೇಷನ್ ಸಹ ನಾವಿಲ್ಲಿ ಕಾಣಬಹುದು. ಅಂದರೆ 200-300 ವರ್ಷಗಳ ಹಿಂದಿನಿಂದ ಅಲ್ಲೇ ಇರುವಂಥವರು. ಎಲ್ಲ ವಿದೇಶಿ ಭಾರತೀಯರಂತೆಯೇ ತಾಂಜಾನಿಯನ್ನರು ಸಹ, ತಾಂಜಾನಿಯಾದಲ್ಲಿ ಇರುವ ಭಾರತೀಯರು ಸಹ 2 ಗಡಿಯಾರಗಳ ಮೇಲೆ ಜೀವನ ಮಾಡೋದು. ಒಂದು ಭಾರತದ ಗಡಿಯಾರದ ಮೇಲೆ ಅವರ ಕಣ್ಣು ಯಾವಾಗಲೂ ಇರುತ್ತೆ, ಇನ್ನೊಂದು ತಾಂಜಾನಿಯಾದ ಗಡಿಯಾರದ ಮೇಲೆ. ಅವರ ಎಲ್ಲ ರೀತಿಯ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಂಸ್ಕಾರದ ಎಲ್ಲದಕ್ಕೂ ಅವರು ಭಾರತದ ಮೇಲೆ ಅವಲಂಬಿತ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಹೇಳಬೇಕಂದ್ರೆ ಮದುವೆಗಳು. ಹಿಂದೆ ಎಲ್ಲ ಭಾರತಕ್ಕೆ ಬಂದು ಅವರು
ಸಂಬಂಧದಲ್ಲಿ ಮದುವೆ ಆಗಿ ಮತ್ತೆ ವಾಪಸ್ ತಾಂಜಾನಿಯಾಗೆ ಬರ್ತಾ ಇದ್ರು ಹೆಂಡತಿಯನ್ನ ಕರ್ಕೊಂಡು. ಈಗೀಗ ತಾಂಜಾನಿಯಾದಲ್ಲೇ ಅಥವಾ ಆಫ್ರಿಕಾದಲ್ಲೇ ಬೇರೆ ಬೇರೆ ದೇಶಗಳಲ್ಲಿ ಕೀನ್ಯಾ ಜೊತೆ ಇರ್ಬೋದು, ಉಗಾಂಡ ಜೊತೆ ಇರ್ಬೋದು, ರಾಂಡಾದಲ್ಲಿ ಇರ್ಬೋದು, ಅಥವಾ ಅಕ್ಕಪಕ್ಕದ ಮೊಜಾಂಬಿಕ್ ಇರ್ಬೋದು, ಹೀಗೆ ಅಥವಾ ತಾಂಜಾನಿಯಾದಲ್ಲೇ ಬೇರೆ ಬೇರೆ ಸಿಟಿಗಳಲ್ಲಿ ಇರ್ತಕ್ಕಂಥ ತಮ್ಮದೇ ಸಮುದಾಯದ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತಿದ್ದಾರೆ. ಹೀಗಾಗಿ ಸಾಂಸ್ಕೃತಿಕವಾಗಿ ತಮ್ಮತನವನ್ನ ಕುಟುಂಬವಾಗಿ ಉಳಿಸ್ಕೊಳ್ಳುವಂಥ ಪ್ರಯತ್ನ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಸಹ ತಮ್ಮ ಮನೆಯ ಭಾಷೆಯನ್ನ, ಮಾತೃಭಾಷೆಯನ್ನ ಮಕ್ಕಳಿಗೆ ಕಲಿಸುವಂತಹ ಪ್ರಯತ್ನ ಇದ್ದೇ ಇದೆ. ವಿಶೇಷವಾಗಿ ಬಾಪ್ಸ್ ಅಥವಾ ಸ್ವಾಮಿನಾರಾಯಣ ಪಂಥದ ದೇವಾಲಯಗಳಲ್ಲಿ ಆ ಭಾಷೆಯ ತರಗತಿಗಳು ನಡೆಯುತ್ತೆ ಮತ್ತು ಸಂಸ್ಕಾರ ಕೇಂದ್ರಗಳನ್ನ ಮಾಡ್ತಾರೆ. ಬಹಳ ನಾನು ಭಾರತದಲ್ಲಿ ನೋಡ್ಲಿಲ್ಲ, ಆದ್ರೆ ಅಲ್ಲಿನ ದೇವಸ್ಥಾನಗಳಲ್ಲಿ ಸಂಸ್ಕಾರ ಕೇಂದ್ರಗಳನ್ನ ಮಾಡ್ತಾರೆ. ಅಂದ್ರೆ ಮಕ್ಕಳಿಗೆ ಶ್ಲೋಕಗಳನ್ನ ಹೇಳ್ಕೊಡುವಂಥದ್ದು, ಮಕ್ಕಳಿಗೆ ಅವರ ಒಂದು ಮನೆಯ ಸಂಪ್ರದಾಯದ ರೀತಿ ನೀತಿಗಳನ್ನ ಕಲಿಸ್ಕೊಡುವಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ನಾನು ಗಮನಿಸಿದ್ದು ಪ್ರತಿಯೊಂದು ಭಾಷೆ ಅಥವಾ ಪ್ರಾಂತ ಆಧಾರಿತ ಗುಂಪುಗಳು ಇಲ್ಲಿ ಇದೆ. ನಾವು ಆಂಧ್ರಕ್ಕೆ ಸಂಬಂಧಪಟ್ಟಂತ ಒಂದು ಸಂಘಟನೆ, ಆಂಧ್ರದವರೆಲ್ಲ ಸೇರಿ ಮಾಡ್ಕೊಂಡಿದ್ದಾರೆ. ಅವರು ಬದುಕಮ್ಮ ಉತ್ಸವವನ್ನ, ಆಂಧ್ರದ ಒಂದು ಹೂವಿನ ಉತ್ಸವ ಏನಿದೆ, ದೇವಿಯ ಉತ್ಸವ, ಅದನ್ನ ಮಾಡ್ತಾರೆ. ಬಂಗಾಳದವರೆಲ್ಲ ಬಾಂಗೋ ಸಾಂಗೋ ಅಂತ ಹೇಳಿ ಒಂದು ಸಂಘಟನೆ ಇದೆ, ಅವರು 9 ದಿನಗಳ ಕಾಲ ವೈಭವವಾಗಿ ದುರ್ಗಾ ಪೂಜೆಯನ್ನ ಮಾಡ್ತಾರೆ. ಹಾಗೆ ಕರ್ನಾಟಕದವರು ಸಹ ಕಾವೇರಿ ಕನ್ನಡ ಸಂಘ ಅಂತ ಹೇಳಿ ಇಲ್ಲ, ಒಂದು ಕನ್ನಡಿಗರ ಒಂದು ಕೂಟ ಇದೆ. ಅವರು ಇಡೀ ಕುಟುಂಬಗಳು ಆಗಾಗ್ಗೆ ಸೇರಿ ಕ್ರೀಡಾಕೂಟಗಳಿರ್ಬೋದು ಅಥವಾ ಕನ್ನಡದ ಸ್ಪರ್ಧೆಗಳಿರ್ಬೋದು, ಗಣೇಶ ಉತ್ಸವಗಳಿರ್ಬೋದು, ಇದನ್ನೆಲ್ಲ ಮಾಡ್ತಾರೆ. ಮತ್ತು ಕಲಾಮಂಡಲಂ ಅಂತ ಹೇಳಿ ಮಲಯಾಳಿಗಳ ಒಂದು ಇದಿದೆ, ಅವರು ಸಹ ಅಯ್ಯಪ್ಪ ಪೂಜೆ ಮತ್ತು ಓಣಂನ ಆಚರಣೆ, ಈ ರೀತಿ ಈ ತಾಂಜಾನಿಯಾ ತಮಿಳ್ ಸಂಗಮ್ ಅಂತ ಹೇಳಿ ಒಂದು ಇಲ್ಲಿರೋ ತಮಿಳು ಕುಟುಂಬಗಳು ಮಾಡ್ಕೊಂಡಿದೆ. ಅಂದ್ರೆ ಪ್ರತ್ಯೇಕತೆಯನ್ನ ಉಳಿಸ್ಕೊಳ್ಳಿಕ್ಕಲ್ಲ, ಎಲ್ಲ ಸ್ವಾಮಿ ವಿವೇಕಾನಂದ ಕಲ್ಚರ್ ಕೇಂದ್ರದ ಕಾರ್ಯಕ್ರಮಗಳಲ್ಲಿ ಇರ್ಬೋದು ಅಥವಾ ಭಾರತೀಯ ಹೈಕಮಿಷನ್ನ ಕಾರ್ಯಕ್ರಮಗಳಲ್ಲಿ ಇರ್ಬೋದು, ಎಲ್ಲರೂ ಒಟ್ಟಾಗಿ ಏಕರೂಪತೆಯಿಂದ ನಾವೆಲ್ಲ ಭಾರತೀಯರು ಅನ್ನೋ ದೃಷ್ಟಿಯಿಂದನೇ ಭಾಗವಹಿಸುತ್ತೆ ಇರುತ್ತೆ. ಅದರೊಟ್ಟಿಗೆ ನೀವು ಕೇಳಿದಂತೆ ಅವರವರ ಸಂಪ್ರದಾಯ, ಅವರ ಒಂದು ಸಂಸ್ಕೃತಿಯನ್ನ, ತಮ್ಮ ಭಾಷೆಯನ್ನ ಮುಂದಿನ ಪೀಳಿಗೆಗೆ ಅವರು ತಲುಪಿಸೋಕ್ಕೋಸ್ಕರ ಈ ರೀತಿಯಾದಂಥ ಬಹಳ ಅದ್ಭುತವಾದಂತಹ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ವಂದನೆಗಳು ಸರ್. ಅವಧಿ ಈಗಾಗಲೇ ಮುಗಿಯುತ್ತಾ ಬಂತು, ಹಾಗಾಗಿ ನಾನು ಒಂದು ಶಬ್ದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು 3 ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೇಳ್ತೇನೆ. ಮೊದಲನೇದಾಗಿ ಹರೀಶ್ ಅವರಿಗೆ, ಮೂವರಿಗೂ ಸಮಾನವಾಗಿ ಇರ್ತದೆ ಪ್ರಶ್ನೆ. ಈಗ ನೀವು ಹೊರ ದೇಶಕ್ಕೆ ಹೋಗಿ ಬಂದರೆ ಅಲ್ಲಿಯ ಸಂಸ್ಕೃತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರಿ. ಸಾಂಸ್ಕೃತಿಕ ಭಾರತದ ಬಗ್ಗೆ ನಿಮ್ಮ ಅನಿಸಿಕೆ ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿ. ಸಾಂಸ್ಕೃತಿಕ ಭಾರತ ಅಂದ್ರೆ ವಿಯೆಟ್ನಾಮಿ ಜನಗಳಿಗೆ ಇದು ಇದು ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. 1600 ವರ್ಷಗಳ ಕಾಲ ಹಿಂದೂಗಳು ವಿಯೆಟ್ನಾಂನಲ್ಲಿ ಆಳಿದ್ರು. ಅದ್ರ ಬಗ್ಗೆ ನಮ್ಮ ಇವತ್ತಿನ ಚರ್ಚೆಯಲ್ಲಿ ಬರಲಿಲ್ಲ, ಬಟ್ ಹಿಂದೂಗಳ ದೊಡ್ಡದಾಗಿರೋದಿತ್ತು. ಅಂದ್ರೆ ಭಾರತ ಅಂದ್ರೆ ಅವ್ರಿಗೆ ಬುದ್ಧ ಮತ್ತು ಶಿವ ಅವೆರಡೂ ಸೇರ್ಕೊಂಡಿರುವ ಅವಲೋಕಿತೇಶ್ವರ. ಯಾವುದು ನಿಮ್ಮ ಮಂಗಳೂರಿನ ಹತ್ರ ಕದ್ರಿಯಲ್ಲಿ ಅವಲೋಕಿತೇಶ್ವರ ಇದ್ದಾನೆ, ಆ ಅವಲೋಕಿತೇಶ್ವರ ವಿಯೆಟ್ನಾಂನಲ್ಲೂ ಇದ್ದಾನೆ. ನಿಮ್ಮ ನಿಲುವು ಸರ್, ಸಾಂಸ್ಕೃತಿಕ ಭಾರತದ ಬಗ್ಗೆ ನೀವೇನು ಹೇಳ್ತೀರಿ ಒಂದು ಶಬ್ದದಲ್ಲಿ? ಸಾಂಸ್ಕೃತಿಕ ಭಾರತ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನವನ್ನ ಸಮಾನವಾಗಿ ಸ್ವೀಕರಿಸೋದು. ಬರೇ ಭಾರತ ಅಧ್ಯಾತ್ಮದ ದೇಶ ಅಂತ ನಾನು ಖಂಡಿತ ಒಪ್ಪಲ್ಲ. ಅಂದ್ರೆ ಮೆಟೀರಿಯಲ್ ಕಲ್ಚರ್ ಅಂಡ್ ಫಿಸಿಕಲ್ ಸ್ಪಿರಿಚುವಲ್ ಕಲ್ಚರ್ ಇವೆರಡು ಸೇರಿರುವುದು ಸಾಂಸ್ಕೃತಿಕ ಭಾರತ. ಹಿಂದಿನ ಗೋಷ್ಠಿಯಲ್ಲಿ ಬಂದ ಮಾತು ನನ್ನ ಅನುಭವನೂ ಕೂಡ, ವೈವಿಧ್ಯತೆಯಲ್ಲಿ ಏಕತೆ ಅಲ್ಲ, ಏಕತೆಯಲ್ಲಿ ವೈವಿಧ್ಯತೆಯೇ ಈ ದೇಶದ ಮೂಲ ಮಂತ್ರ, ಮೂಲ ಸೂತ್ರ ಅಂತ ಬೇರೆ ಬೇರೆ ದೇಶಗಳಲ್ಲಿರುವಂಥ ಭಾರತೀಯರನ್ನು ಕಂಡಾಗ ನನಗನ್ಸಿದೆ. ನಾವೆಲ್ಲ ಭಿನ್ನ ಭಿನ್ನವಾಗಿದ್ದೇವೆ, ಆದರೂ ನಾವು ಭಾರತೀಯರಾಗಿ ಇದ್ದೇವೆ. ಸಂತೋಷ್ ಸರ್ ಅವರಿಗೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಭಾರತೀಯ ಸಂಸ್ಕೃತಿ ಅಂತಂದ್ರೆ ಒಂದು ಆನಂದದ ಅಭಿವ್ಯಕ್ತಿ. ಯಾವ ಆನಂದ ಅಂದ್ರೆ ಒಂದು ತನಗೆ ಒಳಿತಾಗುವುದು, ಲೋಕಕ್ಕೆ ಒಳಿತಾಗುವುದು. ಸೊ ಈ ಒಂದು ಆನಂದದ ಅಭಿವ್ಯಕ್ತಿಯೇ ಭಾರತದ ಸಂಸ್ಕೃತಿ. ಮತ್ತು ಇದು ಈ ರೀತಿಯಾದಂಥ ಆಫ್ರಿಕಾದಂಥ ಎಲ್ಲ ಪ್ರಾಚೀನವಾದಂಥ ಆದರೆ ಕೇವಲ
ಆಧುನಿಕ ಕಾಲದಲ್ಲಿ ಐಡೆಂಟಿಟಿಯನ್ನ ಕಳ್ಕೊಂಡಿರ್ತಕ್ಕಂಥ ಈ ಎಲ್ಲ ಸಮಾಜಗಳ ಮೂಲಕ್ಕೆ ಹೋದಾಗ ಎಲ್ಲದರ ಸಹ ಮೂಲ ಸತ್ವ ಇದೆ ಅಂತ ನನ್ಗನ್ಸುತ್ತೆ. ಹೀಗಾಗಿ ಭಾರತೀಯ ಸಂಸ್ಕೃತಿ ಅಂದ್ರೆ ಒಂದು ವೈಶ್ವಿಕ ಸಂಸ್ಕೃತಿಯ ಒಂದು ತಳಹದಿ. ಭಾರತದ ಬಗ್ಗೆ ವಿದೇಶಿಯರು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಂಡಿರ್ತಾರೆ. ಆದರೆ ಸಾಂಸ್ಕೃತಿಕ ರಾಯಭಾರಿಗಳಾಗಿ ನೀವು ಭಾರತವನ್ನು ಸಾಂಸ್ಕೃತಿಕವಾಗಿ ಪ್ರತಿನಿಧಿಸಿದ್ದೀರಿ, ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಈ ನಿಟ್ಟಿನಲ್ಲಿ ನೋಡಿದಾಗ ಭಾರತ ಅಂದರೆ ನೀವು ಕಂಡ ಆ ದೇಶದ ಜನರು ಏನು ಹೇಳ್ತಾರೆ? ಒಂದೇ ಶಬ್ದದಲ್ಲಿ ಹೇಳಬೇಕು ಹರಿಸರಿ. ಭಾರತ ಅಂದರೆ ಏನು ಅವರಿಗೆ? ಇದಕ್ಕೆ ಉತ್ತರ ವಿಸ್ತೃತವಾಗಿ ಈಗ ಬಂದಿದೆ. ಯಾರು ನಿರಂಜನ್ ಅವ್ರು ಹೇಳ್ತಾ ಇದ್ದಾರಾ? ಇಲ್ಲ, ನಿಮ್ಮಲ್ಲಿ ಕೇಳ್ತಾ ಇದೆ. ವಿಯೆಟ್ನಾಮಿಗರಿಗೆ ಭಾರತ ಅಂದ್ರೆ ವಿಯೆಟ್ನಾಮಿ ಜನಗಳಿಗೆ ಅವಾಗ ಬುದ್ಧ ಹೇಳಾಗಿದೆ. ಟ್ಯಾಗೋರ್, ರವೀಂದ್ರನಾಥ್ ಟ್ಯಾಗೋರ್. ಒಮಾನ್ ಮತ್ತೆ ತಾಂಜಾನಿಯಾದವರಿಗೆ ಭಾರತ ಅಂದ್ರೆ ಬರೇ ಒಮಾನಿಗೆ ಮಾತ್ರ ಸಂಬಂಧಿಸಿದಲ್ಲ, ಹಾಗೂ ತಜಿಕಿಸ್ತಾನಕ್ಕೆ ಮಾತ್ರ ಸಂಬಂಧಿಸಿದಲ್ಲ, ಹೆಚ್ಚಿನ ಹೊರದೇಶಗಳಲ್ಲಿ ಇವತ್ತಿಗೂ ಭಾರತ ಅಂದರೆ ಹಿಂದೂಸ್ತಾನವೇ. ಸಂತೋಷ್ ಸರ್ ಅವರು ಇಲ್ಲಿಯ ತಾಂಜಾನಿಯನ್ನರಿಗೆ ಭಾರತ ಅಂದ್ರೆ ಅದೊಂದು ಬೆರಗು, ಅಂದ್ರೆ ಇನ್ನೊಂದು ಲೋಕ. ಅವರ ಒಂದು ಸಂಪರ್ಕ ಸಂಬಂಧ ಬಹಳ ಇನ್ನೂ ಹೆಚ್ಚಾಗಬೇಕಾಗಿದೆ. ಬೇರೆ ದೇಶಗಳಿಗೆ ಅರಬ್ ಆಗಲಿ ಅಥವಾ ಯುರೋಪಿಯನ್ ದೇಶಗಳಿಗೆ ಇದ್ದಷ್ಟು ಭಾರತದ ಜೊತೆ ಅವರ ಒಂದು ಒಡನಾಟ ಇಲ್ಲ. ಹೀಗಾಗಿ ಭಾರತ ಅಂದರೆ ಅವ್ರಿಗೊಂದು ಬಾಲಿವುಡ್ನ ಮೂಲಕ ನೋಡಿ ಇದೊಂದು ಬೆರಗು, ಇದೊಂದು ಒಂದು ಅದ್ಭುತ. ಹೌದು. ಇನ್ನು ಭಾರತೀಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಉಳಿಸುವಲ್ಲಿ ನಮಗೊಂದು ಕಿವಿ ಮಾತು, ಒಂದು ವಾಕ್ಯದಲ್ಲಿ ನಮ್ಮ ಯುವಜನತೆಗೆ. ಭಾರತೀಯರು ಮೊದಲು ಅವರ ಮನೆಗಳಲ್ಲಿ ಆ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಂಡ್ರೆ, ಅಂದ್ರೆ ಅವರ 24 ಗಂಟೆಗಳ ಜೀವನದಲ್ಲಿ ಸಹಜವಾಗಿಯೇ ಅದು ಅವರ ಸಾಮಾಜಿಕ ಮತ್ತು ಆಫೀಸಿನ ಕೆಲಸಗಳಲ್ಲೂ ಕೂಡ ಬರ್ತದೆ. ಹಾಗಾಗಿ ನಾವು ನಮ್ಮ ಭಾರತೀಯತೆಯನ್ನ ಮನೆಯಲ್ಲಿ ಬಿಡದೇ ಇರುವುದೇ ಮೊದಲನೇ ಹಂತ. ಅದೇ ಕಿವಿ ಮಾತು. ನಮ್ಮ ಬಹುತ್ವವನ್ನು ಉಳಿಸ್ಕೋಬೇಕು, ತಾಳ್ಮೆಯನ್ನು ಕಳ್ಕೋಬಾರ್ದು. ಇದು ನಾವು ಮೊದಲಿಂದ ಭಾರತೀಯ ಮೌಲ್ಯವೇ ಆಗಿದೆ. ಇದನ್ನು ಇನ್ನೂ ಉಳಿಸ್ಕೊಂಡ್ರೆ ಹಾಗೂ ಕಾಪಾಡಿಕೊಂಡ್ರೆ ಮುಂದಕ್ಕೂ ನಮ್ಮ ಭಾರತ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಸಂತೋಷ. ಭಾರತ ಅಂತಂದ್ರೆ ನಾವು ವ್ಯಕ್ತಪಡಿಸ್ಬೇಕು, ಅಭಿವ್ಯಕ್ತಿ. ಭಾರತದ ಮೌಲ್ಯಗಳನ್ನ ನಮ್ಮ ನಡೆನುಡಿಗಳಲ್ಲಿ ನಾವು ಹೇಗೆ ಅಭಿವ್ಯಕ್ತಿಗೊಳಿಸ್ತೀವಿ ಸ್ವಾಭಿಮಾನದಿಂದ, ಅದೇ ಭಾರತೀಯತೆಯನ್ನ ಉಳಿಸ್ಕೊಳ್ಳುವಂತಹ ಒಂದು ಪ್ರಮುಖ ಕಾರ್ಯ. ಒಟ್ಟಿನಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಅಲ್ಲಿ ನಮ್ಮ ಸಂಸ್ಕೃತಿಯನ್ನ ಹೇಗೆ ಪ್ರಸಾರ ಮಾಡಿದ್ದಾರೆ, ಅಲ್ಲಿಯ ಜನರು ನಮ್ಮನ್ನು ಹೇಗೆ ಒಪ್ಪಿಕೊಂಡಿದ್ದಾರೆ, ಇದೆಲ್ಲವನ್ನು ಬಹಳ ಸುಂದರವಾಗಿ ವಿವರಿಸಿದ್ರು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಆಯೋಜಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಭಾರತದ ಧ್ವಜಗೌರವವನ್ನು ಕಾಯಿ, ಶಿವನದೇ ತಣ್ಣೆನೆಪುದು ತಾಯಿ. ಕನ್ನಡತನದ ಮೂಲಕ ತಾಯಿ ಭಾರತಿಯನ್ನು ಪೂಜಿಸೋಣ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಗೋಷ್ಠಿಯಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯರಿಗೂ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿದ್ಯಾ ಎಸ್ ಉಪನ್ಯಾಸಕರ ಹತ್ರ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು.